ನಮಸ್ತೆ. ನಮಸ್ತೆ ಗೀತಾ ಮೇಡಮ್. 21 ದಿನಗಳ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹೋತ್ತರ್ ಫೌಂಡೇಶನ್ ರಂಗನಾಥ್ ಸರ್ಗೂ ಅನಂತ ಧನ್ಯವಾದಗಳು. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆ ಆದಂತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ ಎಲ್ಲರೂ ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ನಮ್ಮ ದೇಹಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಸ್ವೀಕರಿಸೋಣ. ತದನಂತರ ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ಕೈ ಎರಡನ್ನು ಲಾಕ್ ಮಾಡ್ಕೊಳ್ಳೋಣ. ಕಾಲುಗಳನ್ನು ಸಹ ಕ್ರಾಸ್ ಮಾಡಿಕೊಳ್ಳೋಣ. ನಿಧಾನವಾಗಿ ಉಸಿರಿನ ಕಡೆನೇ ಗಮನಿಸೋಣ ಮಾಸ್ಟರ್ಸ್. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಹಾಗಾಗಿ ಉಸಿರನ್ನೇ ಗಮನಿಸ್ತಾ ಇರೋಣ ಮಾಸ್ಟರ್ಸ್. ಆರಾಮಾಗಿ ಆಯಾಗಿ ಉಸಿರನ್ನೇ ಗಮನಿಸ್ತಾ ಇರೋಣ ಮಾಸ್ಟರ್ಸ್. ಕಣ್ಣೆರಡನ್ನು ಮೃದುವಾಗಿ ಮುಚ್ಚೋಣ ಮಾಸ್ಟರ್ಸ್. ಒಂದು ಮಗು ಯಾವ ರೀತಿ ಮಲಗುವಾಗ ಕಣ್ಣನ್ನು ನಿಧಾನವಾಗಿ ಮುಚ್ಚುತ್ತೋ ಅದೇ ರೀತಿ ಕಣ್ಣುಗಳನ್ನ ಮುಚ್ಚೋಣ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಕಣ್ಣನ್ನು ರಪ್ ಅಂತ ಮುಚ್ಚಬಾರ್ದು, ಬಿಡುವಾಗೂ ಸಹ ಕಣ್ಣನ್ನು ರಪ್ ಅಂತ ಬಿಡಬಾರ್ದು ಮಾಸ್ಟರ್ಸ್. ನಿಧಾನವಾಗಿ ಮುಚ್ಚಬೇಕು, ನಿಧಾನವಾಗಿ ಕಣ್ಣುಗಳನ್ನು ಬಿಡಬೇಕು ಮಾಸ್ಟರ್ಸ್. ವಿಶ್ವ ಪ್ರಾಣಶಕ್ತಿ ಅನ್ನೋದು ನಮ್ಮ ನೆತ್ತಿಯ ಭಾಗದಿಂದ ದೇಹವನ್ನು ಪ್ರವೇಶಿಸುತ್ತಾ ಇರುತ್ತೆ ಮಾಸ್ಟರ್ಸ್. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಬೇಕು, ನಿಧಾನವಾಗಿ ಬಿಡಬೇಕು ಮಾಸ್ಟರ್ಸ್. ಆನಾಪಾನ ಸತಿ ಧ್ಯಾನ ಎಂಬುದು ಅದ್ಭುತವಾದದ್ದು ಮಾಸ್ಟರ್ಸ್. ಇದು ನಮ್ಮೊಳಗೆ ನಾವು ಹೋಗೋದು ಮಾಸ್ಟರ್ಸ್. ನಾವೇನು ಅಂತ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಅಂದ್ರೆ ನಾವು ಅತಿ ಹೆಚ್ಚು ಸಾಧನೆ ಮಾಡ್ಬೇಕು ಮಾಸ್ಟರ್ಸ್. ಪ್ರತಿಯೊಬ್ಬರು ಅವರ ವಯಸ್ಸಿಗೆ ತಕ್ಕಂಗೆ ಧ್ಯಾನವನ್ನು ಮಾಡಲೇಬೇಕು. 45 ವರ್ಷ ಆದರೆ 45 ನಿಮಿಷ, 15 ವರ್ಷ ಆದರೆ 15 ನಿಮಿಷಗಳ ಕಾಲ ಪ್ರತಿದಿನ, ಸಾಧ್ಯವಾದರೆ 2 ಸಲ ಆದರೂ ಧ್ಯಾನವನ್ನು ಮಾಡಲೇಬೇಕು. ಪತ್ರಿ ಸರ್ ಹೇಳ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ರೋಗಗಳಿಗೆ ಚಿಕ್ಕ ಚಿಕ್ಕ ಧ್ಯಾನ, ದೊಡ್ಡ ದೊಡ್ಡ ರೋಗಗಳಿಗೆ ದೊಡ್ಡ ದೊಡ್ಡ ಧ್ಯಾನ. ಅದೇ ರೀತಿ ಧ್ಯಾನ ಸಾಧನೆಯನ್ನು ನಾವು ಮಾಡಬೇಕು ಮಾಸ್ಟರ್ಸ್. ಧ್ಯಾನಕ್ಕೆ ಕುಳಿತಾಗ ಆಲೋಚನೆಗಳು ಬರುವುದು ಸಹಜ ಮಾಸ್ಟರ್ಸ್. ಆ ಆಲೋಚನೆಗಳಿಗೆ ಒಂದು ಕೃತಜ್ಞತೆ, ಧನ್ಯವಾದಗಳನ್ನು ಹೇಳೋಣ ಮಾಸ್ಟರ್ಸ್. ಮತ್ತೆ ಉಸಿರಿನ ಕಡೆನೆ ಗಮನ ಹರಿಸೋಣ ಮಾಸ್ಟರ್ಸ್. ಈ ಉಸಿರು ಅನ್ನೋದು ಅದ್ಭುತವಾದದ್ದು ಮಾಸ್ಟರ್ಸ್. ಉಸಿರನ್ನೇ ಗಮನಿಸ್ತಾ ಇರೋಣ ಮಾಸ್ಟರ್ಸ್. ಮ್ಯೂಸಿಕ್ ಪ್ಲೀಸ್ ಮೇಡಮ್. ಪ್ಲೇ ಮಾಡ್ತೀನಿ ಮ್ಯಾಮ್. ಎಸ್ ಮ್ಯಾಮ್. ನಾವು ಹೇಳೋವರೆಗೂ ಯಾರು ಸಹ ಕಣ್ಣನ್ನು ಬಿಡಬೇಡಿ ಮಾಸ್ಟರ್.
6 ಕಣ್ಣುಗಳನ್ನು ತೆಗೆಯಬೇಡಿ.
ಥ್ಯಾಂಕ್ ಯು. ಯಾರು ಕಣ್ಣನ್ನು ಬಿಡುವಂತ ಪ್ರಯತ್ನ ಬೇಡ ಮಾಸ್ಟರ್ಸ್. ನಿಧಾನವಾಗಿ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಮರಳೋಣ ಮಾಸ್ಟರ್ಸ್. ಧ್ಯಾನವನ್ನು ಯಾರಾದರೂ ಮುಂದುವರಿಸುವವರು ಮುಂದುವರಿಸಬಹುದು ಮಾಸ್ಟರ್ಸ್. ಒತ್ತಾಯ ಪೂರ್ವಕವಾಗಿ ಧ್ಯಾನದಿಂದ ಹೊರಬರುವಂತ ಪ್ರಯತ್ನ ಯಾರೂ ಮಾಡಬೇಡಿ ಮಾಸ್ಟರ್ಸ್. ಧ್ಯಾನದಿಂದ ಹೊರಬರುವಂತ ಮಾಸ್ಟರ್ಸ್ ನಿಧಾನವಾಗಿ ಕೈ ಕಾಲುಗಳನ್ನು ಸಡಿಲ ಮಾಡಿಕೊಳ್ಳೋಣ. ಕೈ ಎರಡನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಕಣ್ಣುಗಳ ಮೇಲೆ ಇರಿಸೋಣ ಮಾಸ್ಟರ್ಸ್. 5 ಸೆಕೆಂಡುಗಳ ಕಾಲ. 5, 4, 3, 2, 1, 0. ನಿಮ್ಮ ಕಣ್ಣುಗಳ ನೇರವಾಗಿ ಕೈಗಳನ್ನು ಮುಂದಕ್ಕೆ ತನ್ನಿ ಮಾಸ್ಟರ್ಸ್. ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಬಿಡುತ್ತಾ ನಿಮ್ಮ ಹಸ್ತ ರೇಖೆಗಳನ್ನ ನೋಡುತ್ತಾ ಕಣ್ಣುಗಳನ್ನು ಬಿಡು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅದ್ಭುತವಾದ ಸಂಗೀತ ಧ್ಯಾನವನ್ನು ಮಾಡಿಕೊಂಡು ಬಂದಿರಂತೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಮಹತಾರ್ ಫೌಂಡೇಶನ್ ಸಿಬ್ಬಂದಿಗಳು ನಮಗೆ ಸಂಗೀತ ದಾನವನ್ನು ಮಾಡಿಸಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು ಮಾಸ್ಟರ್ಸ್. ಧನ್ಯವಾದಗಳು. ಅದ್ಭುತವಾಗಿ ನಮ್ಮ ದೇಹ ನಮಗೆ ಸಹಕರಿಸಿದೆ ಧ್ಯಾನಕ್ಕೆ. ಆ ದೇಹಕ್ಕೆ ಒಂದು ಚಪ್ಪಾಳೆ ಹಾಕೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಎಲ್ಲರಿಗೂ. ಕಣ್ಣನ್ನು ಯಾಕೆ ಬಿಡಬಾರ್ದು ಧ್ಯಾನದಲ್ಲಿ ಪಟ್ಟಂತ ಮುಚ್ಚಬಾರ್ದು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಇದು 80% ನಮ್ಮ ಕಣ್ಣುಗಳಲ್ಲಿ ಶಕ್ತಿ ಇರುತ್ತೆ. ಅದೇ ರೀತಿ ಇನ್ನ 10% ಕೈನ ಲಾಕ್ ಮಾಡ್ಕೊಳ್ಳೋದ್ರಿಂದ, ಕಾಲನ್ನು ಲಾಕ್ ಮಾಡ್ಕೊಳ್ಳೋದ್ರಿಂದ, ಅಲ್ಲಿಗೆ 10% ಕಾಲ್ ಲಾಕ್ ಮಾಡ್ಕೊಳ್ಳೋದ್ರಿಂದ, ಕೈ ಲಾಕ್ ಮಾಡ್ಕೊಳ್ಳೋದ್ರಿಂದ 10%, 20%, ಇನ್ನ ಉಳಿಕಿದ 80% ನಮ್ಮ ಕಣ್ಣುಗಳ ಮೂಲಕ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಯಾರನ್ನು ಬೇಗ ಕಣ್ಣನ್ನು ಬಿಡುವಂತ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಸ್ ದೀಪಾ ಮ್ಯಾಮ್ ನಮಸ್ತೆ. ದೀಪಾ ಏನ್ ಮಾಡ್ತಾ ಇದ್ದಾರೆ ಮೇಡಮ್? ಅವ್ರಿಗೆ ಕೋರ್ಸ್ ಕೊಡಿ ಪ್ಲೀಸ್. ಎಸ್, ಇವತ್ತು ಅಂಬೇಡ್ಕರ ಜಯಂತಿ ಇದೆ. ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಮೇಡಮ್ ನಿಮ್ಗೂ ಸಹ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೇಮ್ ಟು ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ? ವಾಯ್ಸ್ ಕ್ಲಿಯರ್ ಇದೆಯಾ? ಎಸ್ ಮ್ಯಾಮ್, ಕ್ಲಿಯರ್ ಇದೆ ಮ್ಯಾಮ್. ಎಸ್ ಮ್ಯಾಮ್. ಇವತ್ತು ಅಂಬೇಡ್ಕರ್ ಜಯಂತಿ ಬಗ್ಗೆ ಒಂದೆರಡು ಮಾತುಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರು 14 ಏಪ್ರಿಲ್ 1891ರಲ್ಲಿ ಜನಿಸಿದರು. BR ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅವರು ಭಾರತ ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಅವರು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಿದ್ದರು. ಅದೇ ರೀತಿ ಅವರನ್ನು ಸಹ ದಲಿತರ ನಾಯಕರೆಂದು ಪ್ರಸಿದ್ಧರಾದವರು. ಅದೇ ರೀತಿ 1956ರಲ್ಲಿ ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದವರು. ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದವರು. ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ಅಂಬೇಡ್ಕರ್ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅವರು ಮತ್ತೆ ಇನ್ನೊಂದು 1956ರಲ್ಲಿ ಅನಾರೋಗ್ಯ ಕಾರಣದಿಂದ ಮರಣಿಸಿದರು. ಅದೇ ರೀತಿ 1990ರಲ್ಲಿ ಮರಣೋತ್ತರ ಭಾರತ ರತ್ನ ಎಂದು ಅವರಿಗೆ ನೀಡಲಾಯಿತು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅದೇ ರೀತಿ ಇವತ್ತು ಪತ್ರಿಜಿಯ ವಾಣಿ, ನನ್ನ 3ನೇ ಕಣ್ಣು ತೆರೆದುಕೊಳ್ಳಬೇಕು, ನನ್ನ ಕುಂಡಲಿನಿ ರೈಸ್ ಆಗಬೇಕು. ಇವು ಆಧ್ಯಾತ್ಮಿಕ ಲಾಭಗಳು. ಅದು ಕೂಡ ಅವಶ್ಯಕತೆ ಇಲ್ಲಿ ನಮಗೆ. ಧ್ಯಾನವು ಧ್ಯಾನಕ್ಕಾಗಿಯೇ ಅಂತ ಅದ್ಭುತವಾದ ಪತ್ರಿಜಿಯ ವಾಣಿ ಮುಖಾಂತರ ನಮ್ಮ ಮೇಡಮ್ ನ ಇಲ್ಲಿ ಪರಿಚಯ ಮಾಡಕ್ಕೆ ನಂಗೆ ಇಷ್ಟ ಆಗುತ್ತೆ. ಯಾಕೆಂದ್ರೆ ನಮ್ಮ ದೀಪಾ ಮೇಡಮ್ ಅಂತಂದ್ರೆ ನಾನು ಬಳ್ಳಾರಿಯಲ್ಲಿ ನೋಡಿದ್ದೆ. ಅದಕ್ಕಿಂತ ಹಿಂದೆ ಆನ್ಲೈನ್ ಕ್ಲಾಸ್ ಎಲ್ಲಿ ಅಂತಂದ್ರೆ ಅಯ್ಯಪ್ಪ ಸರ್ ಕ್ಲಾಸ್ ಅಲ್ಲಿ ನಿರೂಪಣೆ ಮಾಡ್ತಿದ್ರು. ಅವ್ರ ವಾಯ್ಸ್ ಅಂದ್ರೆ ತುಂಬಾನೇ ಇಷ್ಟ. ಯಾಕೆಂದ್ರೆ ಅದು ತುಂಬಾ ಮೆಲೋಡಿಯಸ್ ಆಗಿ ತುಂಬಾ ಚೆನ್ನಾಗಿ ಎಲ್ಲವನ್ನೂ ಅವರು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಬಳ್ಳಾರಿಯಲ್ಲಿ ಅವರು ಒಂದು ದಿನಗಳ ಕಾಲ ಸಂಗೀತ ನಾದ ಧ್ಯಾನ ಯಜ್ಞವನ್ನಿಟ್ಟಿದ್ರು. ಅಲ್ಲಿ ನಿರೂಪಣೆಯಾಗಿ ಸಹ ಕೆಲಸ ಮಾಡಿದ್ರು. ಮತ್ತೆ ಅವರು ಧ್ಯಾನಕ್ಕೆ ಬಂದು 2.5 ವರ್ಷಗಳಾಯಿತು. ಅದೇ ರೀತಿ ಬೆಂಗಳೂರು ವಿಜಯನಗರದವರು ಮತ್ತೆ 7 ಹುಣ್ಣಿಮೆ ಧ್ಯಾನಗಳನ್ನು ಮಾಡಿಸಿದ್ದಾರೆ.
ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಅಂಗನವಾಡಿಗಳಲ್ಲೂ ಸಹ ಧ್ಯಾನ ಪರಿಚಯವನ್ನ ಮಾಡ್ತಾ ನಮ್ಮ ಮೇಡಮ್ ಅವರು ಅದ್ಭುತವಾದಂತಹ ಸಾಧನೆಯಲ್ಲಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ನಾನು. ಸ್ವಾಗತ, ಸುಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಪರಿಚಯ ಮಾಡಿದ್ರಿ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಮ್ಯಾಮ್. ನಮಸ್ತೆ ಮಾಸ್ಟರ್ಸ್. ಬಳ್ಳಾರಿ ಅಲ್ಲ? ಎಸ್. ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ನಮನಗಳು ಮಾಸ್ಟರ್ಸ್. ಮೊಟ್ಟ ಮೊದಲನೇದಾಗಿ ನಮ್ಮ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಆತ್ಮ ನಮನಗಳನ್ನ ಸಲ್ಲಿಸ್ಕೊಳ್ತಾ, ನಿಸರ್ಗ ಮಾತೆ, ಭೂಮಿ ತಾಯಿ, ಪಂಚಭೂತಗಳಿಗೆ ಹಾಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಸತ್ಸಂಗ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೀನಿ ಮಾಸ್ಟರ್ಸ್. ಈ ಒಂದು ಅವಕಾಶ ಕೊಟ್ಟಿರತಕ್ಕಂತಹ ಮಹವತ್ತ ಧ್ಯಾನ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇವತ್ತಿನ ವಿಷಯ ಬಂದು ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ ಮಾಸ್ಟರ್ಸ್? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಇವತ್ತಿನ ವಿಷಯ ಮಾಸ್ಟರ್ಸ್, ನಾನು ಈ ವಿಷಯವನ್ನ ಈಗಾಗ್ಲೇ ಸುಮಾರು ಚಾನೆಲ್ಗಳಲ್ಲಿ ಕೊಟ್ಟಿದ್ದೀನಿ. ಮೇಡಮ್ ರವರ ಕೋರಿಕೆ ಮೇರೆಗೆ ಮತ್ತೊಮ್ಮೆ ನಿಮಗೆ ಟೈಟಲ್ ಮಾತ್ರ ಚೇಂಜ್ ಇದೆ ಅಷ್ಟೇ, ಬಟ್ ಟಾಪಿಕ್ ಅದೇ ಇರುತ್ತೆ. ಸೊ ಕೊಡ್ತೀನಿ ಮಾಸ್ಟರ್ಸ್, ನೀವು ಮಾಡಬಹುದು ಎಂದು ನಂಬಿರಿ. ಇದು ನಾನ್ ಏನ್ ಕೊಡ್ಲಿ ಟೈಟಲ್ ಅಂದಾಗ ತಕ್ಷಣ ಒಂದು ಬುಕ್ ಮೇಲೆ ಇತ್ತು, ಅದನ್ನ ನೋಡಿ ಅದೇ ಕೊಟ್ಟೆ ನಾನು. ಸೊ ಇದು ಸೂಟ್ ಆಗತ್ತೆ, ಯಾಕಂದ್ರೆ ನಾವೆಲ್ಲ ಮಾಡ್ಕೊಂಡ್ ಬಂದಿದೀವಿ. ಸೊ ಅದನ್ನ ನಂಬಿ ಏನ್ ಮಾಡಿದೀವೋ, ಅದರಿಂದ ಏನ್ ಫಲಿತಾಂಶ ಪಡೆದಿದೀವೋ, ಲಾಭವನ್ನ ಪಡ್ಕೊಂಡಿದೀವೋ, ಅದನ್ನ ನೀವು ಕೂಡ ಮಾಡ್ಬೋದು. ಯಾಕಂದ್ರೆ ನಾವೆಲ್ಲ ಒಂದೇ ಮಾಸ್ಟರ್ಸ್. ನಮ್ ಕೈಲಿ ಆಗ್ತಾ ಇದೆ ಅಂದ್ರೆ ನಿಮ್ ಕೈಲೂ ಆಗತ್ತೆ. ಪ್ರಯತ್ನ ಪಡ್ಬೇಕು ಶ್ರದ್ಧೆಯಿಂದ ಅಷ್ಟೇ. ಯಾವ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಾವು ಧ್ಯಾನಕ್ಕೆ ಮುಂಚೆ ಯಾವ ರೀತಿ ಇದ್ವಿ, ಧ್ಯಾನ ಒಂದು ನಮ್ಮ ಜೀವನದಲ್ಲಿ ಅಳವಡಿಕೆ ಆದ್ಮೇಲೆ ಯಾವ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಂಡಿದೀವಿ, ನಾವು ಮಾಡಿದಂತಹ ಅನೇಕ ತಪ್ಪುಗಳನ್ನ ಯಾವ ರೀತಿ ಈ ಜ್ಞಾನ ಅನ್ನೋದು ಸಿಕ್ಕಿದ್ಮೇಲೆ ಸುಧಾರಣೆ ಮಾಡ್ಕೊಂಡಿದೀವಿ. ಈ ವಿಚಾರವಾಗಿ ನಾವು ಒಂದು ಹೆಣ್ಣಾಗಿ ಹುಟ್ಟಿದೀನಿ ಈ ಜನ್ಮದಲ್ಲಿ ಅಂತ ಹೇಳಿದ್ರೆ, ಮಗಳಾಗಿ, ಮಕ್ಕಳಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಅತ್ತಿಗೆಯಾಗಿ, ನಾದಿನಿಯಾಗಿ, ಸೊಸೆಯಾಗಿ ಎಷ್ಟು ಪಾತ್ರಗಳನ್ನ ನಾವು ನಿಭಾಯಿಸ್ತಾ ಇರ್ತೀವಿ. ಧ್ಯಾನಕ್ ಮುಂಚೆ ಆ ಎಲ್ಲ ನಮ್ಮ ಜೊತೆ ಇರೋ ಪಾತ್ರಧಾರಿಗಳನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತೀವಿ. ಆ ಒಂದು ಸಂದರ್ಭದಲ್ಲಿ ಧ್ಯಾನಕ್ಕೆ ಮುಂಚೆ ನಾವು ಎಷ್ಟೊಂದು ಬೈಕೊಂಡಿದ್ದು ಉಂಟು. ಆ ಜೀವನ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಜಗಳ ಆಗಿದ್ದುಂಟು, ಮನಸ್ತಾಪಗಳಾಗಿರೋದುಂಟು. ಗಂಡನ್ ಮೇಲಿರ್ಬೋದು, ಅತ್ತೆ ಮಾವನ ಮೇಲಿರ್ಬೋದು, ನಾದ್ನಿದಿರ ಮೇಲಿರ್ಬೋದು, ಅಕ್ಕೆದಿರ ಮೇಲಿರ್ಬೋದು, ಸ್ವಂತ ಮಕ್ಕಳ ಮೇಲಿರ್ಬೋದು. ಎಷ್ಟೊಂದು ಭಿನ್ನಾಭಿಪ್ರಾಯಗಳನ್ನ ನಾವು ನಮ್ಮ ಜೀವನದಲ್ಲಿ ಕಂಡಿರ್ತೀವಿ ಮಾಸ್ಟರ್ಸ್. ಗೊತ್ತೋ ಗೊತ್ತಿಲ್ದೇನೋ ಎಷ್ಟೋ ಒಂದು ತಪ್ಪು ಮಾತುಗಳನ್ನ ಆಡಿರ್ತೀವಿ. ಈ ಧ್ಯಾನ ಮತ್ತು ಜ್ಞಾನ ಅನ್ನೋದು ಸಿಕ್ಕಿದ್ಮೇಲೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಗಳು ಹಂಚತಕ್ಕಂತಹ ಸೀನಿಯರ್ ಮಾಸ್ಟರ್ಸ್ ಗಳು ಕೊಡತಕ್ಕಂತ ಜ್ಞಾನವನ್ನ ಪಡ್ಕೊಂಡು ಅದನ್ನ ಅಳವಡಿಸ್ಕೊಂಡು ನಾವು ಯಾವ ರೀತಿ ಈಗ ಬದಲಾಗಿದ್ದೀವಿ, ನಾವು ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು, ನಾನ್ ಏನ್ ಮಾಡ್ದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಬರ್ತೀನಿ ಮಾಸ್ಟರ್ಸ್. ಸಣ್ಣದಾಗಿ ನಾನು ಹೇಳ್ತೀನಿ, ನಾನ್ ಧ್ಯಾನಕ್ ಬಂದ್ 2.5 ವರ್ಷ ಆಯ್ತು. ಧ್ಯಾನಕ್ ಬಂದ ಕಾರಣ ನನ್ನ ಮಗ. ಇದು ಒಂದು ಪುಸ್ತಕದಿಂದ ಆಯ್ದುಕೊಂಡಿರತಕ್ಕಂತ ವಿಚಾರನೂ ಅಲ್ಲ, ಯಾವ್ದೋ ಮಾಸ್ಟರ್ ಕೊಟ್ಟಂತಹ ಸಂದೇಶನೂ ಅಲ್ಲ ಮಾಸ್ಟರ್ಸ್. ನನ್ನ ಒಳಗೆ ಧ್ಯಾನದಿಂದ ಆದಂತಹ ಅನುಭವಗಳು, ನಾನ್ ಏನ್ ತಪ್ಪು ಮಾಡಿದ್ದೆ, ಏನ್ ಸರಿ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ನೀವು ಹಲವಾರು ಜನ ಈ ಮಿಸ್ಟೇಕ್ಸ್ ಗಳನ್ನ ಮಾಡಿರ್ತೀರಾ. ಅದನ್ನ ಸರಿ ಮಾಡ್ಕೊಳಕ್ಕೆ ಏನ್ ಟಿಪ್ಸ್ ಅನ್ನೋದನ್ನ ನಾನು ಹೇಳ್ತಾ ಬರ್ತೀನಿ ಇವತ್ತು. ಏನ್ ತಪ್ಪು ಫಸ್ಟ್ ಹೇಳ್ತಾ ಬರ್ತೀನಿ ಮಾಸ್ಟರ್. ನನ್ನ ಮಗನ ಕಾರಣದಿಂದಾಗಿ ನಾನ್ ಧ್ಯಾನಕ್ಕೆ ಬಂದಿದ್ದೇ ಉಂಟು. ಸಣ್ಣದಾಗಿ ಹೇಳ್ತೀನಿ, 3 years ಸಫರಿಂಗ್ ಅದು. ಬಟ್ 3 years ನ ಡೀಟೇಲ್ ಆಗಿ ಹೇಳಕ್ ಹೋದ್ರೆ ಇಲ್ಲಿ ಟೈಮ್ ಸಾಲೋದಿಲ್ಲ. ಚಿಕ್ಕದಾಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿ ಓದ್ತಿದ್ದ ಮಗ ಸಡನ್ ಆಗಿ ಕೊರೋನಾ ಟೈಮ್ ಅಲ್ಲಿ 14 years ಏಜ್ ಅಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದನೋ ಅಥವಾ ಆ ಮೊಬೈಲ್ ಬಳಕೆಯಿಂದನೋ ತನ್ನ ಆದಿಯನ್ನ ತಪ್ತಾನೆ. ಆದಿ ತಪ್ತಾನೆ ಅಂದ್ರೆ ಯೂಟ್ಯೂಬ್ ನಲ್ಲಿ ಏನ್ ನೋಡ್ಬಾರ್ದು ಅಂತದ್ದೆಲ್ಲ ನೋಡಿ ಒಂದು ಚಟವನ್ನ ಬೆಳೆಸ್ಕೊಳ್ತಾನೆ. ಅದರಿಂದ 95 ಸ್ಕೋರ್ ತೆಗಿಳ್ತಾ ಇದ್ದ ಮಗು ಡೌನ್ ಆಗ್ತಾನೆ. ಆರೋಗ್ಯ ಸಮಸ್ಯೆ ಬರುತ್ತೆ, BP ಕಾಣಿಸ್ಕೊಳ್ಳುತ್ತೆ, ಥೈರಾಯ್ಡ್ ಕಾಣಿಸ್ಕೊಳ್ಳುತ್ತೆ, ಒಬೆಸಿಟಿ ಕಾಣಿಸ್ಕೊಳ್ಳುತ್ತೆ, ತೂಕ ಭಾರ ಹೆಚ್ಚಾಗತ್ತೆ.
ಎಲ್ಲವೂ ಒಂದೇ ಸಮ ಬರುತ್ತೆ ಮಾಸ್ಟರ್ಸ್. ಎಷ್ಟು ಡಾಕ್ಟರ್ ಫ್ಯಾಮಿಲಿ ನಮ್ದು, ನನ್ನ ಹಸ್ಬೆಂಡ್ ಡಾಕ್ಟರ್. ಏನೇ ನಾವು ಬೇರೆ ಕಡೆ ಟ್ರೀಟ್ಮೆಂಟ್ ನನ್ನ ಹಸ್ಬೆಂಡ್ ಕೊಡ್ತಾ ಇದಾರೆ ಬೇರೆ ಜನಗಳಿಗೆ, ಆದ್ರೆ ತನ್ನ ಮಗನಲ್ಲಿ ಆಗ್ತಾ ಇರೋ ನೋವುಗಳನ್ನ ತಡ್ಕೊಳಿಕ್ ಆಗ್ತಾ ಇಲ್ಲ. ಅವನಿಗೆ ಕಣ್ಣು ದೃಷ್ಟಿನೂ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಎಲ್ಲವೂ ಕಾಣಿಸ್ಕೊಳ್ತಾ ಇದೆ. ಸೊ ಅವನಿಗೋಸ್ಕರ ಕೌನ್ಸಿಲಿಂಗು ಮಾಡಿಸ್ತೀವಿ, ಎಲ್ಲಾ ಮಾಡಿಸ್ತೀವಿ, ಯಾವ್ದ್ರಿಂದನೂ ನಮ್ಗೆ ಉತ್ತರ ಸಿಗೋದಿಲ್ಲ. ಒಂದಿನ ನನ್ನ ಫ್ರೆಂಡ್ ಮೂಲಕ ಈ ಧ್ಯಾನ ಪರಿಚಯ ಆಗತ್ತೆ. ಸೆಕೆಂಡ್ PUC ಪಾಸ್ ಆಗ್ತಾನೋ ಇಲ್ವೋ ಅಂತ ಹೇಳಿದ್ದ ಟೀಚರ್ಸ್ ಗಳು ಮಿಡ್ ಟರ್ಮ್ ತನಕ, ಆಮೇಲೆ ಈ ಧ್ಯಾನ ಸಿಕ್ಕಿದ್ಮೇಲೆ ಅವನು ಧ್ಯಾನದಿಂದ ತನ್ನ ಎಲ್ಲವನ್ನ ಗುಣಪಡಿಸ್ಕೊಂತಾನೆ ಮಾಸ್ಟರ್ಸ್. ಧ್ಯಾನದಿಂದ ಅವನು PUC ಪಾಸ್ ಮಾಡಿ ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, IIT ಸೆಲೆಕ್ಟ್ ಆಗ್ತಾನೆ. ಅಲ್ಲಿ ಕಳ್ಸೋದಿಲ್ಲ ನಾವೇ ಕೂಡ, ಬಟ್ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಸೆಕೆಂಡ್ ಇಯರ್ 4th ಸೆಮ್. ಹಾಗೆ ಅವನು BP ಆಗ್ಲಿ, ಥೈರಾಯ್ಡ್ ಆಗ್ಲಿ, ಅಥವಾ ನಾವೇನ್ ಕೌನ್ಸಿಲಿಂಗ್ ಮಾಡ್ಸಿದೀವಿ ಅದ್ರ ಪ್ರಾಬ್ಲಮ್ ಆಗ್ಲಿ, ಏನು ಆಮೇಲೆ ತೂಕ 10 kg ಇಳಿಸ್ಕೊಂಡಿದ್ದಾಗ್ಲಿ, ಎಲ್ಲವೂ ಧ್ಯಾನದಿಂದಲೇ. ಇದೆಲ್ಲವೂ ಕೂಡ ನನಗೆ ಧ್ಯಾನದಿಂದ ಸಿಕ್ತು. ನಾನು ಸುಲಭವಾಗಿ ಹೇಳ್ದೆ, ಒಂದು ಚಿಕ್ಕ ಅನುಭವ. ನಾನು ಏನೆಲ್ಲ ಅವನಲ್ಲಿ ಬದಲಾವಣೆಗಳನ್ನ ನೋಡ್ದೆ, ಅವನಿಗೆ ಯಾಕೆ ಆ ರೀತಿಗಳ ಕಷ್ಟಗಳಾಯ್ತು ಅನ್ನೋದನ್ನ ನಾನು ಹೇಳ್ತಾ ಬರ್ತೀನಿ ಮಾಸ್ಟರ್ಸ್. ನಾವ್ ಏನ್ ಮಾಡ್ತೀವಿ, ಧ್ಯಾನಕ್ ಮುಂಚೆ ನಮ್ಗೆ ಏನೂ ಗೊತ್ತಿಲ್ಲ. ಮಕ್ಕಳಿಗೆ ಯಾವ ರೀತಿ ಟ್ರೀಟ್ ಮಾಡ್ಬೇಕು, ಯಾವ ರೀತಿ ಅವ್ರ ಜೊತೆ ಗೆಳತನದಿಂದ ಇರ್ಬೇಕು, ಇವನ್ನೆಲ್ಲ ನಾವು ಗೊತ್ತೇ ಆಗೋದಿಲ್ಲ ಮಾಸ್ಟರ್ಸ್. ಏನ್ ಬರುತ್ತೆ ಬಾಯಿಗೆ ಅದನ್ನೇ ಆಡ್ತಾ ಇರ್ತೀವಿ. ಸಿಟ್ಟಲ್ಲಿ ಎಲ್ಲವನ್ನ ಅವ್ರ ಮೇಲೆ ತೋರ್ಸ್ಕೊಳ್ತಾ ಇರ್ತೀವಿ. ಆ ಒಂದು ಸಿಟ್ಟು, ಆ ಒಂದು ಕೋಪ, ಅವನು ಸರಿಯಾಗಿ ಓದ್ತಾ ಇಲ್ವಲ್ಲ, 95% ಇಂದ ಎಲ್ಲ ಡೌನ್ ಆಗಿದಾನಲ್ಲ, ಫೇಲ್ ಆದ್ರೆ ಏನ್ ಮಾಡೋದು, ಎಲ್ಲ ಡಾಕ್ಟರ್ ಫ್ಯಾಮಿಲಿ ನಮ್ದು, ಅವನು ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ. ಪೇರೆಂಟ್ಸ್ ಗಳಿಗೆ ಅಧಿಕವಾದ ಆಸೆಗಳು ಜಾಸ್ತಿ. ನಾನ್ ಏನೆಲ್ಲ ಬೇರೆಯವ್ರನ್ನ ಕಂಪೇರ್ ಮಾಡಿ, ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ಓದ್ತಾ ಇರೋನು ಡೌನ್ ಆದಾಗ, ಕೆಟ್ಟ ಹ್ಯಾಬಿಟ್ ಗಳನ್ನ ಶುರು ಮಾಡಿದಾಗ, ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿ ಯಾವ ರೀತಿ ಬೈದಿದ್ನೋ, ಅದೆಲ್ಲ ಅವನ ಮೈಂಡ್ ಅಲ್ಲಿ ಯಾವ ರೀತಿ ಸ್ಟೋರ್ ಆಗಿತ್ತೋ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ನಾವ್ ಎಷ್ಟು ಒಂದು ತಪ್ಪು ಮಾಡ್ತೀವಿ ಅಂದ್ರೆ ಪೇರೆಂಟ್ಸ್ ಗಳು, ಮಕ್ಕಳಿಗೆ ಏನ್ ನಾವು ಕೊಡ್ತಾ ಇರ್ತೀವೋ, ನಾವ್ ಏನ್ ಅಂತ ಇರ್ತೀವೋ ಅದು ಅವ್ರ ಮೈಂಡ್ ಅಲ್ಲಿ ಸ್ಟೋರ್ ಆಗುತ್ತೆ ಅನ್ನೋ ಜ್ಞಾನ ಇರೋದಿಲ್ಲ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವ್ ಹೇಳಿದ ಮಾತುಗಳು ಅವನಿಗೆ ಸ್ಟೋರ್ ಆಗಿ ಅದರಿಂದ ಹೊರಗ್ ಬರಕ್ಕೆ ತುಂಬಾ ಕಷ್ಟಪಟ್ಟಿದ್ದಾನೆ ಮಾಸ್ಟರ್ಸ್. ತುಂಬಾನೇ ಕಷ್ಟಪಟ್ಟಿದ್ದಾನೆ. ಓದ್ಬೇಕು ಅಂತ ಹೇಳಿದ್ರು ಕೂಡ ಬುಕ್ಸ್ ತೆಗೆದ್ರೆ ನಾವ್ ಹೇಳಂತ ಮಾತುಗಳೇ ಅವನಿಗೆ ಬರ್ತಾ ಇರತ್ತೆ. ನಿನ್ ಕೈಲಿ ಆಗೋದಿಲ್ಲ, ಯು ಫಿಟ್ ಫಾರ್ ನಥಿಂಗ್, ಯು ಕಾಂಟ್ ಡೂ ಎನಿಥಿಂಗ್, ನಿನಗೆ ಸ್ಕೋರ್ ಅವ್ರ ತರ ತೆಗಿಯಕ್ ಆಗೋದಿಲ್ಲ, ನೀನ್ ಇವ್ರ ತರ ಸಣ್ಣ ಆಗ್ಲಿಕ್ ಆಗೋದಿಲ್ಲ. ಆಮೇಲೆ ಅವ್ರಿಗೆ ನಾವು ಏನ್ ಮಾಡ್ತೀವಿ, ಅವ್ರ ಆಕಾರದ ಮೇಲೆ ಅವ್ರನ್ನ ಕರಿತಾ ಇರ್ತೀವಿ. ಡುಮ್ಮ, ಓದಲ್ಲ ಅಂದ್ರೆ ಪೆದ್ದ, ಈ ಮಾತುಗಳು ಮಾಸ್ಟರ್ಸ್. ನಾವು ತಾಯಿ ಆಗಿದ್ಕೊಂಡು ಕೂಡ, ಒಳ್ಳೆ ಸಂಸ್ಕಾರ ಇದ್ದರೂ ಕೂಡ, ಒಂದು ಕಷ್ಟದ ಸಿಚುವೇಶನ್ ಅಂತ ಬಂದಾಗ ನಮ್ಮ ಮೈಂಡ್ ಯಾವ್ಯಾವ ರೀತಿ ಬದಲಾಗಿ ಯಾವ್ಯಾವ ಪದಗಳನ್ನ ಮಕ್ಕಳಿಗಾಗಿ ಯಾರಿಗಾಗ್ಲಿ ಬಳಸ್ತಾ ಇರ್ತೀವಿ. ಅದು ಎಷ್ಟು ತಪ್ಪು ಅನ್ನೋದು ಧ್ಯಾನಕ್ಕೆ ಬಂದ್ಮೇಲೆ ನಂಗೆ ಗೊತ್ತಾಗಿದೆ. ಅದನ್ನೆಲ್ಲ ನಾನು ಸರಿ ಮಾಡ್ಕೊಳ್ತಾ ಬಂದಿದ್ದೀನಿ ಮಾಸ್ಟರ್ಸ್. ಈ ಒಂದು ವಿಷಯನ ನಾನು ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಎಷ್ಟೋ ಜನ ತಾಯಿದಿರಿದ್ರ ನಿಮ್ಮ ಮಕ್ಕಳಿಗೆ ತಿಳಿದೋ ತಿಳಿದೇನೋ ಏನೇನೋ ಬೈದಿರ್ತೀವಿ. ದೊಡ್ಡವರಿರ್ಬೋದು, ಚಿಕ್ಕವರಿರ್ಬೋದು. ಒಂದು ಕೆಲ್ಸಕ್ ಸೇರ್ಲಿಲ್ಲ ಅಂದ್ರೆ, ಒಂದು ಮದ್ವೆ ಸೆಟ್ ಆಗ್ಲಿಲ್ಲ ಅಂದ್ರೆ, ಅಥವಾ ಓದ್ಲಿಲ್ಲ ಅಂದ್ರೆ, ಏನೇ ಇದ್ರೂ ಕೂಡ ನಾವ್ ಯಾವ್ಯಾವ ಭಾಷೆಗಳನ್ನ ಬಳಸಿರ್ತೀವೋ, ಯದ್ಭಾವಂ ತದ್ಭವತಿ, ಇದು ಗೊತ್ತಿದೆ ನಮ್ಗೆ. ನಾವ್ ಏನ್ ಅಂತೀವೋ ಪದೇ 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 ಅದು ಸಿದ್ಧಿ ಆಗತ್ತೆ. ಅದಕ್ಕೆ ಹೆಚ್ಚು ಶಕ್ತಿ ಬಂದು ಅದು ಸೃಷ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನಾವು ಈ ವಾಸ್ತವದಲ್ಲಿ ನಾವು ಸಂತೋಷವಾಗಿದ್ದೀವಿ, ಖುಷಿಯಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂದ್ರೆ ನಾವ್ ಏನೋ ಒಂದು ಗತ ಜನ್ಮದಲ್ಲಿ ಪುಣ್ಯ ಕೆಲಸವನ್ನ ಮಾಡಿದೀವಿ, ಅದನ್ನ ಪಡ್ಕೊಂಡ್ ಬಂದಿರ್ತೀವಿ, ಅನುಭವಿಸ್ತಾ ಇರ್ತೀವಿ. ನಾವು ಕಷ್ಟನ ಅನುಭವಿಸ್ತಾ ಇದೀವಿ, ತೊಂದ್ರೆನ ಅನುಭವಿಸ್ತಾ ಇದೀವಿ. ಯಾರಿಂದನೂ ನಮಗ್ ಕಷ್ಟ ಆಗ್ತಾ ಇದೆ ಅಂದ್ರೆ ನಮ್ಮ ಗತ ಜನ್ಮದ ಕರ್ಮ ಫಲಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಇದೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಮಾಸ್ಟರ್ಸ್. ಕಾರ್ಯಕಾರಣ ಸಂಬಂಧ ಇಲ್ಲದೆ ನಮ್ಮ ಜೊತೆ ಯಾರು ಇರೋದಿಲ್ಲ. ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡ್ಮೇಲೆ, ಎಷ್ಟೋ ಹಲವಾರು ಮಾಸ್ಟರ್ಸ್ ಗಳ ವಿಡಿಯೋಸ್ ಗಳನ್ನ ಕೇಳದ್ಮೇಲೆ, ಸಜೆಷನ್ಸ್ ಗಳನ್ನ ಕೇಳದ್ಮೇಲೆ ನಾನು ಎಷ್ಟು ತಪ್ಪು ಮಾಡಿದೀನಿ ಅನ್ನೋ ಅರಿವು ನನಗಾಯ್ತು ಮಾಸ್ಟರ್ಸ್. ಆ ಒಂದು ತಪ್ಪುಗಳನ್ನ ಸರಿ ಮಾಡ್ಕೊಂಡಿದ್ದು ಯಾವ ರೀತಿ, ನೀವು ಯಾವ ರೀತಿ ಸರಿ ಮಾಡ್ಕೊಳ್ಬಹುದು ಅನ್ನೋ ವಿಚಾರಗಳನ್ನ ಹೇಳ್ತಾ ಬರ್ತೀನಿ ಮಾಸ್ಟರ್ಸ್. ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈಗ ನಮ್ಮ ಮಕ್ಕಳ ಮುಂದೆನೆ ಜಗಳ ಆಡ್ತಾ ಇರ್ತೀವಿ.
ತುಂಬಾ ಜಗಳಗಳನ್ನ ಆಡೋದು. ಧ್ಯಾನಕ್ ಮುಂಚೆ ಮಾಸ್ಟರ್ಸ್ ನೆನ್ಸ್ಕೊಳ್ಳಿ, ನೀವು ನಿಮ್ಮ ಧ್ಯಾನಕ್ ಮುಂಚಿನ ಜೀವನವನ್ನ ನೆನ್ಸ್ಕೊಳ್ಳಿ. ನಿಮ್ಮ ಅತ್ತೆ ಜೊತೆ ಇರ್ಬೋದು, ಮಾವಿನ ಜೊತೆ ಇರ್ಬೋದು, ಯಾರಾದ್ರೂ ನಿಮ್ಮ ಕುಟುಂಬ ಸಂಬಂಧಿಕರ ಜೊತೆ ಇರ್ಬೋದು. ನಮಗೇನು ಗೊತ್ತಿರ್ಲಿಲ್ಲ ಅವಾಗ, ಎಲ್ಲವೂ ನಮ್ಮದೇ ವಿನ್ಯಾಸ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ. ಎಲ್ಲದಕ್ಕೂ ನಾವೇ ಕಾರಣಕರ್ತರು, ನಮ್ಮ ಒಂದು ಕರ್ಮವನ್ನು ಕಳ್ಕೊಳಕ್ ನಾವು ಬಂದಿದೀವಿ ಅನ್ನೋ ಒಂದು ಸತ್ಯ ನಮಗ್ ಗೊತ್ತಿರ್ಲಿಲ್ಲ. ಆ ಸತ್ಯದ ಅರಿವಾದ್ಮೇಲೆ ನಮ್ಮನ್ನ ನಾವು ಒಂದೊಂದೇ ಚೇಂಜ್ ಮಾಡ್ಕೊಳ್ತಾ ಬರ್ಬೇಕು. ನಾವು ಯಾರ್ದು ಗುಣವನ್ನ ಬದಲಾಯಿಸಕ್ ಹೋಗ್ಬಾರ್ದು. ನಾವು ಯಾರ್ದೇ ಗುಣವನ್ನ ಬದಲಾಯಿಸ್ತಾ ಇದೀವಿ ಅಂದ್ರೆ ಅವರ ಗತ ಜನ್ಮಗಳ ಎಷ್ಟು ಜನ್ಮದಲ್ಲಿ ಅವ್ರು ತಗೊಂಡಿದಾರೋ, ಎಷ್ಟು ಯುಗಗಳಿಂದ ಬಂದಿದಾರೋ ಅದ್ರದ್ದು ಹಿಸ್ಟ್ರಿ ನಮಗ್ ಗೊತ್ತಿರ್ಬೇಕು. ಆಗ ಮಾತ್ರ ಅವ್ರ ಗುಣ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಒಬ್ಬ ವ್ಯಕ್ತಿ ನಾವು ಗುಣ ಬದಲಾಯಿಸ್ಬೇಕು ಅಂತ ನಾವು ಹಿಂಗೆ ಮಾಡು, ಹಂಗೆ ಇರು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಏನ್ ಹೇಳ್ತೀವೋ ಆತರ ಹೇಳ್ಬೇಕು ಅಂದ್ರೆ ಖಂಡಿತವಾಗ್ಲಿ ಸಾಧ್ಯ ಇಲ್ಲ ಮಾಸ್ಟರ್ಸ್. ಅವ್ರು ಯುಗಗಳು ಎಷ್ಟು ಜನ್ಮಗಳು ತಗೊಂಡಿದಾರೋ, ಈ ಸಲ ಅವ್ರು ನನ್ನ ಮಗನಾಗಿರ್ಬೋದು, ಈ ಸಲ ನನ್ನ ಗಂಡನಾಗಿರ್ಬೋದು, ಅವರ ಹಳೆ ಜನ್ಮಗಳು ನಮಗ್ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ನಾವು ಅವ್ರನ್ನ ಬದಲಾಯಿಸಕ್ ಹೋಗಕ್ ಸಾಧ್ಯನೇ ಇಲ್ಲ. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು. ಇದೇ ನಮ್ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು. ಒಬ್ಬರ ಕಣ್ಣಲ್ಲಿ ನಾವು ಏನೋ ಬೈತಾ ಇದೀವಿ, ಏನೋ ಹೇಳ್ತಾ ಇದೀವಿ ಅಂದ್ರೆ ಅವ್ರ ಕಣ್ಣಲ್ಲಿ ನಾವೇ ಕಾಣಿಸ್ಕೊಳ್ತೀವಿ. ಆ ಗುಣದ ಬದಲಾವಣೆ ನಮ್ಮಲ್ಲಿ ಆಗ್ಬೇಕು ಮೊದಲು. ಅದು ಬಿಟ್ಟು ಅವ್ರನ್ನ ತಿದ್ಲಿಕ್ಕೆ ನಾವು ಹೋಗ್ಬಾರ್ದು ಮಾಸ್ಟರ್ಸ್. ನಮ್ ಮಕ್ಕಳ ಮುಂದೆ ನಾವ್ ಏನೇನ್ ಮಾಡ್ಬಾರ್ದು ಅಂತ ಹೇಳ್ಕೊಂಡ್ ಬರ್ತೀನಿ. ನಾವು ಮಕ್ಕಳ ಮುಂದೆ ನಾವು ಜಗಳ ಆಡ್ತಾ ಇರ್ತೀವಿ. ಮತ್ತೆ ನಮ್ಮ ಮಕ್ಕಳಲ್ಲಿ ಅವರ ಕೊರತೆಗಳನ್ನ ಏನೇನ್ ಕಡಿಮೆ ಇದೆಯೋ ಅದನ್ನ ಒತ್ತಿ 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 ಹೇಳ್ತಾ ಇರ್ತೀವಿ. ನೀನ್ ಕೇಳಿದಾಗಲ್ಲ, ನಿನ್ಗೆ ಇದು ಸರಿ ಬಟ್ಟೆ ಹಾಕೊಳಕ್ ಬರಲ್ಲ, ನೀನ್ ಸರಿಯಾಗಿ ಹೇರ್ ಸ್ಟೈಲ್ ಮಾಡೋಲ್ಲ. ಅವನಲ್ಲಿ ಏನೋ ಒಂದು ಹುಡುಕ್ತಾ ಇರ್ತೀವಿ. ನಾವ್ ಯಾವಾಗ್ಲೂ ನಮ್ಮ ಮಕ್ಕಳಲ್ಲಿ ಒಳ್ಳೆ ಗುಣಗಳನ್ನ ಹುಡುಕ್ಬೇಕೇ ಹೊರತು ಕೆಟ್ಟದನ್ನೇ ಹುಡ್ಕೊಂಡು ಅದನ್ನೇ ಹೇಳ್ತಾ ಇದ್ರೆ ಅದೇ ನಮಗ್ ಸಿಗುತ್ತೆ. ನೇಚರ್ ಅದೇ ರೀತಿಯ ವಾತಾವರಣವನ್ನ ನಮಗ್ ಕಲ್ಪಿಸ್ಕೊಡ್ತಾ ಇರುತ್ತೆ. ನಾವು ಹೊರಡಿಸುವ ಮಾತುಗಳು ಕರೆಕ್ಟ್ ಆಗಿ ಯೋಚನೆ ಮಾಡಿ ಆಡ್ಬೇಕು ಮಾಸ್ಟರ್ಸ್. ಹಾಗೆ ಅವರ ಆಕಾರದ ಮೇಲೆ ದಪ್ಪ, ಉದ್ದ, ಕರಿಯ, ಗಿಡ್ಡ ಈ ರೀತಿಯಾದ ಭಾಷೆಗಳನ್ನ ಬಳಸ್ತಾ ಇರ್ತೀವಿ. ಆ ರೀತಿ ಮಾಡ್ಬಾರ್ದು. ಮತ್ತೆ ನಕಾರಾತ್ಮಕ ವಿಷಯಗಳನ್ನ ಮಾತಾಡ್ತಿರ್ತೀವಿ. ಬರೀ ನಮ್ಮಲ್ಲಿ ಬರೋದು ಕೆಟ್ಟ ಆಲೋಚನೆಗಳೇ. ನೀನ್ ಹಿಂಗ್ ಓದಿಲ್ಲ ಅಂದ್ರೆ ನಿನ್ ಕೆಲ್ಸ ಸಿಗೋದಿಲ್ಲ, ನಿಂಗೆ ಒಳ್ಳೆ ಮರ್ಯಾದೆ ಸಿಗೋದಿಲ್ಲ, ಒಳ್ಳೆ ಹೆಂಡತಿ ಸಿಗೋದಿಲ್ಲ, ಜೀವನದಲ್ಲಿ ನೀನ್ ಉದ್ಧಾರ ಆಗ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಭಾಷೆಗಳನ್ನ ಬಳಸಿರ್ತೀವಿ. ಮತ್ತೆ ನಾವ್ ಏನೇ ಒಂದು ಅಡಿಗೆ ಮಾಡ್ಲಿ ಅದನ್ನ ಬಲವಂತವಾಗಿ ತಿನ್ಸ್ಲಿಕ್ಕೆ ಶುರು ಮಾಡ್ತೀವಿ. ಬೇಡ ಮಾಸ್ಟರ್ಸ್, ನಾವ್ ಏನ್ ಮಾಡ್ತೀವೋ ಅದೇ ನಮ್ಗೆ ವಾಪಸ್. ನಾವು ಈಗ ಮಕ್ಕಳಿಗೆ ನಾವು ತಿನ್ನಿಸ್ಬೋದು, ತಿನ್ಲೇಬೇಕು, ಇದರಿಂದ ಅದು ಬರುತ್ತೆ, ಇದು ಬರುತ್ತೆ ಅಂತ. ನೆಕ್ಸ್ಟ್ ಅವರು ಬೆಳಿತಾರೆ, ನಾವು ವಯಸ್ಸಾಗ್ತಿವಿ, ನಮಗೆ ತಿನ್ಲಿಕ್ಕೆ ಹೇಳ್ತಾರೆ, ನಾವು ಅವಾಗ ಆಗೋದಿಲ್ಲ, ನಮಗೆ ಆ ಶಕ್ತಿ ಇರೋದಿಲ್ಲ ತಿನ್ನೋದಕ್ಕೆ. ಆಗ ಅದೇ ಫೋರ್ಸ್ ನ ಅವ್ರು ಮಾಡ್ತಾರೆ. ಎಷ್ಟು ಬೆಲೆ ಗೊತ್ತಾ ನಿನಗೆ, ತಿನ್ನು, ನೀನ್ ತಂದಿದ್ರೆ ಗೊತ್ತಾಗ್ತಾ ಇತ್ತು. ಈ ರೀತಿ ಮಾತಾಡಿರ್ತೀವಿ ಮಾಸ್ಟರ್ಸ್. ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಯಾವುದಕ್ಕೂ ನಾವು ಬಲವಂತ ಮಾಡ್ಬಾರ್ದು, ಬಲವಂತವಾಗಿ ತಿನ್ನಿಸ್ಬಾರ್ದು. ನಾವ್ ಏನ್ ಮಾಡ್ತೀವೋ ಅದೇ ನಮ್ಗೆ ವಾಪಸ್ ಆಗಿ ಬರ್ತಾ ಇರುತ್ತೆ. ಅವ್ರ ಬುದ್ಧಿವಂತಿಕೆಯನ್ನ ಇನ್ನೊಬ್ರಿಗೆ ಹೋಲ್ಸಿ ಮಾತಾಡಕ್ ಹೋಗ್ಬಾರ್ದು. ಹಾಗೆ ಈಗ ಅವನು ಯಾವ್ದೋ ಒಂದ್ರಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾನೆ ಅಥವಾ ಏನೋ ಒಂದು ಕೆಟ್ಟದ್ ಮಾಡಿದಾನೆ, ಅದನ್ನ ನಾವೇನ್ ಮಾಡ್ತೀವಿ, ಅವ್ರು ನೋಡು ಎಷ್ಟ್ ಚೆನ್ನಾಗಿ ಮಾರ್ಕ್ಸ್ ತಗೋತಾರೆ, ಅವ್ರು ನೋಡು ಯಾವ ತರ ಓದ್ತಾರೆ, ಅವ್ರು ಇಷ್ಟು ಟೈಮ್ ಓದ್ತಾರೆ, ನೀನ್ ಓದಲ್ಲ. ಈ ರೀತಿ ಬೇರೆ ವ್ಯಕ್ತಿಗಳಿಗೆ ಕಂಪೇರ್ ಮಾಡಿ ಮಕ್ಕಳನ್ನ ಬೈಬಾರ್ದು. ಹಾಗೆ ಏನೇ ಕೇಳಿದ್ರು ಅಲ್ಲಿಗೆ ಹೋಗ್ತೀನಿ, ಎಲ್ಲದಕ್ಕೂ ರಿಜೆಕ್ಷನ್. ಯಾಕಂದ್ರೆ ಅವ್ನು ಓದ್ತಾ ಇಲ್ಲ ಅಂತ, ನನ್ ಮಾತ್ ಕೇಳ್ತಾ ಇಲ್ಲ ಅಂತ. ಈ ರೀತಿ ಅದು ಬೇಡ, ಇದು ಬೇಡ, ಎಲ್ಲೂ ಹೋಗೋದ್ ಬೇಡ, ಏನ್ ಓದಿದ್ಯಾ ಅಂತ, ಯಾವ ಸುಖಕ್ಕೆ ನಿನಗೆ, ಈ ರೀತಿ ನಾವು ಗೈಡ್ ಮಾಡಿರೋದು ಉಂಟು. ಬೇಡ ಮಾಸ್ಟರ್ಸ್. ಅಜ್ಞಾನದಿಂದ ಎಷ್ಟೆಲ್ಲ ತಪ್ಪು ಮಾಡಿದೀವಿ, ಆ ತಪ್ಪುಗಳನ್ನ ನಾವು ಸರಿ ಮಾಡ್ಕೊಳ್ಬೇಕು. ಪ್ರತಿಯೊಬ್ರು ಮಾಡಿರ್ತೀವಿ ಮಾಸ್ಟರ್ಸ್. ಈ ಧ್ಯಾನ ಅನ್ನೋದು ಸಿಕ್ಕಿಲ್ಲ ಅಂದಿದ್ರೆ ನಾವು ಎಷ್ಟು ದುಃಖದಲ್ಲಿ ಇರ್ತಿದ್ವೋ ಗೊತ್ತಿಲ್ಲ. ಹಾಗೆ ಅವಶ್ಯಕತೆಯ ಬಗ್ಗೆ ತಿಳಿಸಬೇಕೇ ವಿನಃ ಕೇಳಿದ್ದೆಲ್ಲ ಅಧಿಕವಾಗಿ ಕೊಡಿಸ್ಬಾರ್ದು. ನಾವೇನ್ ಮಾಡ್ತೀವಿ, ಒಂದನ್ನ ಕೇಳಿದ್ರೆ 10 ಕೊಡಿಸ್ತೀವಿ. ನಾವೇ ನಮ್ ಮಕ್ಳನ್ನ ಹಾಳ್ ಮಾಡೋದು ಮಾಸ್ಟರ್ಸ್. ಮಕ್ಕಳಿಗೆ ಏನ್ ಗೊತ್ತು, ಹುಟ್ಟಿದಾಗ ಭಗವಂತ ಅಂತ ಹೇಳ್ತಿರ್ತೀವಿ, ಬೆಳಿತಾ 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 ಅವ್ರನ್ನೇ ಬೈಲಿಕ್ ಶುರು ಮಾಡ್ತೀವಿ. 7 ವರ್ಷದ ಮೇಲೆ ಆ ಮಕ್ಕಳಿಗೆ ಮನಸ್ಸು ಅಂತ ಹುಟ್ಟುತ್ತೆ. ಆ ಮನಸ್ಸು ಅಂತ ಹುಟ್ಟಿದಾಗ ನಮ್ಮ ಮನೆಯ ವಾತಾವರಣದಲ್ಲಿ ನಡೆಯತಕ್ಕಂತಹ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಅವರು ಅಳವಡಿಕೆ ಮಾಡ್ಕೊಳ್ತಿರ್ತಾರೆ. ಮಕ್ಕಳು ನಾವ್ ಹೇಳಿದನ್ನ ಕೇಳೋಲ್ಲ, ನಾವ್ ಏನ್ ಮಾಡ್ತಿರ್ತೀವಿ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದೇ ಮಾತನ್ನ ನಮಗೆ ರಿವರ್ಸ್ ಹೇಳ್ತಾ ಇರ್ತಾರೆ. ಇದು ಸತ್ಯ ಮಾಸ್ಟರ್ಸ್.
ಎಷ್ಟು ಚಿಕ್ಕ ಮಗುವಿಂದ ಹಿಡಿದು ಹುಟ್ಟುತ್ತ 7 ವರ್ಷದ ತನಕ ಭಗವಂತನ ರೂಪದಲ್ಲಿ ನೋಡ್ತಾ ಇರ್ತೀವಿ. ಆಮೇಲೆ ಈ ಬಾಯಿಗೆ ಬಂದಂಗ್ ಬೈತೀವಿ. ಮೊಬೈಲ್ ನೋಡ್ತಿರ್ತಾನೆ ಅಂದ್ರೆ ಆ ಮೊಬೈಲ್ ನ ಆಸೆ ಹುಟ್ಸಿರೋದೇ ನಾವು. ಟಿವಿ ನೋಡ್ತಾರೆ ಅಂದ್ರೆ ಟಿವಿ ಹಾಕಿ ಊಟ ಮಾಡ್ಸಿರೋದೇ ನಾವು ಚಿಕ್ಕದ್ರಲ್ಲಿ. ಊಟ ಮಾಡ್ಕೊಳ್ಳಿ ಅಂತ ಮೊಬೈಲ್ ಕೊಡೋದು, ಊಟ ಮಾಡ್ಕೊಳ್ಳಿ ಕೆಲಸ ಮಾಡ್ಲಿ ಅಂತ ಟಿವಿ ಹಾಕೋದು, ಈ ರೀತಿ ಅಭ್ಯಾಸಗಳು ಮಕ್ಳಿಗ್ ಗೊತ್ತಿರೋದಿಲ್ಲ, ರೂಢಿ ಮಾಡ್ಸಿರೋದು ನಾವು. ಆಮೇಲೆ ಅದನ್ನೇ ಅಭ್ಯಾಸ ಶುರು ಮಾಡಿದಾಗ ಬೈದಿರೋದು ನಾವೇ. ಎಲ್ಲ ತಪ್ಪುಗಳು ಇಲ್ಲಿ ನಮ್ಮದೇ ಇರುತ್ತೆ ಮಾಸ್ಟರ್ಸ್. ಇಲ್ಲ ಅವನು ಬೆಳೆಯುತ್ತಿರೋ ವಾತಾವರಣ. ನಾವೇನ್ ಮಾಡ್ತೀವಿ, ಎಲ್ಲ ಬೇರೆ ಕೋಪಗಳನ್ನೆಲ್ಲ ತೆಗೆದು ಆ ಮಕ್ಕಳ ಮುಂದೆ ಮಾತಾಡ್ತಿರ್ತೀವಿ. ಮತ್ತೆ ಬೇರೆಯವ್ರಿಗೆ ಬೈಯೋದನ್ನು ಕೂಡ ಅವ್ರ ಹತ್ರ ಶೇರ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಆ ಮಕ್ಕಳು ಹಿಂಗಂತ ಇದ್ರು ಅಮ್ಮ ಅಂತಂದ್ರೆ ಮತ್ತೆ ಹಿಡ್ಕೊಂಡು ನಮ್ಮ ಮಕ್ಳಿಗೆ ಹೊಡಿತೀವಿ. ಎಲ್ಲ ಮಾಡೋದು ನಾವೇ ಮಾಸ್ಟರ್ಸ್. ಒಂದ್ ಅತ್ತೆ ಬಗ್ಗೆನೋ ಒಂದ್ ನಾದ್ನಿ ಬಗ್ಗೆನೋ ಏನೋ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಮಕ್ಳ ಮುಂದೆ ಮಾತಾಡೋದು. ನೆಕ್ಸ್ಟ್ ಆ ಮಕ್ಳು ಆ ಅಜ್ಜಿಗೋ ಅಥವಾ ಅತ್ತೆದಿರಿಗೋ ಹೇಳ್ದಾಗ ಮತ್ತೆ ಮಕ್ಳಿಗೆ ಇಟ್ಕೊಂಡು ನಾವೇ ಹೊಡಿಯೋದು. ಇದನ್ನು ಮಾಡಿದೀವಿ ಮಾಸ್ಟರ್ಸ್, ಇದನ್ನು ಮಾಡ್ಬಾರ್ದು. ಹಾಗೆ ನಾವೇನ್ ಮಾಡ್ತೀವಿ, ಮನೆಗೆ ಯಾರಾದ್ರೂ ಬಂದ್ರೆ ಗೊತ್ತಿರಲ್ಲ, ಗುರಿ ಇರೋದಿಲ್ಲ, ಮಾತಾಡ್ಸು, ನಮಸ್ಕಾರ ಮಾಡು, ತಬ್ಕೋ, ಈ ರೀತಿ ಹೇಳ್ತಿರ್ತೀವಿ. ನಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನಾವ್ ಆ ರೀತಿ ಹೋಗು ನೀನ್ ಅವ್ರನ್ನ ಮಾತಾಡ್ಸೋ, ಅವ್ರ ಜೊತೆ ಕೂತ್ಕೋ ಅಂತ ಹೇಳಿದ್ರೆ ಮಾಡ್ತೀವ ಮಾಸ್ಟರ್? ಸಣ್ಣ ಮಕ್ಳು ಅಂತ ನಮ್ಮ ಅಧಿಕಾರ ತೋರಿಸ್ತಾ ಇರ್ತೀವಿ. ನೀನ್ ಅದು ಮಾಡ್ಲೇಬೇಕು, ಅವ್ರಿಗೋಗ್ ಮಾತಾಡ್ಸು, ಹೋಗು ಹೋಗು ಹೋಗು, ಫೋರ್ಸ್. ಅವ್ರ ಪಾಡಿಗೆ ಅವ್ರನ್ನ ಬಿಡೋದೇ ಇಲ್ಲ. ಹಾಗೆ ನಾವ್ ಯಾವಾಗ್ಲೂ ನಮಗೇನ್ ಬೇಕು ಅದನ್ನೇ ಅವ್ರ ಹತ್ರ ಅಪೇಕ್ಷೆ ಪಡ್ತಾ ಇರ್ತೀವಿ. ಅವ್ರಿಗೇನ್ ಬೇಕು ಅನ್ನೋದನ್ನ ನಾವು ಗಮನಿಸೋದಿಲ್ಲ. ಇದನ್ನ ಮಾಡ್ಬಾರ್ದು. ಏನ್ ಮಾಡ್ಬಾರ್ದು, ನಾವೇನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾನ್ ಚರ್ಚೆ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಹಾಗೆ ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ ಯಾವ್ದಾದ್ರು ಮಾತುಗಳನ್ನ ಆಡೋದ್ರ ಮೂಲಕ ಅಥವಾ ಹೊಡಿಯೋದ್ರ ಮೂಲಕ ನಮ್ಮ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತೀವಿ. ಹೀಗೆ ನಾವೇನ್ ಮಾಡ್ತೀವಿ, ಈಗ ನಾನು ಹೇಳ್ತೀನಿ, ಈ ರೀತಿ ಮಾಡೋದ್ರಿಂದ ಅವರ ಮನಸ್ಸಲ್ಲಿ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂತ. ನನ್ನ ಮಗನ ಉದಾಹರಣೆ ಹೇಳ್ತೀನಿ. ನಾನು ಕೆಲವು ಭಾಷೆಗಳನ್ನ ಬಳಸಿದ್ದೆ. ನಿನ್ ಕೈಲಿ ಆಗೋದಿಲ್ಲ ಓದಕ್ಕೆ, ಧ್ಯಾನಕ್ ಮುಂಚೆ ಮಾಸ್ಟರ್ಸ್, ನಿನಗ್ ಸಾಧ್ಯ ಇಲ್ಲ, PUC ಪಾಸ್ ಆಗೋದಿಲ್ಲ ನೋಡು, ನಿನ್ 95% ತಗೊಳ್ತಿದ್ದವ್ ಇಷ್ಟೊಂದ್ ಡೌನ್ ಆಗಿದ್ಯಾ, ನಿನ್ ಕೈಲಿ ಈ ಜನ್ಮದಲ್ಲಿ ನೀನ್ ಉದ್ಧಾರ ಆಗ್ಲಿಕ್ ಸಾಧ್ಯ ಇಲ್ಲ, ನೀವಪ್ಪ ಡಾಕ್ಟ್ರು, ನಿನ್ ಕೈಲಿ ಆಗಲ್ಲ 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 ಅನ್ನೋ ಹೊರಡು. ನೆಕ್ಸ್ಟ್ ಅವನು ಧ್ಯಾನಕ್ ಬಂದ್ಮೇಲೂ ಕೂಡ ಓದ್ಲಿಕ್ಕೆ ಅಂತ ಬುಕ್ ತೆಗೆದ್ರೆ ಅವನಿಗೆ ಓದಕ್ ಆಸಕ್ತಿ ಬರ್ತಾ ಇದೆ, ಆದ್ರೂನು ಅವನಿಗೆ ಆ ಶಬ್ದಗಳೆಲ್ಲ ಮರುಕಳಿಸ್ತಾ ಇದೆ ಮಾಸ್ಟರ್ಸ್. ನಿನ್ ಕೈಲಿ ಆಗೋದಿಲ್ಲ, ನಿನ್ಗ್ ಸಾಧ್ಯನೇ ಇಲ್ಲ, ನಿನ್ಗೇನು ಅರ್ಥ ಆಗೋದಿಲ್ಲ, ಈ ಮಾತುಗಳು ಅವನಲ್ಲಿ ತುಂಬಿಕೊಂಡಿದ್ದಾಗ ನಾನ್ ಏನ್ ಮಾಡ್ದೆ, ಧ್ಯಾನ ಬಂದ ಮೇಲೆ ನನಗೆ ಕೆಲವು ಮಾಸ್ಟರ್ಸ್ಗಳು ಗೈಡ್ ಮಾಡಿದ್ರು ಮಾಸ್ಟರ್ಸ್. ಅಂದ್ರೆ ನಮ್ಗೆ ಏನ್ ಬೇಕು, ನಮ್ಮ ಧ್ಯಾನ ಶಕ್ತಿ ಹೆಚ್ಚಾಗ್ತಾ ನಮ್ಗೆ ಏನ್ ಬೇಕು ಅನ್ನೋದನ್ನ ಯೂನಿವರ್ಸ್ ಕೊಡಿಸ್ತಾ ಹೋಗುತ್ತೆ. ಕೆಲವು ಮಾಸ್ಟರ್ಸ್ಗಳ ಮೂಲಕ, ಕೆಲವು ವಿಡಿಯೋಸ್ಗಳ ಮೂಲಕ, ಈ ರೀತಿ ಒಳಗೆ ನಮ್ಮ ಅಂತರಾತ್ಮದ ಮೂಲಕ ನಮ್ಗೆ ಪ್ರೇರಣೆ ಸಿಗ್ತಾ ಹೋಗುತ್ತೆ. ನನ್ನ ಮಗನ್ಗೆ ಯಾಕೆ ಈ ತರ ಆಗ್ತಾ ಇದೆ, ಅವ್ನು ಓದ್ಲಿಕ್ಕೆ ಆಸೆ ಪಟ್ಟು ಓದಕ್ ಆಗ್ತಾ ಇಲ್ಲ, ತುಂಬಾ ಡಿಸ್ಟರ್ಬ್ ಆಗ್ತಾ ಇದ್ದಾನೆ ಅಂತ ನಾನು ಪ್ರಶ್ನೆ ಹಾಕೊಂಡಾಗ ನನಗ್ ಸಿಕ್ಕ ಉತ್ತರ, ನೀನೇ ಕಾರಣ, ನಿಮ್ಮ ಮಾತುಗಳೇ ಕಾರಣ, ನೀವು ಬಳಸಿರುವ ಶಬ್ದಗಳು ಸೃಷ್ಟಿಯಾಗಿದೆ, ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿದೆ. ಅದನ್ನ ನೀನು ಈಚೆ ತೆಗಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಾಗ ನನ್ಗೆ ಧ್ಯಾನ ಕಲಿಸ್ಕೊಟ್ಟ ಗುರುಗಳು ನನಗೆ ಹೇಳ್ಕೊಟ್ರು, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರೋದ್ನ ಯಾರಿಗೆ ಆಗಿರ್ಲಿ ಮಾಸ್ಟರ್ಸ್, ಸಣ್ಣವರಿಗೆ ಆಗಿರ್ಲಿ ದೊಡ್ಡವರಿಗೆ ಆಗಿರ್ಲಿ, ನಾವು ಬಳಸಿದ ಮಾತುಗಳಿಂದ ಅವರ ತಲೆಯಲ್ಲಿ ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗಿರೋದನ್ನ ರಿಮೂವ್ ಮಾಡೋದು ಯಾವ ತರ ಅಂದ್ರೆ, ಅವ್ರು ಯಾವಾಗ ಮಲ್ಕೊಳ್ತಾರೋ, ನೈಟ್ ಮಲ್ಕೊಂಡಾಗ, ತುಂಬಾ ನಿದ್ದೆ ಸ್ಥಿತಿಗೆ ಹೋದಾಗ ನಾವು ಅವ್ರ ಪಕ್ಕ ಕೂತ್ಕೊಂಡು ಒಂದ್ 5-10 ನಿಮಿಷ ಧ್ಯಾನ ಮಾಡಿ, ನಾವ್ ಏನೇನ್ ನೆಗೆಟಿವ್ ಥಾಟ್ಸ್ ಗಳನ್ನ ಅವ್ರ ಮೈಂಡ್ ತಿಳಿಸಿದ್ವೋ ಅದನ್ನೆಲ್ಲ ಪಾಸಿಟಿವ್ ಆಗಿ ಹೇಳ್ತಾ ಬರ್ಬೇಕು. ನೀನು ಅದ್ಭುತವಾದ ಆತ್ಮ, ಡಿವೈನ್ ಸೋಲ್, ನಿನಗೆ ಎಲ್ಲಾ ರೀತಿಯ ಶಕ್ತಿ, ಆರೋಗ್ಯ ಚೆನ್ನಾಗಿದೆ, ನೀನ್ ತುಂಬಾ ಚೆನ್ನಾಗ್ ಓದ್ತೀಯ, ನಿನ್ ಕೈಲಿ ಯಾವ್ದು ಅಸಾಧ್ಯವಾದದ್ದು ಅನ್ನೋದು ಯಾವ್ದು ಇಲ್ಲ, ನಿನ್ ಕೈಲಿ ಎಲ್ಲಾ ಸಾಧ್ಯ ಆಗುತ್ತೆ,
ಪ್ರತಿಯೊಂದ್ರಲ್ಲೂ ಔಟ್ ಆಫ್ ಔಟ್ ತಗೊಳ್ತ್ಯಾ, ನೀನ್ ಯಾರಿಗೂ ಕಮ್ಮಿ ಇಲ್ಲ, ನಿನ್ನಲ್ಲಿ ಎಲ್ಲ ಒಳ್ಳೆ ದೈವಿಕ ಗುಣಗಳೇ ಇದೆ. ಈ ರೀತಿ ಮಾತುಗಳನ್ನ ನಾನು ಯಾವ್ಯಾವ್ದನ್ನ ನೆಗೆಟಿವ್ ಆಗಿ ಹೇಳಿದ್ದೆ, ನಿನ್ ಕೈಲಾಗಲ್ಲ, ಅವ್ರ ಕೈಲಾಗತ್ತೆ, ನಿನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ನಿನ್ನ ಹೈಟ್ ಮತ್ತು ನಿನ್ನ ಏಜ್ಗೆ ಕರೆಕ್ಟ್ ಆದ ತೂಕವನ್ನ ನೀನ್ ಹೊಂದಿದ್ಯಾ, ಈ ರೀತಿ ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳ್ತಾ ಹೋಗ್ಬೇಕು ಮಾಸ್ಟರ್ಸ್. ಒಂದು 10 ಪಾಯಿಂಟ್ಸ್ ಅದು ಹೇಳ್ಬೇಕು, ಜರ್ನಲ್ಸ್ ಅಲ್ಲಿ ಅದನ್ನೇ ಬರಿಬೇಕು. ಈ ರೀತಿ ಮಾಡ್ಕೊಂಡ್ ಬಂದಾಗ 21 ದಿನ ನಾನು ಈ ರೀತಿ ಮಾಡ್ದೆ, ಅವನಲ್ಲಿ ಬದಲಾವಣೆಗಳು ಶುರುವಾಯ್ತು. ಆಟೋಮೆಟಿಕ್ ಆಗಿ ಓದಕ್ ಶುರು ಮಾಡ್ದ, ಚೆನ್ನಾಗಿ ಓದಕ್ ಶುರು ಮಾಡ್ದ, ವಾಕ್ ಮಾಡಿ ಅವನ ತೂಕವನ್ನ ಕಡಿಮೆ ಮಾಡ್ಕೊಳ್ಳಿಕ್ ಶುರು ಮಾಡ್ದ. ತುಂಬಾನೇ ಚೇಂಜಸ್ ಅವನಲ್ಲಿ ನಾನು ನೋಡ್ದೆ ಮಾಸ್ಟರ್ಸ್. ಎಲ್ಲ ಯಾವ ರೀತಿ ಸ್ಟೋರ್ ಆಗಿತ್ತು ಅಂದ್ರೆ ತುಂಬಾನೇ, ನಾನು ಸುಲಭವಾಗಿ ಹೇಳ್ಬೋದು, ಬಟ್ ಇದು ಅವಾಗವಾಗ ನಮ್ಗೆ ಪರೀಕ್ಷೆ ಅನ್ನೋದು ಬರ್ತಾ ಇರತ್ತೆ. ಚೆನ್ನಾಗಿ ಓದಕ್ ಶುರು ಮಾಡ್ತಾನೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಅವಾಗ ಏನಾಯ್ತು ಅಂತ ಚೆಕ್ ಮಾಡ್ಕೊಂಡಾಗ ಮತ್ತೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತಾ ಹೋಗ್ತಾ ಇರ್ಬೇಕು ಮಾಸ್ಟರ್ಸ್. ಹಾಗೆ ಮಲ್ಕೊಂಡಾಗ ನಾವ್ ಆ ರೀತಿ ಮಾತಾಡೋದನ್ನ ಹೇಳಿದೀನಿ. 21 ಡೇಸ್ ಕಂಟಿನ್ಯೂಷನ್ ಮಾಡ್ಬೇಕು. ಅಕಸ್ಮಾತ್ 21 ಡೇಸ್ ಅಲ್ಲಿ ಬದಲಾವಣೆಗಳು ಕಾಣಿಸ್ಲಿಲ್ಲ ಅಂದ್ರೆ ಪುನಃ ಇನ್ನೊಂದು 41 ದಿನ ಅಂತ ಮಾಡ್ಕೊಳ್ಬೇಕು ಮಂಡಲ. ಸೊ ಆಗ ನಿಜವಾಗ್ಲೂ ಬದಲಾವಣೆ ಇರುತ್ತೆ. ಪ್ರತಿದಿನ ಅವ್ರು ಮಲ್ಕೊಂಡಿದಾರೋ ಇಲ್ವೋ ನೋಡಿ ಅವ್ರ ಪಕ್ಕ ಕುತ್ಕೊಂಡು ಧ್ಯಾನ ಮಾಡಿ ಈ ರೀತಿ ಪಾಸಿಟಿವ್ ಆಗಿ ಹೇಳ್ತಾ ಬಂದ್ರೆ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋ ನೆಗೆಟಿವ್ ಥಾಟ್ಸ್ ಗಳೆಲ್ಲ ರಿಮೂವ್ ಆಗಿ ಈ ಪಾಸಿಟಿವ್ ಥಾಟ್ಸ್ ಗಳು ಕುತ್ಕೊಳ್ಳುತ್ತೆ. ಅದೇ ರೀತಿ ಅವ್ರು ನಡ್ಕೊಳ್ಳಿಕ್ ಶುರು ಮಾಡ್ತಾರೆ. ಮತ್ತೆ ಅವ್ರ ಮಕ್ಳು ಏನ್ ಮಾತಾಡ್ತಾರೆ ಅನ್ನೋದನ್ನ ಫಸ್ಟ್ ನಾವು ಕೇಳಿಸ್ಕೊಳ್ಬೇಕು. ಅವ್ರಿಗೆ ನಾವು ಸಮಯನೇ ಕೊಡೋದಿಲ್ಲ, ನಮ್ದೇ ಆದ ಕೆಲ್ಸಗಳಲ್ಲಿ ನಾವು ಬ್ಯುಸಿ ಆಗೋಗಿರ್ತೀವಿ. ಯಾವಾಗ್ಲೂ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು. ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನ ಅವ್ರಿಗೆ ಕೊಡ್ತಾ ಹೋಗ್ಬೇಕು. ಗಿಡಕ್ ನೀರ್ ಹಾಕೋದಿರ್ಬೋದು, ಅವ್ರ ಬಟ್ಟೆಗಳನ್ನ ಅವ್ರು ಮರ್ಚೋದಿರ್ಬೋದು, ಈ ರೀತಿಯ ಕೆಲಸ ಕಾರ್ಯಗಳನ್ನ ಅವ್ರಿಗೆ ಕೊಡ್ತಾ ಹೋಗ್ಬೇಕು. ಅವಾಗ ಅವರು ಬೇರೆ ಆಲೋಚನೆಗಳನ್ನ ಮಾಡೋದ್ ಬಿಟ್ಟು ಒಂದು ಬಿಸಿ ಶೆಡ್ಯೂಲ್ ನಲ್ಲಿ ಅವ್ರಿಗೆ ಏನ್ ಬೇಕು ಅದನ್ನ ಇಷ್ಟವಾಗಿ ಮಾಡ್ತಾ ಹೋಗ್ತಾರೆ. ಹಾಗೆ ಇನ್ನೊಂದು ಮಾಡಿದ್ದೆ ಮಾಸ್ಟರ್ಸ್ ನಾನು, ಹುಣ್ಣಿಮೆ ದಿನಗಳಲ್ಲಿ, ಹುಣ್ಣಿಮೆ ದಿನ ಒಂದು 6 ರಿಂದ 7 ದಿನಗಳು ಕೂಡ ತುಂಬಾ ಅದ್ಭುತವಾದ ಶಕ್ತಿ ಇರುತ್ತೆ. ಸೊ ಅದರಲ್ಲಿ 3 ದಿನಗಳನ್ನ ಸೆಲೆಕ್ಟ್ ಮಾಡ್ಕೊಂಡು, ಹುಣ್ಣಿಮೆ ದಿನ, ಹುಣ್ಣಿಮೆ ಹಿಂದಿನ ದಿನ ಮತ್ತೆ ಮುಂದಿನ ದಿನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಅದರ ಹುಣ್ಣಿಮೆ 3 ದಿನದಲ್ಲಿ ಧ್ಯಾನ ಮಾಡುವಾಗ ಒಂದು ಬಾಟಲ್ ಅಲ್ಲಿ ನೀರ್ ತುಂಬಿಸಿ ಧ್ಯಾನ ಮಾಡುವಾಗ ನಾವು ಅದನ್ನ ಕೈಯಲ್ಲಿ ಇಟ್ಕೊಂಡು ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳಿ, ಅವನಲ್ಲಿ ಏನೇನ್ ಚೇಂಜಸ್ ಆಗ್ಬೇಕು ಅಂತ ನಾವ್ ಅನ್ಕೊಂಡಿದೀವೋ ಆ ರೀತಿಯ ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಂಡು ಅದನ್ನ ಮತ್ತೆ ನೈಟ್ ಅಲ್ಲಿ ಹುಣ್ಣಿಮೆ ಬೆಳಕಿನಲ್ಲಿ ಇಟ್ಟು ಬಾಟಲ್ ನ ಮತ್ತೆ ಬೆಳಗ್ಗೆ ತಗೊಂಡ್ಬರೋದು, ಮತ್ತೆ ಧ್ಯಾನ ಮಾಡೋದು. ಧ್ಯಾನ ಮಾಡುವಾಗ ಪಾಸಿಟಿವ್ ಅಫರ್ಮೇಶನ್ಸ್ ಹೇಳೋದು, ನೈಟ್ ಮತ್ತೆ ಹುಣ್ಣಿಮೆ ಚಂದ್ರನ ಹತ್ರ ಇಡೋದು. 3 ಡೇಸ್ ಈ ತರ ಮಾಡಿ ಆ ನೀರನ್ನ ಕುಡಿಸೋದ್ರಿಂದ ಆ ಬ್ಲಾಕ್ಸ್ ಏನಿರುತ್ತೆ, ನಾವ್ ಹೇಳಿರೋ ಮಾತುಗಳಿರ್ಬೋದು, ನಕಾರಾತ್ಮಕ ಶಕ್ತಿಗಳಿರ್ಬೋದು ಏನಿರುತ್ತೆ, ಆ ನೀರ್ ಕುಡಿಯೋದ್ರಿಂದ ಅದು ಕ್ಲಿಯರ್ ಆಗತ್ತೆ. ಈ ರೀತಿನೂ ಕೂಡ ಮಾಡಿದೀನಿ, ಅದರಿಂದನೂ ಒಳ್ಳೆ ರಿಸಲ್ಟ್ ಕೂಡ ಪಡೆದಿದ್ದೀನಿ ಮಾಸ್ಟರ್ಸ್. ಹಾಗೆ ಇನ್ನೊಂದು ಮಾಡಿದೆ ನಾನು, ಮಕ್ಕಳಿಗೆ ನಾವ್ ಏನ್ ಮಾಡ್ತೀವಿ, ಒಂದು ಬಿಳಿ ಹಾಳೆ ಅಂತ ತಗೊಂಡ್ರೆ ಅದ್ರಲ್ಲಿ ಒಂದು ಕಪ್ಪು ಚುಕ್ಕೆ ಹಾಕಿದ್ರೆ ಆ ಕಪ್ಪು ಚುಕ್ಕೆ ಅಂದ್ರೆ ಅವನ್ 1 ತಪ್ಪು 2 ತಪ್ಪನ್ನೇ ಗುರ್ತಿಸಿ ಪದೇ ಅವ್ರಿಗೆ ಟಾರ್ಚರ್ ಕೊಡ್ತಾ ಇರ್ತೀವಿ. ಅದು ಮಾಡೋದ್ ಬಿಟ್ಟು ಆ ಬಿಳಿ ಹಾಳೆ ಎಷ್ಟು ದೊಡ್ಡದಾಗಿದೆ ಅಷ್ಟು ಒಳ್ಳೆ ಗುಣ ಆ ಮಕ್ಕಳಲ್ಲಿ ಇರುತ್ತೆ. ಆ ಒಳ್ಳೆ ಗುಣಗಳನ್ನ ನಾವು ಗಮನಿಸ್ಬೇಕು ಮಾಸ್ಟರ್ಸ್. ಆ ಕಪ್ಪು ಚುಕ್ಕೆನ ಮರ್ತ್ಕೊಂಡು ಆ ಒಳ್ಳೆ ಗುಣಗಳನ್ನ ಒಂದು ಚೀಟಿಲಿ ಒಂದು 4 ಪಾಯಿಂಟ್ಸ್ ಆದ್ರೂ ಬರಿಬೇಕು. ನೀನ್ ತುಂಬಾ ಚೆನ್ನಾಗಿ ಓದ್ತಾ ಇದ್ಯಾ, ನನ್ ಮಾತೆಲ್ಲ ಕೇಳ್ತಾ ಇದ್ಯಾ, ಈ ರೀತಿ ಒಂದ್ 4 ಅಥವಾ ನೀನೆಲ್ಲಾ ನಿನ್ನ ಥಿಂಗ್ಸ್ ಗಳನ್ನ ನೀಟಾಗಿ ಡಿಸಿಪ್ಲಿನ್ ಆಗಿ ಇಟ್ಕೊಳ್ತೀಯಾ, ಎಲ್ರಿಗೂ ಗೌರವ ಕೊಡ್ತೀಯಾ, ಆ 4 ಲೈನ್ ಒಳ್ಳೊಳ್ಳೆ ಗುಣಗಳನ್ನ ಬರ್ದು ಕೊನೆಯಲ್ಲಿ ಒಂದು ಲೈನ್ ನ ಅವ್ನ್ ಏನ್ ಬದಲಾವಣೆ ಆಗ್ಬೇಕು, ಎಲ್ಲ ಚೆನ್ನಾಗಿದೆ, ನಿನ್ ಶೂ ಎಲ್ಲ ನೀಟಾಗಿ ಜೋಡಿಸು, ಸಾಕ್ಸ್ ಎಲ್ಲ ಅವಾಗವಾಗ ಒಪ್ಕೊಳ್ಳೋದ್ ಕಲ್ತ್ಕೋ, ಈ ರೀತಿ ಯಾವ್ದಾದ್ರು ಸರಿ ಮಾಡ್ಬೇಕನ್ನೋದನ್ನ ಫಸ್ಟ್ ಒಗ್ಳಿಕೆ ಅಂತ ತೋರಿಸಿ ಕೊನೆಯಲ್ಲಿ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಮಾಸ್ಟರ್ಸ್. ನಾವೇನ್ ಮಾಡ್ತೀವಿ, ಆ ಬ್ಯಾಡ್ ಇದನ್ನೇ ಫಸ್ಟ್ ಹೇಳ್ತಾ ಆ ಮಗುನ ನೋವಿಸ್ತಾ ಇರ್ತೀವಿ. ಇದನ್ ಮಾಡೋದನ್ನ ಬಿಡ್ಬೇಕು ಮಾಸ್ಟರ್ಸ್. ಯಾವ ರೀತಿ ನಮ್ ಮಕ್ಳನ್ನ ನಾವು ಸರಿ ಮಾಡ್ಕೊಳ್ಬೇಕು, ನಾವ್ ಏನ್ ಮಾಡಿದೀವಿ ಅದನ್ನ ಮರ್ತು ಒಳ್ಳೆ ರೀತಿ ಯಾವ ರೀತಿ ಅವ್ರನ್ನ ವಾಪಸ್ ನಮಗೆ ತಗೊಂಡ್ಬರ್ಬೇಕು ಅನ್ನೋದನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಹಾಗೆ ನಾವ್ ಏನ್ ಮಾಡ್ತೀವಿ, ನಮ್ಮ ಮಕ್ಳಿಗೆ ಒಂದು ಒಳ್ಳೊಳ್ಳೆ ಹೆಸರುಗಳನ್ನ ಬಿಟ್ಟಿರ್ತೀವಿ,
ಆದ್ರೆ ಆ ಹೆಸರುಗಳನ್ನ ಕರೆಯೋದಿಲ್ಲ, ಸಣ್ಣದಾಗಿ ಏನೇನೋ ಕರಿತಾ ಇರ್ತೀವಿ, ಅವ್ರನ್ನ ಆಕಾರದ ಮೇಲೆ ಕರಿತಾ ಇರ್ತೀವಿ ಅಥವಾ ಅವ್ರ ಗುಣಗಳ ಮೇಲೆ ಕರಿತಾ ಇರ್ತೀವಿ. ಈ ರೀತಿ ಮಾಡ್ಬಾರ್ದು ಮಾಸ್ಟರ್ಸ್. ಪ್ರತಿಯೊಬ್ಬ ಹೆಸರಲ್ಲೂ ಅವ್ರು ಏನ್ ಆಗ್ತಾರೆ ಅನ್ನೋದಿರುತ್ತಂತೆ. ಶ್ರೇಯಸ್ ಅಂತ ಒಂದ್ ಹೆಸರಿದೆ, ಅವನ ಹೆಸರಿಗೆ ತಕ್ಕಾಗಿ ನಾವು ಶ್ರೇಯಸ್ ಅಂತ ಬಳಸಿದ್ದೆ ಆದ್ರೆ ಅವನು ಏನ್ ಆಗ್ಬೇಕು ಮುಂದಕ್ಕೆ ಅವನ ಜೀವನದಲ್ಲಿ ಅದೇ ತರ ಆಗ್ತಾನೆ. ಅವನ ಹೆಸರಿಗೆ ತಕ್ಕಾಗೆ ಮಕ್ಕಳು ಬೆಳಿತಾರಂತೆ ಮಾಸ್ಟರ್ಸ್. ನಾವ್ ಯಾವಾಗ್ಲೂ ಕೂಡ ಆ ಮಕ್ಕಳಿಗೆ ಕಟ್ಟಿರುವ ಹೆಸರುಗಳನ್ನ ಪೂರ್ಣವಾಗಿ ಬಳಸೋದನ್ನ ಕಲಿಬೇಕು. ಇದರಿಂದನೂ ಒಳ್ಳೆ ಲಾಭ ಇದೆ ಮಾಸ್ಟರ್ಸ್. ಶಾಂತ ಅಂತ ಇರುತ್ತೆ ಅನ್ಕೊಳ್ಳಿ, ಶಾಂತ ಶಾಂತ ಅಂದ್ರೆ ಆ ವಾತಾವರಣ ಅದೇ ರೀತಿ ಆಗುತ್ತಂತೆ. ನಾವ್ ಎಷ್ಟು ರೀತಿ ಬಳಸ್ತೀವೋ ಆ ರೀತಿ. ಈಗ ಯಶಸ್ಸು ಅಂತ ಇರುತ್ತೆ ಅನ್ಕೊಳ್ಳಿ, ಆ ಯಶಸ್ಸು ಅನ್ನೋದನ್ನ ಪೂರ್ಣವಾಗಿ ಬಳಸಿದ್ದೆ ಆದ್ರೆ ಆ ಯಶಸ್ಸು ಅನ್ನೋದು ಲಭಿಸುತ್ತೆ. ಪೂರ್ಣವಾದ ಹೆಸರಿನಿಂದ ಕರಿಬೇಕು, ಅದೇ ತರ ಮಕ್ಕಳು ಆಗ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಮಾಸ್ಟರ್ಸ್. ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಏನೇನ್ ಬೇಕೋ, ನಮ್ಗೆ ಏನೇನ್ ಆಸೆಗಳಿದ್ಯೋ ಅದನ್ನೆಲ್ಲ ಮಕ್ಕಳ ಮೇಲೆ ಏರ್ತಾ ಇರ್ತೀವಿ. ಹಾಗೆ ಅವು ನಮ್ಮ ಹತ್ರ ಏನೇನೋ ಹಂಚ್ಕೊಳ್ಳಿಕ್ ಬರ್ತಿರ್ತೀವಿ, ನಾವು ಸಮಯ ಕೊಡ್ತಿರೋದಿಲ್ಲ, ದೂಡ್ತಾ ಇರ್ತೀವಿ. ಆಮೇಲೆ ಅವು ಏನಾದ್ರೂ ಹೇಳಕ್ ಬಂದ್ರೆ ಕೇಳಿಸ್ಕೊಳ್ಳೋದಿಲ್ಲ, ಎಷ್ಟ್ ಸಲಿ ಹೇಳ್ತ್ಯಾ ಅಂತ ಮಾತನ್ನ ತಡಿತಾ ಇರ್ತೀವಿ. ಇದನ್ನು ಮಾಡ್ಬಾರ್ದು. ಎಲ್ಲವೂ ಕೂಡ ಅವರಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಅವರ ಒಂದು ಇನ್ನರ್ ಚೈಲ್ಡ್ ಅಂತ ಇರುತ್ತೆ, ಅದು ಓಪನ್ ಆಗ್ಲಿಕ್ಕೆ ಆಗೋದಿಲ್ಲ. ತುಂಬಾ ನೋವನ್ನ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾ ಇರತ್ತೆ. ಎಲ್ಲ ಒತ್ತಡಗಳನ್ನ ತಾನೇ ಇಟ್ಕೊಳ್ಳುತ್ತೆ. ನಾವಾದ್ರೆ ಒಂದು ಕಣ್ಣೀರ್ ಸುರಿಸಿನೋ ಅಥವಾ ಏನೋ ಒಂದು ನಮ್ಮ ಕೋಪ ನಮ್ಮ ಮಕ್ಳ ಮೇಲೋ ಅವ್ರ ಮೇಲೋ ಇವ್ರ ಮೇಲೋ ತೀರ್ಸ್ಕೊಂಡ್ಬಿಡ್ತೀವಿ. ಆದ್ರೆ ಮಕ್ಕಳು ದೊಡ್ಡೋರು ಅನ್ನೋ ಭಯಕ್ಕೆ ಏನು ಹೇಳಕ್ಕಾಗದೆ ಒಳಗಡೆನೆ ಸಪ್ರೆಸ್ ಮಾಡ್ಕೊಳ್ತವೆ. ಇದೇ ಅವ್ರಿಗೆ ಮುಂದಕ್ಕೆ ಬ್ಲಾಕ್ಸ್ ಆಗಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಧ್ಯಾನ ಗೊತ್ತಿದವ್ರಿಗೆ ಮಾತ್ರ ಈ ಬ್ಲಾಕ್ಸ್ ನ ಯಾವ ರೀತಿ ರಿಮೂವ್ ಮಾಡ್ಬೋದು ಅನ್ನೋದು ಗೊತ್ತಾಗತ್ತೆ. ಧ್ಯಾನ ಇಲ್ಲ ಅಂದ್ರೆ ಅದೇ ಒಂದು ಮಾನಸಿಕ ರೋಗಕ್ಕೆ ಕಾರಣ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಹಾಗೆ ಈಗ ಇನ್ನೂ ಒಂದು ವಿಷಯ ಏನಂದ್ರೆ, ನಮ್ ಮಕ್ಳು ಏನೋ ಒಂದು ಮಾಡಿರ್ತವೆ, ಸರಿ ಇರೋದಿಲ್ಲ. ನಾವೇನ್ ಮಾಡ್ತೀವಿ, ಒಂಚೂರು ಚೆನ್ನಾಗ್ ಮಾಡಿಲ್ಲ ನೀನು, ಹಾಗೆ ಹೀಗೆ ಅಂತ ನಿಂದಿಸ್ಬಿಡ್ತೀವಿ. ಅದೇ ನಾವೇನಾದ್ರೂ ಒಂದು ಅಡಿಗೆ ಮಾಡಿದೀವಿ ಅಂತ ಅನ್ಕೊಳ್ಳಿ, ನಮ್ಮ ಅಡಿಗೆನ ನನ್ನ ಗಂಡ ಆಗ್ಲಿ ಅತ್ತೆ ಮಾವ ಆಗ್ಲಿ ಚೆನ್ನಾಗಿಲ್ಲ ಅಂದಾಗ ನಮ್ಗೆ ಎಷ್ಟು ನೋವಾಗತ್ತೆ. ಯಾಕಂದ್ರೆ ನಾವ್ ಎಷ್ಟೋ ಆಸೆಯಿಂದ ಮಾಡಿರ್ತೀವಿ, ಎಲ್ಲರೂ ತಿನ್ಲಿ ಅಂತ ಮಾಡಿರ್ತೀವಿ. ಅದಕ್ಕೇನಾದ್ರೂ ಒಂದು ಅವ್ರನ್ನ ಹೋಲಿಕೆ ಮಾಡಿ ಕಮೆಂಟ್ ಮಾಡಿದ್ದೆ ಆದ್ರೆ ನಮ್ಗೆ ಎಷ್ಟು ನೋವಾಗತ್ತೆ. ಆದ್ರೆ ಮಕ್ಳ ಬಗ್ಗೆ ನಾವು ಕೇರೆ ಮಾಡೋದಿಲ್ಲ, ಬಾಯಿಗೆ ಬಂದಂಗೆ ಹೇಳ್ಬಿಡ್ತೀವಿ, ನೀನ್ ಸರಿಗ್ ಮಾಡಿಲ್ಲ, ಇದು ಹೋಗೋ ಆಚೆ. ಕೋಪ ಬಂದ್ರೆ ನಿಜವಾಗ್ಲೂ ಹೋಗೋ ಆಚೆ, ಮಾತಾಡ್ಸ್ಬೇಡ, ನಿನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ. ಈ ಮಾತುಗಳನ್ನೆಲ್ಲ ನಾವು ಸುಲಭವಾಗಿ ಬಳಸ್ತೀವಿ, ಯಾಕಂದ್ರೆ ಅವು ನಮ್ಗೆ ವಾಪಸ್ ರಿವರ್ಸ್ ಹೇಳೋದಿಲ್ಲ ಅಂತ. ಆದ್ರೆ ಮುಂದೆ ಒಂದಿನ ಅವು ನಮಗೆ ರಿವರ್ಸ್ ಆಗೇ ಆಗುತ್ತೆ. ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ವಾಪಸ್, ನಾವ್ ಏನ್ ಬಿತ್ತೀವೋ ಅದೇ ಬೆಳೆ ನಾವು ತಿಂತೀವಿ. ಅದಕ್ಕೋಸ್ಕರ ನಾವು ಏನ್ ಮಾತಾಡ್ತೀವಿ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಮಾತಾಡ್ಬೇಕು. ನಮ್ಗೆ ಏನ್ ಬೇಕು ಅದನ್ನ ಕೊಡ್ತಾ ಹೋದ್ರೆ ನಮ್ಗೆ ಸಿಗ್ತಾ ಹೋಗುತ್ತೆ ಮಾಸ್ಟರ್ಸ್. ಪ್ರೀತಿ ಬೇಕಾ, ಪ್ರೀತಿ ಕೊಡಿ. ಹಣ ಬೇಕಾ, ಹಣ ಕೊಡಿ. ನಾವು ಕೊಡ್ಬೇಕು ಮಾಸ್ಟರ್. ಫಸ್ಟ್ ನಾವು ಕೊಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಅದು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಒಂದು ಕೊಟ್ರೆ 10 ಸಿಗ್ತಾ ಹೋಗುತ್ತೆ. ಕೆಟ್ಟದ್ ಕೊಟ್ರೆ ಕೆಟ್ಟದು, ಒಳ್ಳೇದ್ ಕೊಟ್ರೆ ಒಳ್ಳೇದು. ನಮ್ಮ ಮಕ್ಕಳಿಗೆ ನಾವು ಪ್ರೀತಿನ ಕೊಡ್ಬೇಕು. ಪ್ರತಿ ಒಂದು ಕ್ಷಣದಲ್ಲೂ ಪ್ರೀತಿನ ಕೊಡ್ಬೇಕು, ಪ್ರೀತಿನ ಹಂಚ್ಬೇಕು. ಅದಕ್ಕೆ ಯಥೇಚ್ಛವಾದ ಅನ್ಕಂಡೀಷನಲ್ ಲವ್ ಮಕ್ಕಳಿಂದ ನಮಗೆ ಸಿಗ್ತಾ ಹೋಗುತ್ತೆ. ಅದು ಬಿಟ್ಟು ನಾವು ಎಲ್ಲದಕ್ಕೂ ಫೋರ್ಸ್ ಮಾಡೋದು, ಅವ್ರ ಮೇಲೆ ಕಂಪೇರ್ ಮಾಡೋದು, ಕಮೆಂಟ್ ಮಾಡೋದು, ಈ ರೀತಿ ಮಾಡ್ಕೊಂಡು ಮಕ್ಕಳ ಬೆಳವಣಿಗೆ ಕುಂಠಿತಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ. ನಮ್ಮ ಯಾವ್ದೋ ಬೇಡದಿರೋಂತ ಯೋಚನೆಗಳನ್ನ, ಬೇಡದಿರೋಂತ ಆಸೆಗಳನ್ನ ಅವ್ರ ಮೇಲೆ ಒತ್ತಡ ಪೂರ್ವಕವಾಗಿ ಮಾಡ್ತಾ ಇದೀವಿ. ಇದನ್ನ ಬಿಡ್ಬೇಕು ಮಾಸ್ಟರ್ಸ್. ಹಾಗೆ ನಾವು ಅವ್ರ ಹಾಕೊಳ್ಳೋ ಬಟ್ಟೆ ಇರ್ಬೋದು, ಅಥವಾ ಅವ್ರು ಮಾಡ್ಕೊಳ್ಳೋ ಹೇರ್ ಸ್ಟೈಲ್ ಇರ್ಬೋದು, ಅಥವಾ ಏನೇ ಇರ್ಬೋದು, ಅದ್ರ ಬಗ್ಗೆ ಕಮೆಂಟ್ಸ್ ಮಾಡ್ತಾ ಇರ್ತೀವಿ. ಅದು ಸರಿ ಇಲ್ಲ, ಹಿಂಗೆ ಹಾಕೋ, ಇದು ಸರಿ ಇಲ್ಲ, ಹಾಗೆ ಹಾಕೋ. ಅವರ ಇಚ್ಛೆಯ ಪ್ರಕಾರ ನಾವು ಬಿಡೋದೇ ಇಲ್ಲ. ಈ ರೀತಿ ಎಲ್ಲ ಮಾಡ್ಬಾರ್ದು ಮಾಸ್ಟರ್ಸ್. ಈ ರೀತಿ ಮಾಡೋದ್ರಿಂದನೂ ಕೂಡ ಅವರ ಮನಸ್ಸಿನಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಅದನ್ನ ರಿಮೂವ್ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ನಿಮ್ ಮಕ್ಕಳಲ್ಲಿ ಎಜುಕೇಶನ್ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಕಾರಣ ಆಗಿರ್ತೀವಿ ಮಾಸ್ಟರ್ಸ್. ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಬರ್ಬೇಕು. ನಾವು ಪ್ರತಿ ಒಂದನ್ನು ಅವರಿಗೆ ಹೇಳೋದು ಬೇಡ. ಈಗ ನಿಮ್ಗೆಲ್ಲ ಧ್ಯಾನ ಗೊತ್ತಾಗಿದೆ,
ಆಟೋಮೆಟಿಕ್ ಆಗಿ ನೀವು ಒಂದು ಥಾಟ್ ನ ಹಾಕೊಂಡ್ರೆ ಸಾಕು. ಈಗ ನಮ್ಮ ಮನೆಯಲ್ಲಿ ನಾನೊಬ್ಳು ಧ್ಯಾನ ಶುರು ಮಾಡಿದೆ, ನನ್ನ ಮಗ ನಾನು. ಮನೆಯೆಲ್ಲ ಧ್ಯಾನ ಕುಟುಂಬ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ನೀವು ಧ್ಯಾನ ಮಾಡಿ ಅಂದ್ರೆ ನಿಜವಾಗ್ಲೂ ಅವ್ರ ಆ ಸ್ಥಿತಿಗೆ ಇನ್ನೂ ಬಂದಿರೋದಿಲ್ಲ, ಬೈದೇ ಬೈತಾರೆ. ಅದ್ರಲ್ಲೂ ಡಾಕ್ಟರ್ಗಳಿಗೆ ನೀವು ಧ್ಯಾನ ಮಾಡಿ ಅಂದ್ರೆ ಅವ್ರ ಸೈನ್ಸೇ ಬೇರೆ ಇರುತ್ತೆ, ಕೇಳೋದಿಲ್ಲ. ಸೊ ನಾನ್ ಮಾಡಿದ್ದಿಷ್ಟೇ, ನಾನ್ ಮಾಡೋ ಅಡಿಗೆ ಇರ್ಬೋದು, ನಾನ್ ಕೊಡೋ ನೀರ್ ಇರ್ಬೋದು, ಒಂದು ಕಾಫಿ ಇರ್ಬೋದು, ನನ್ನ ಭಾವನೆಯಲ್ಲಿ ಇದ್ದದ್ದು ಬರೀ ನನ್ನ ಕುಟುಂಬ ಧ್ಯಾನ ಕುಟುಂಬ, ಶಾಕಾಹಾರಿ ಕುಟುಂಬ, ಪಿರಮಿಡ್ ಕುಟುಂಬ ಆಗ್ಲಿ ಅಂತ. ಆ ರೀತಿ ಹೇಳ್ಕೊಂಡು ಪ್ರತಿದಿನ ಬರ್ತಾ 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 ಒಂದು 8 ಮಂತ್ಸ್ 9 ಮಂತ್ಸ್ ಅಲ್ಲಿ ನನ್ನ ಕುಟುಂಬ ಧ್ಯಾನ ಕುಟುಂಬ, ಶಾಕಾಹಾರಿ ಕುಟುಂಬ ಆಯ್ತು ಮಾಸ್ಟರ್ಸ್. ಕೇವಲ ಅವ್ರ ಹತ್ರ ಹೋಗಿ ನೀವು ಹೇಳೋದ್ ಬೇಕಾಗಿಲ್ಲ, ಏನೇ ವಿಷಯ ಆಗಿರ್ಬೋದು, ಅವರ ಯಾವ ಒಬ್ಬ ವ್ಯಕ್ತಿಗೆ ನೀವು ಏನ್ ಬೇಕೋ ಅದನ್ನ ಅವ್ರ ಹತ್ರ ಹೋಗಿ ನೀವು ಧ್ಯಾನ ಮಾಡಿ, ನೀವು ಮಾಂಸ ತಿನ್ಬೇಡಿ, ಈ ರೀತಿ ಬೇಡ, ನಿಮ್ಮಲ್ಲಿ ನಿಮ್ಮ ಶಕ್ತಿನ ಹೆಚ್ಚು ಮಾಡ್ಕೊಳ್ಳಿ, ನೀವ್ ಅನ್ಕೊಳ್ಳಿ ಸಾಕು. ಕ್ಲಾರಿಟಿ ಇರ್ಬೇಕು ನಿಮ್ಮಲ್ಲಿ ಹೇಳ್ಕೊಳ್ಳೋದು, ನೀವೇನ್ ಹೇಳ್ಕೊಳ್ತಿರೋ ಅದು ಕ್ಲಾರಿಟಿ ಇರ್ಬೇಕು. ನನ್ನ ಕುಟುಂಬ ಧ್ಯಾನ ಕುಟುಂಬ ಆಗ್ಬೇಕು ಅನ್ನೋ ಒಂದು ವಿಷಯ ಕ್ಲಾರಿಟಿ ಇರ್ಬೇಕು. ಅಯ್ಯೋ ಆಗ್ತಾರೋ ಇಲ್ವೋ, ಇವ್ರು ಧ್ಯಾನ ಮಾಡ್ತಾರೋ ಇಲ್ವೋ, ನಾನು ಇಷ್ಟು ದಿನದಿಂದ ಮಾಡ್ತಾ ಇದ್ದೀನಿ, ಇವ್ರು ಇನ್ಯಾವಾಗ ಬರ್ತಾರೋ ಏನೋ, ಈ ರೀತಿಯ ವಿಕಲ್ಪಗಳು ಮಧ್ಯದಲ್ಲಿ ಬರಬಾರ್ದು ಮಾಸ್ಟರ್ಸ್. ಈ ರೀತಿ ವಿಕಲ್ಪಗಳು ಬಂದ್ರೇನೆ ನಾವ್ ಅನ್ಕೊಂಡಿರೋದು ಸಾಧ್ಯ ಆಗೋದಿಲ್ಲ. ಮಾಸ್ಟರ್ಸ್ ಗಳು ಹೇಳ್ತಿರ್ತಾರೆ, ಕೊನೆ ಮೂಮೆಂಟ್ ವರ್ಗೂ ನೀವ್ ಏನು ಸದೃಢವಾಗಿ ಅನ್ಕೊಂಡಿದೀರೋ ಅದನ್ನ ಚೇಂಜ್ ಮಾಡ್ಬೇಡಿ, ಕೊನೆ ಮೂಮೆಂಟ್ ವರ್ಗೂ ಕಾಯ್ರಿ, ತಾಳ್ಮೆಯಿಂದ ಕಾಯ್ರಿ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಏನೇ ಬದಲಾವಣೆ ಆಗ್ಬೇಕು ಯಾವುದೇ ವ್ಯಕ್ತಿಯಲ್ಲಿ ಅಂದ್ರೆ ಆ ವ್ಯಕ್ತಿಗೆ ಹೋಗಿ ನೀವು ಹೇಳುವ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಮೈಂಡ್ ಅಲ್ಲಿ ನೀವು ಅನ್ಕೊಂಡ್ರೆ ಸಾಕು, ನಿಮ್ಮ ಧ್ಯಾನ ಶಕ್ತಿ ಚೆನ್ನಾಗಾಗಿದ್ರೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ನಾನ್ ಮಾಡಿದ್ದು ಅದೇ ಮಾಸ್ಟರ್ಸ್. ಪ್ರತಿ ಒಂದು ನಾನ್ ಏನ್ ಆಗ್ಬೇಕು, ನನ್ನ ಮನೇಲಿ ಏನ್ ಬದಲಾವಣೆ ಆಗ್ಬೇಕು ಅಂತ ಅನ್ಕೊಳ್ತೀನೋ ಅದನ್ನ ನನ್ನ ಮನ್ಸಲ್ಲಿ ನಾನು ಅನ್ಕೊಳ್ತೀನಿ. ನನ್ನ ಮಗ ವಾಕ್ ಮಾಡ್ಬೇಕು, ನಾನ್ ಹೇಳಿದ್ರೆ ಕೇಳ್ತಿರ್ಲಿಲ್ಲ, ಸೊ ನಾನು ಜರ್ನಲ್ ಅಲ್ಲಿ ಬರೀತಾ ಇದ್ದೆ. ಮತ್ತೆ ನನ್ನ ಮಗ ವಾಕ್ ಮಾಡ್ತಾ ಇದ್ದಾನೆ, ತೂಕ ಕಮ್ಮಿ ಮಾಡ್ಕೊಂಡಿದ್ದಾನೆ, ಆರೋಗ್ಯವಾಗಿದ್ದಾನೆ, ಧ್ಯಾನ ಅದ್ಭುತವಾಗಿ ಮಾಡ್ತಾನೆ, ಅವನಿಗೆ ಯಾವುದೇ ಕೆಟ್ಟ ಗುಣಗಳಿಲ್ಲ, ಎಲ್ಲಾದ್ರಲ್ಲೂ ಔಟ್ ಆಫ್ ಔಟ್ ತಗೊಳ್ತಿದ್ದಾನೆ. ಅದ್ಭುತವಾದ ಆಲೋಚನೆ ಅಂದ್ರೆ ಇದು ಮಾಸ್ಟರ್ಸ್. ಅಡ್ವಾನ್ಸ್ ಆಗಿ ಹೇಳ್ಬೇಕು, ಈಗ ಅವನು BE ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನು MS ಕಂಪ್ಲೀಟ್ ಆಗಿದೆ, ಒಳ್ಳೆ ಜಾಬ್ ಹುಡುಕ್ತಾ ಇದ್ದಾನೆ. ಈ ರೀತಿ ಅಡ್ವಾನ್ಸ್ ಆಗಿ, ಈಗ ನಿಮ್ಮ ಮನೇಲಿ ಒಂದು ಗಂಡಗೆ ಮದುವೆ ಆಗಿಲ್ಲ ಅಂತ ಅನ್ಕೊಳ್ಳಿ, ಅವ್ರಿಗೆ ನೀವ್ ಯಾವ ರೀತಿ ಕೇಳ್ಕೋಬೇಕು ಅಂದ್ರೆ ಅಡ್ವಾನ್ಸ್ ಆಗಿ, ನಾನ್ ಮೊಮ್ಮಗು ಜೊತೆ ಆಟ ಆಡ್ತಾ ಇದ್ದೀನಿ, ಇದು ಮಾಸ್ಟರ್ಸ್. ಒಂದು ಹುಡುಗಿಗೆ ಮದ್ವೆ ಆಗಿಲ್ಲ ಅಂತ ಹೇಳಿದ್ರು ಇದೆ, ಅವಳಿಗೆ ಹುಡ್ಗನ್ ನೋಡು, ಮದ್ವೆ ಆಗು, ಬೇಡ ಹೇಳೋದು. ನಿಮ್ಮ ಮನ್ಸಲ್ಲಿ ನೀವ್ ಅನ್ಕೊಳ್ಳಿ, ಅವಳಿಗೆ ಈಗಾಗ್ಲೇ ಮದ್ವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಳ ಜೊತೆ ನಾನು ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ. ಈ ರೀತಿ ಪಾಸಿಟಿವ್ ಆಗಿ ಥಾಟ್ಸ್ ನ ರಿಲೀಸ್ ಮಾಡಿ, ಆ ನೇಚರ್ಗೆ ಒಂದು ಅಟ್ರಾಕ್ಟಿವ್ ಶಕ್ತಿ ಇರುತ್ತೆ, ಅದು ಅಟ್ರಾಕ್ಟ್ ಮಾಡುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ನೀವ್ ಏನ್ ಕೇಳ್ತಿದಿರೋ ಅದನ್ನ ಕೊಡ್ಲಿಕ್ಕೆ ಶುರುವಾಗುತ್ತೆ. ಮಧ್ಯದಲ್ಲಿ ವಿಕಲ್ಪಗಳನ್ನ ಹಾಕ್ಬೇಡಿ. ಮ್ಯಾಮ್ ಟೈಮ್ ಇದೆಯಾ, ಮುಗೀತಾ? ಮ್ಯಾಮ್ ಇನ್ನೂ 5 ನಿಮಿಷ ಇದೆ ಮ್ಯಾಮ್. ಎಸ್. ಹಾಗೆ ಯಾವುದೇ ವಿಷಯನೂ ಕೂಡ 2-3 ಸಲಿ ಹೋಗಿ ಹೇಳೋದು ಬೇಡ ಮಾಸ್ಟರ್ಸ್. ಯಾವುದೇ ವಿಷಯ ಆದ್ರೂ ಕೂಡ, ಓದ ವಿಷಯ ಆಗ್ಲಿ ಅಥವಾ ವೈವಾಹಿಕ ವಿಷಯವಾಗ್ಲಿ, ಆರ್ಥಿಕ ವಿಷಯವಾಗ್ಲಿ, ಯಾವುದೇ ವಿಷಯ ಆದ್ರೂ ಕೂಡ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮನ್ಸಿನಲ್ಲಿ ಕ್ಲಾರಿಟಿಯಾಗಿ ಒಂದ್ಸಲಿ ಅನ್ಕೊಳ್ಳಿ, ಜರ್ನಲ್ಸ್ ಅಲ್ಲಿ ಬರೀರಿ, ಹುಣ್ಣಿಮೆ ಅಫರ್ಮೇಶನ್ಸ್ ಗಳನ್ನ ಹಾಕೊಳ್ಳಿ, ಅದರಿಂದ ನಿಜವಾಗ್ಲೂ ಬದಲಾವಣೆ ಆಗುತ್ತೆ. ಇಲ್ಲ ಅವ್ರು ಮಲ್ಕೊಂಡ್ಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಮ ಏನ್ ಅನ್ಕೊಳ್ಬೇಕು ಅನ್ಕೊಂಡಿದೀರೋ ಅದನ್ನ ಹೇಳ್ತಾ ಬನ್ನಿ, ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳ್ತಾ ಬನ್ನಿ, ಚೇಂಜಸ್ ಆಗತ್ತೆ ಮಾಸ್ಟರ್ಸ್. ಹಾಗೆ ಇನ್ನೇನ್ ಹೇಳ್ಬೋದು, ಇನ್ 5 ಮಿನಿಟ್ಸ್ ಇದೆಯಾ ಮ್ಯಾಮ್? ಎಸ್ ಕಂಟಿನ್ಯೂ ಮ್ಯಾಮ್ ಮಾಡಿ ಮ್ಯಾಮ್. ಎಸ್. ಓಕೆ ಮಾಸ್ಟರ್. ಮಕ್ಕಳಿಗೆ ಏನ್ ಇಷ್ಟ ಅದನ್ನ ಮಾಡಲ್ ಬಿಡ್ಬೇಕು. ಮತ್ತೆ ಅವರ ಅನಿಸಿಕೆಗಳಿಗೆ ನಾವು ಗೌರವ ಕೊಡ್ಬೇಕು. ಮಕ್ಕಳು ನಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತ ಕೆಲ್ಸಗಳನ್ನ ಯಾವತ್ತೂ ಮಾಡ್ಬಾರ್ದು. ಮಕ್ಕಳಿಗೆ ಮಾತ್ ಕೊಡೋ ಮುಂಚೆ ಯೋಚನೆ ಮಾಡಿ ಮಾತ್ ಕೊಡ್ಬೇಕು. ಅವ್ರಿಗೆ ಬೇಸರ ಮಾಡ್ಬಾರ್ದು, ನಂಬಿಕೆ ದ್ರೋಹ ಮಾಡ್ಬಾರ್ದು. ಏನೋ ಒಂದ್ ಹೇಳಿರ್ತೀವಿ, ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತ, ಆದ್ರೆ ಅದನ್ನ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡ್ಮೇಲೆ ಅದನ್ನ ನಾವು ಮಾಡಿರೋದಿಲ್ಲ. ಆಗ ಅವೇನ್ ಮಾಡ್ತವೆ,
ನಮ್ ಮೇಲೆ ಟ್ರಸ್ಟ್ ನ ಕಳ್ಕೊಂತವೆ. ಅವರು ಅದೇ ತರ ಮಾಡ್ಲಿಕ್ಕೆ ಶುರು ಆಗ್ತಾರೆ. ಮಕ್ಕಳು ತಪ್ಪು ಮಾಡಿದ್ದಾರೆ ಅಂದ್ರೆ ತಿದ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಮಾಸ್ಟರ್ಸ್. ಮಕ್ಕಳು ಹಿಂದೆ ತಪ್ಪು ಮಾಡಿದ ವಿಷಯಗಳನ್ನ ಪದೇ ಪದೇ ಅದೇ ವಿಷಯಗಳನ್ನ ಮಾತಾಡ್ಬಾರ್ದು. ಸಮಯ ಪಾಲನೆಗಳನ್ನ ಹೇಳ್ಕೊಡ್ಬೇಕು, ಮತ್ತೆ ನಾವು ಕೂಡ ಪಾಲನೆ ಮಾಡ್ಬೇಕು. ಮಕ್ಕಳಲ್ಲಿರತಕ್ಕಂತ ದೊಡ್ಡತನವನ್ನ ಗುರುತಿಸ್ಬೇಕು ಮಾಸ್ಟರ್ಸ್. ಹಾಗೆ ಮಕ್ಕಳು ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ತೀನಿ ಮಾಸ್ಟರ್ಸ್. ಸಣ್ಣ ವಯಸ್ಸಿನಲ್ಲಿ ನಾವು ಏನಾದ್ರೂ ಹೇಳ್ಬೇಕಂತ ಬಯಸಿ ಹೇಳ್ತಿದ್ರೆ ಅವು ಏನೋ ಹೇಳ್ಕೋಬೇಕು ಅಂತ ಬರ್ತಿರ್ತವೆ. ಆದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ನಾವು ಸಿಟ್ ಮಾಡ್ಕೊಳ್ತಿರ್ತೀವಿ. ಅವಾಗ ಏನ್ ಮಾಡ್ತವೆ, ಸುಳ್ಳು ಹೇಳ್ಲಿಕ್ ಶುರು ಮಾಡ್ತವೆ. ನಾನ್ ಏನ್ ಹೇಳಿದ್ರು ಅಮ್ಮ ಕೋಪ ಮಾಡ್ಕೊಳ್ತಿದ್ದಾಳೆ, ಬಿಡು ಇದು ಹೇಳೋದ್ ಬೇಡ, ಏನೋ ಹೇಳ್ಬಿಡೋಣ, ತಪ್ಪಿಸ್ಕೊಳ್ಳೋಣ ಆ ಜಾಗದಿಂದ. ಈ ರೀತಿ ಅವು ಸುಳ್ಳನ್ನ ಅಭ್ಯಾಸ ಒಂದಕ್ಕೊಂದು ಸುಳ್ಳುಗಳನ್ನ ಅಭ್ಯಾಸ ಮಾಡ್ಕೊಳ್ತವೆ. ಅದಕ್ಕೆ ಅವು ಏನ್ ಹೇಳಕ್ ಬರ್ತಾವೋ ಆ ಟೈಮಲ್ಲಿ ನಾವು ಸಮಯ ಕೊಟ್ಟು ಕೇಳಿಸ್ಕೊಳ್ಬೇಕು ಪ್ರಜ್ಞೆಯಿಂದ. ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಭಯ ಪಡಿಸಿರ್ತೀವಿ, ಆಗ್ಲೂ ಕೂಡ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾರು ಈ ಚಿಕ್ಕ ವಯಸ್ಸಿನಲ್ಲಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಭಯ ಪಡಿಸಿರ್ತಿರೋ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಈಗ ಮೆಟ್ಲತ್ತೀರಾ ಅಂದ್ರೆ ಬೀಳ್ತ್ಯಾ, ಭಯ ಪಡಿಸಿರ್ತೀವಿ. ಬೆಂಕಿ ಸುಟ್ಕೊಳ್ತ್ಯಾ, ಚಾಕು ಕುಯ್ಕೊಳ್ತ್ಯಾ, ಈ ರೀತಿ ನಾವು ಮಕ್ಕಳು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಭಯ ಪಡಿಸ್ತಿರ್ತೀವಿ ಮಾಸ್ಟರ್ಸ್. ಅದಕ್ಕೆ ಕಾರಣ ಮಕ್ಕಳಲ್ಲಿ ಭಯ ಹುಟ್ಟೋದಕ್ಕೆ ಕಾರಣ ನಾವೇ ಆಗಿರ್ತೀವಿ. ತಡಿಬಾರ್ದು, ಅವ್ರ ಹಿಂದೆ ನಿಂತ್ಕೊಂಡು ಆ ಕೆಲಸ ಏನ್ ಮಾಡ್ತಿರ್ತಾರೆ ಗೈಡ್ ಮಾಡ್ತಾ ಮಾಡಿಸ್ಬೇಕು. ಮೆಟ್ಲು ಹತ್ತುತ್ತಿದ್ದಾರ, ಬೀಳ್ತಾರ, ಬಿಡ್ಲಿ ಮಾಸ್ಟರ್ಸ್, ಅವರೇ ಹೇಳ್ಲಿಕ್ಕೆ ಬಿಡಿ, ನೀವ್ ಹಿಂದೆ ನಿಲ್ಲಿ ಸಾಕು. ಆ ಚಿಕ್ಕದ್ರಲ್ಲಿ ನಾವು ಅವ್ರು ಹೇಳ್ಲಿಕ್ಕೆ ನಾವೇ ಬಿಟ್ಟಾಗ ಮುಂದೆ ಎಷ್ಟೇ ಏನೇ ಕಷ್ಟ ಬಂದು ಬಿದ್ರು ಅವರೇ ಎದಳೋದನ್ನ ಕಲ್ತ್ಕೊಳ್ತಾರೆ, ಯಾರನ್ನು ಡಿಪೆಂಡ್ ಆಗೋದಿಲ್ಲ. ನಾವು ತುಂಬಾ ಅತಿ ಪ್ರೀತಿನೂ ಮಾಡ್ಬಿಡ್ತೀವಿ. ಒಂದ್ ಸ್ಟೆಪ್ಸ್ ಹತ್ತುತ್ತಿದ್ರೆ ಎತ್ಕೊಂಡು ಹೋಗ್ಬಿಡೋದು, ಹತ್ತಕ್ಕೆ ಬಿಡೋದಿಲ್ಲ. ಬೇಡ ಬೇಡ ಆಡ್ಬೇಡ, ಒಂದ್ ಪಾರ್ಕಲ್ ಆಗ್ಲಿ, ಬಿದೋಗ್ತ್ಯಾ ಇದನ್ನ ಹೇಳ್ತಾ ಇರ್ತೀವಿ. ಇದೆಲ್ಲ ಬೇಡ ಮಾಸ್ಟರ್ಸ್. ಹಿಂದೆ ನಿಂತು ಗೈಡ್ ಮಾಡಿ ಏನಾಗುತ್ತೆ ಅನ್ನೋದನ್ನ. ಆಗ ಮಕ್ಕಳು ಯಾವ ರೀತಿ ಇರ್ಬೇಕು, ಯಾವ ರೀತಿ ಧೈರ್ಯದಲ್ಲಿ ಇರ್ಬೇಕು, ಭಯ ಪಡಬಾರ್ದು ಅನ್ನೋದನ್ನ ಚಿಕ್ಕದ್ರಿಂದಾನೇ ಕಲ್ತ್ಕೊಳ್ತಾರೆ. ಮಕ್ಕಳು ಬೇರೆಯವರ ಅಭಿಪ್ರಾಯಗಳಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಸಣ್ಣವರಿದ್ದಾಗ ಅವರ ಅಭಿಪ್ರಾಯಗಳಿಗೆ ಗೌರವ ಕೊಟ್ಟಿರೋದಿಲ್ಲ ಅಂತ ಅರ್ಥ. ಸರಿಯಾದ ಅಭಿಪ್ರಾಯ ಇದ್ರೂ ಕೂಡ ಅದನ್ನ ನಾವೇನ್ ಮಾಡ್ತೀವಿ, ನೀನ್ ಹೇಳ್ತಾ ಇರೋದು ಸರಿ ಇಲ್ಲ ಬಿಡು, ನೀನ್ ಇನ್ನು ಚಿಕ್ಕವನು ಅಂತ ತಳ್ಳಾಕ್ತಿವಿ. ಅವರ ಅಭಿಪ್ರಾಯಗಳಿಗೆ ನಾವು ಬೆಲೆ ಕೊಡ್ಬೇಕು ಮಾಸ್ಟರ್ಸ್. ನಿಮ್ ಮಕ್ಕಳು ಪುಕ್ಲು, ಅಧೈರ್ಯವಂತರು ಆತರ ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾವೇನ್ ಮಾಡ್ತೀವಿ, ಚಿಕ್ಕದ್ರಿಂದನೂ ಅವರೆಲ್ಲಾ ಕೆಲ್ಸಗಳನ್ನ ನಾವೇ ಮಾಡಕ್ ಶುರು ಮಾಡಿರ್ತೀವಿ. ಅವರ ಕೆಲಸ, ಅವರ ಹೋಮ್ವರ್ಕ್ ಅವರೇ ಮಾಡ್ಬೇಕು. ಹೋಮ್ವರ್ಕ್ ಅಂದ್ರೆ ಬರೀ ಸ್ಕೂಲಲ್ಲಿ ಕೊಡುವಂತ ಬುಕ್ಸ್ ಗಳು ಅಷ್ಟೇ ಅಲ್ಲ ಮಾಸ್ಟರ್ಸ್. ಪ್ರತಿ ಒಂದು ಸಣ್ಣ ಪುಟ್ಟ ಅವರ ಕೆಲಸಗಳನ್ನ ಅವರಿಗೆ ಮಾಡಲು ಹೇಳಿಕೊಡಿ. ಆಗ ಅವರು ಬೇರೆಯವ್ರನ್ನ ಡಿಪೆಂಡ್ ಆಗೋದಿಲ್ಲ, ಅವ್ರ ಕೆಲ್ಸನ ಅವರೇ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗೆ ನಮ್ಮ ಮಕ್ಕಳಿಗೆ ಗುಂಪಿನಲ್ಲಿ ಮಾತನಾಡಲು ನಾವು ತುಂಬಾ ಭಯ ಇದೆ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಎಷ್ಟೊಂದ್ ಜನ ನೆಂಟರುಗಳು ಬಂದಿದಾಗ ನಾವು ಅವ್ನ್ ಸರಿಯಾಗಿ ಓದ್ತಾ ಇಲ್ವೋ ಅಥವಾ ಸರಿಯಾಗಿ ಏನೋ ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಮುಂದೆ ಅವನ್ ಬಗ್ಗೆ ಮಾತಾಡ್ಬಿಡ್ತೀವಿ. ಆಗ ಏನಾಗುತ್ತೆ, ಆ ಮಗುಗೆ ಆ ಗುಂಪಿನಲ್ಲಿ ಜನದ ಜೊತೆ ಬೆರೆಯೋಲಿಕ್ಕೆ ಆಗೋದಿಲ್ಲ, ಹಿಂಜರಿಕೆ ಅಂತ ಶುರುವಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ತುಂಬಾ ನೆಗೆಟಿವ್ ಮಾತಾಡ್ತಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಏನ್ ಕಾರಣ ಅಂದ್ರೆ ನಾವು ಅದನ್ನ ಪ್ರೋತ್ಸಾಹಿಸುವ ಬದಲು ಚಿಕ್ಕ ಚಿಕ್ಕ ವಿಷಯಗಳಿಗೂ ಅನೇಕ ಸಲಹೆಗಳನ್ನ ಬರ್ತಾ ಇರ್ತೀವಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾನೇ ಹೇಳೋದು. ಆತರ ಹೇಳೋದ್ರಿಂದ ಕೂಡ ಅವು ನೆಗೆಟಿವ್ ಮಾತಾಡೋದನ್ನ ಕಲ್ತ್ಕೊಳ್ತವೆ. ಇದು ಮಾಸ್ಟರ್ಸ್. ಅದಕ್ಕೋಸ್ಕರ ಸಂಸಾರದಲ್ಲಿ ಅಂದ್ರೆ ನಂಬಿಕೆ, ಶಿಸ್ತು, ಪ್ರೀತಿ, ಈ 3 ಇದ್ರೆ ಮಾತ್ರ ಆ ಕುಟುಂಬ ಆನಂದಮಯವಾಗಿರುತ್ತೆ. ಸಣ್ಣ ಸಣ್ಣ ವಿಷಯಗಳು ನಾವು ಅನ್ಕೊಳ್ತೀವಿ, ಆದ್ರೆ ಅದೇ ಎಷ್ಟೋ ಬೆಟ್ಟವಾಗಿ ನಮಗ್ ಗೊತ್ತಿಲ್ದಂಗೆ ನಮ್ಮ ಜೀವನದಲ್ಲಿ ನಮ್ಮ ಒಂದು ಸುಖ ಆನಂದವನ್ನ ನಾವೇ ನಮ್ಮ ಕೈಯಾರ ಕಳ್ಕೊಂಡಿರ್ತೀವಿ. ನಾವ್ ಏನ್ ಮಾಡ್ತೀವೋ ಅದು ನಮಗೆ ವಾಪಸ್ ಅನ್ನೋದು ನಮ್ಗೆ ಧ್ಯಾನದಿಂದ ಸಿಕ್ಕಿದೆ ಅಂದ್ಮೇಲೆ ನಾವು ಪ್ರೀತಿನೇ ಕೊಡ್ಬೇಕು, ಪ್ರೀತಿ ನಮಗೆ ವಾಪಸ್ ಸಿಗುತ್ತೆ. ನಾವು ಗೌರವ ಕೊಡ್ಬೇಕು, ಗೌರವ ನಮ್ಗೆ ವಾಪಸ್ ಸಿಗುತ್ತೆ. ನಾವು ಪ್ರತಿಯೊಬ್ಬರ ಮೇಲೆ ಕಾಳಜಿ ವಹಿಸ್ಬೇಕು, ಕಾಳಜಿ ನಮ್ಗೆ ವಾಪಸ್ ಸಿಗುತ್ತೆ. ನಮ್ಮ ಭಾವನೆ ಶುದ್ಧವಾಗಿರ್ಬೇಕು, ನಮ್ಮ ಮಾತು ಶುದ್ಧವಾಗಿರ್ಬೇಕು. ಆಗ ಮಾತ್ರ ಎಲ್ಲವೂ ಸಿದ್ಧಿ ಆಗ್ಲಿಕ್ಕೆ ಶುರುವಾಗುತ್ತೆ. ಆಲೋಚನಾ ವಿಧಾನವನ್ನ ಬದಲಾಯಿಸ್ಕೊಳ್ಳೋಣ, ಎಲ್ಲರನ್ನ ಪ್ರೀತಿಸೋಣ, ಎಲ್ಲರನ್ನ ಗೌರವಿಸೋಣ, ಎಲ್ಲರನ್ನ ಕಾಳಜಿ ವಹಿಸೋಣ ಮಾಸ್ಟರ್ಸ್. ಇವತ್ತು ನಾನ್ ತಗೊಂಡ ವಿಷಯ ನಾನು ಮಾಡಿದ್ದೀನಿ ಅಂದ್ರೆ ನೀವು ನಂಬಿರಿ ಅಂತ ಒಂದು ಕೊಟ್ಟಿದ್ದೀನಿ. ನೀವು ಮಾಡಬಹುದು ಎಂದು ನಂಬಿರಿ. ನಾನು ಗೆದ್ದಿದ್ದೀನಿ ಮಾಸ್ಟರ್ಸ್.
ನೀವು ಮಾಡ್ಬೋದು. ನೀವೇನಾದ್ರೂ ಯಾವುದೇ ಮಕ್ಕಳಿಗಾಗ್ಲಿ ಯಾರಿಗೆ ಆಗ್ಲಿ ಏನೇ ಒಂದು ತಪ್ಪು ಮಾತಾಡಿದ್ರೆ ದಯವಿಟ್ಟು ಅದನ್ನ ಈಗ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮೊಳಗೂ ಒಂದು ಬ್ಲಾಕ್ಸ್, ಅವರಲ್ಲೂ ಒಂದು ಬ್ಲಾಕ್ಸ್ ಇರುತ್ತೆ. ಈ ಕರ್ಮ ಕಂಟಿನ್ಯೂ ಆದ್ರೆ ಮತ್ತೊಂದು ಜನ್ಮದಲ್ಲಿ ಮತ್ತೆ ಅದೇ ಸಿಚುವೇಶನ್ ಬರುತ್ತೆ. ಮತ್ತೆ ಅದೇ ಸಿಚುವೇಶನ್ ನ ಬದಲಾಯಿಸ್ಕೊಳ್ಳಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಸತ್ಯ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಈಗ ನಾವು ಏನಿದ್ದೀವೋ ಅದೆಲ್ಲದಕ್ಕೂ ನಾವೇ ಕಾರಣಕರ್ತರು. ಕಾರ್ಯಕಾರಣ ಸಂಬಂಧ ಇಲ್ಲದೆ ನಮ್ ಜೊತೆ ಯಾರು ಇರೋದಿಲ್ಲ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಆ ಕಾರಣವನ್ನ ತಿಳ್ಕೊಂಡು ಅದನ್ನ ನಿವಾರಣೆ ಮಾಡ್ಕೊಳ್ಳೋಣ. ಧ್ಯಾನ ಶಕ್ತಿಯಿಂದ ನಮ್ಮ ಒಂದು ಫ್ರೀಕ್ವೆನ್ಸಿ ಲೆವೆಲ್ ನ ಹೆಚ್ಚು ಮಾಡ್ಕೊಂಡು ನಮ್ಮ ಆಲೋಚನೆಯನ್ನ ತುಂಬಾ ಅದ್ಭುತವಾಗಿ ಮಾಡ್ತಾ ಎಲ್ಲವನ್ನ ಬದಲಾಯಿಸ್ಕೊಳ್ಳೋಣ ಮಾಸ್ಟರ್ಸ್. ಈ ಒಂದು ಅವಕಾಶ ಕೊಟ್ಟಂತಹ ಈ ಒಂದು ಧ್ಯಾನ ಕೇಂದ್ರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದು, ಈಗ್ಲೂ ಹಾಗೆ ವಿಡಿಯೋ ಆಫ್ ಮಾಡ್ಕೊಳ್ಳಿ ನೋಡೋಣ. ಇಲ್ಲ, ವಾಯ್ಸ್ ಯಾಕೋ ಬ್ರೇಕ್ ಆಗ್ತಿದೆ ಮ್ಯಾಮ್. ಸುತೇಜ ಮ್ಯಾಮ್, ಓಕೆ. ಇವತ್ತಿನ ಕ್ಲಾಸ್ ಮಾತ್ರ ತುಂಬಾನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಎಲ್ಲ ಸಹಜವಾಗಿ ನಾವೆಲ್ಲ ಗೃಹಿಣಿಯರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಅಜ್ಜಿ ತಾತಂದ್ರಾಗಿರ್ಬೋದು, ಎಲ್ಲರ ಮನೆಯಲ್ಲಿ ಮಕ್ಳಿರ್ತಾರೆ. ಅವ್ರ ಜೊತೆ ಯಾವ ರೀತಿ ವರ್ತನೆಗಳು ಇರುತ್ತವೆ ಅಂತಂದೇಳಿ ನಾವು ಸಹಜವಾಗಿ ತಿಳ್ಕೊಳದಂತ ವಿಚಾರ ಇವತ್ತು. ಆ ಟೈಟ್ಲ್ ನೋಡಿದಾಗ ಎಲ್ರಿಗೂ ಒಂಥರ ಇತ್ತು, ಏನಿದು ಅಂತಂದೇಳಿ. ಬಟ್ ತಿಳಿತಾ ಹೋದಂಗೆ ಅವೆಲ್ಲ ಮಾಡುವಂತ ಮಿಸ್ಟೇಕ್ಸ್ ಗಳು ನಮ್ಮಿಂದಾನೇ ಇರ್ತವೆ ಅಂತೇಳಿ ಅದ್ಭುತವಾಗಿ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಪ್ರಭಾ ಮ್ಯಾಮ್. ಮ್ಯಾಮ್ ಮಾತಾಡಿ ಮ್ಯಾಮ್. ಪ್ರಭಾ ಮ್ಯಾಮ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಮಸ್ತೆ ಮ್ಯಾಮ್. ನಮಸ್ತೆ. ನೀವು ಹೇಳಿದ್ದು ಇವತ್ತ ಮಕ್ಕಳ ಸರ್ವಾಂಗೀಣ ಉನ್ನತಿಗಾಗಿ ಸಲಹೆಗಳು ನೀಡಿದ್ದು ತುಂಬಾ ಸ್ವಾರಸ್ಯಕರವಾಗಿತ್ತು. ಅಲ್ಲದೆ ಈಗಾಗಲೇ ನೀವು ಅಫರ್ಮೇಷನ್ ಮಾಡಿ ಅಂತ ಹೇಳಿದ್ರು. ಅದು ಕೂಡ ನಾನು ಈಗಾಗಲೇ ನಮ್ಮ ಕುಟುಂಬದವರು ಧ್ಯಾನ ಮಾಡುತ್ತಿದ್ದಾರೆ, ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ನಾನು ನೋಟ್ಬುಕ್ ನಲ್ಲಿ ಬರೀತಾ ಇದ್ದೀನಿ ಅಂತ ತಮಗೆ ಈ ಮೂಲಕ ತಿಳಿಸ್ತೇನೆ. ಧನ್ಯವಾದಗಳು. ನಾವ್ ಏನ್ ಮಾಡ್ತೀವೋ ಅದಕ್ಕೆ ಯೂನಿವರ್ಸ್ಗೆ ಒಂದು ಕೃತಜ್ಞತೆ ಸಲ್ಲಿಸೋದು ಕೂಡ ತುಂಬಾ ಮುಖ್ಯ. ನಾನು ಆ ವಿಷಯ ಬಿಟ್ಟೆ ನೋಡಿ. ಹೌದು, ನಾವ್ ಏನ್ ಮಾಡ್ತೀವೋ ಅದಕ್ಕೆ ಯೂನಿವರ್ಸ್ಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಅದು ಎಲ್ಲವನ್ನ ಕೊಡ್ತಿದೆ ತಾಯಿ. ನಾವು ಅದಕ್ಕೆ ಧನ್ಯವಾದ ಸಲ್ಲಿಸೋದು ತುಂಬಾ ಮುಖ್ಯ. ಒಳ್ಳೇದು ಮಾ, ಒಳ್ಳೇದು. ಗ್ಯಾರಂಟಿ ಬರ್ತಾರೆ. ನಾವ್ ಅವ್ರಿಗೆ ಹೋಗಿ ಹೇಳೋದು ಬೇಡ, ಅವ್ರನ್ನ ತಿದ್ದೋದು ಬೇಡ ಮಾಸ್ಟರ್ಸ್. ನಿಮ್ಮೊಳಗೆ ಅನ್ಕೊಳ್ಳಿ ಸಾಕು. ಯೂನಿವರ್ಸ್ ಈ ರೀತಿ ಬರೀತಾ ಇರೋದು. ಕರೆಕ್ಟ್ ಮ್ಯಾಮ್, ಕರೆಕ್ಟ್. ಧ್ಯಾನಿಗಳಾಗ್ಲಿ, ಶಾಕಾರಿಗಳಾಗ್ಲಿ, ಪಿರಮಿಡ್ ಕುಟುಂಬವಾಗ್ಲಿ ಅಂತ ಅನ್ಕೊಳ್ತಾ ಬನ್ನಿ. ನಿಜವಾಗ್ಲೂ ಆಗತ್ತೆ. ನಂದಾಗಿದೆ ಅಂದ್ರೆ ನಿಮ್ದು ಆಗತ್ತೆ. ಒಂದು ನಂಬಿಕೆ ಇರ್ಬೇಕು. ನಂಬಿಕೆ ಇದ್ದು ಅದನ್ನ ಶ್ರದ್ಧೆಯಿಂದ ಪಾಲನೆ ಮಾಡಿದ್ದೆ ಆದ್ರೆ, ಎಲ್ಲವನ್ನ ಅಳವಡಿಸ್ಕೊಂಡಿದ್ದೆ ಆದ್ರೆ, ಯಾಕೆ ನೋಡೋಣ ಇವ್ರಿಗಾಗಿದ್ಯಂತೆ ನಾನ್ ಮಾಡೋಣ. ಆ ವಾಟರ್ ಬಾಟ್ಲ್ ಪ್ರಯೋಗ ಇರ್ಬೋದು, ಅಥವಾ ಅಫರ್ಮೇಶನ್ಸ್, ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಾವು ಮೆಸೇಜ್ ಕಳ್ಸೋದಿರ್ಬೋದು. ಅದ್ ಇನ್ನೂ ಇದೆ ಮ್ಯಾಮ್. ಇನ್ನ ಅವ್ರನ್ನ ಫೋಟೋಗಳನ್ನ ಇಟ್ಕೊಂಡು ಯಾರ್ಗೆ ನಾವು ಸರಿ ಹೋಗ್ಬೇಕು ಅಂತ ಇದೆ, ಅವ್ರ ಫೋಟೋ ನಮ್ಮ ಕೈಯಲ್ಲಿ ಇಟ್ಕೊಂಡು ಅವರ ಸೋಲ್ಗೆ ನಾವು ಕನೆಕ್ಟ್ ಆಗಿ ಮಾತಾಡುವಂಥದ್ದು. ಅಫರ್ಮೇಶನ್ಸ್ ಗಳು, ಒಳ್ಳೆ ಅಫರ್ಮೇಶನ್ಸ್ ಗಳು ಹೇಳೋದು. ಧ್ಯಾನ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಮಲ್ಗಿರೋ ಟೈಮಲ್ಲಿ ನಾವು ಧ್ಯಾನ ಮಾಡ್ತಾ ಅವ್ರನ್ನ ಸೋಲ್ನ ನಾವು ಇದ್ ಮಾಡೋದು, ಆಹ್ವಾನಿಸಿ ಧ್ಯಾನ ಮಾಡಿಸೋದು. ಇದೆಲ್ಲ ಆಗುತ್ತೆ ಮ್ಯಾಮ್. ನಾವು ಮಾಡ್ಬೇಕಷ್ಟೇ. ಅವ್ರ ಹತ್ರ ಹೋಗಿ ಹೇಳೋದು ಬೇಡ, ಬಯಸ್ಕೊಳ್ಳೋದು ಬೇಡ, ಮತ್ತೆ ಅವ್ರು ಧ್ಯಾನವೇ ಬೇಡ. ಇಲ್ಲೇನಾಗ್ತಾ ಇದೆ ಅಂದ್ರೆ ಮನಸ್ಸಿನಲ್ಲಿ ಅನ್ಕೋತಾ ಇರ್ಬೇಕಂತ ಅಷ್ಟೇ ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಬರ್ತಾ ಇಲ್ವಲ್ಲ, ನಾನ್ ಮಾಡ್ತಾ ಇದ್ದೀನಿ, ಇದು ಬೇಡ. ಈ ಒಂದು ದ್ವಂದ್ವ ಬೇಡ. ಏಕತ್ವದಲ್ಲಿ ಇದ್ರೆ ಸಾಕು. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಭಾ ಮ್ಯಾಮ್. ನಿಮ್ಮ ಪ್ರಶ್ನೆಗೆ ಎಷ್ಟೋ ಜನಕ್ಕೆ ಉತ್ತರ ಸಿಕ್ಕ ಹಾಗಾಯ್ತು. ಇವತ್ತಿನ ಕ್ಲಾಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುಜಾತ ಮ್ಯಾಮ್. ಎಸ್, ಮಾತಾಡಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಎಲ್ಲಾ ಆತ್ಮ ಜೀವಿಗಳಿಗೆ ನನ್ನ ಪ್ರಣಾಮಗಳು. ದೀಪಾ ಮೇಡಮ್, ನಿಮಗೂ ತುಂಬಾ ಧನ್ಯವಾದಗಳು.
ಇವತ್ತಿಂದು ತುಂಬಾ ಅದ್ಭುತವಾಗಿತ್ತು ಮೇಡಮ್. ನನ್ನ ಮಕ್ಕಳು ತುಂಬಾ ದೊಡ್ಡವರಾಗಿದ್ದಾರೆ ಇವಾಗ. ಆದ್ರೂ ಸುಧಾ ನಾನು ಹಿಂದೆ ಅವರಿಗೆ ಹೇಗೆ ಹೇಗೆ ಮಾಡಿದ್ದೇನೆಂಬುದು ಎಲ್ಲಾ ನೆನಪಿಗೆ ಬಂತು ಮೇಡಮ್. ನನ್ನ ಮಕ್ಕಳಿಗೆ ದೊಡ್ಡ ಮನೆಗೆ ತುಂಬಾ ಹೊಡಿತಿದ್ದೆ, ಸಣ್ಣ ಮಗನ ತೆಳ್ಳಗಿದ್ದನಂತ ಅವನಿಗೆ ಹೊಡಿತಿದ್ದಿಲ್ಲ. ಹೀಗಾಗಿ ಈಗ ಅದು ಏನ್ ಅನ್ನಿಸ್ತದೆ, ತುಂಬಾ ಹಿಂಗೇಕೆ ಮಾಡಿದೆ ಧ್ಯಾನಕ್ಕೆ ಬಂದ ಮೇಲೆ ನನಗೆ ತಿಳಿಲಿಕ್ಕೆ ಹತ್ತಿದೆ ಮೇಡಮ್. ಆದ್ರೂ ಸುಧಾ ನನ್ನ ದೊಡ್ಡ ಮಗ ಅನ್ನುತ್ತಾನೆ, ಅಮ್ಮ ನೀನು ಅಷ್ಟು ಹೊಡೆದಿ ಅಂತ ಹೇಳಿ ನಾನು ಈ ರಸ್ತೆಯಲ್ಲಿ ಇದ್ದೇನೆ. ನಮ್ಮದು ಗಲ್ಲಿ ಒಡ್ರ ಗಲ್ಲಿ ಇತ್ತು ಮೇಡಮ್. ಒಡ್ರ ಇರುವಂತ ಜಾಗದಲ್ಲಿ ನಮ್ಮ ಮನೆ ಇತ್ತು. ಹೀಗಾಗಿ ಆ ಮಕ್ಕಳ ಜೊತೆ ಆಡಬೇಡ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಸಿಟ್ಟು ಎಲ್ಲ ನನ್ನ ಮಗನ ಮೇಲೆ ಹಾಕಿಬಿಡ್ತಿದ್ದೆ ನಾನು. ಹೀಗಾಗಿ ಅವನು ಅಂತಾನೆ, ಅಮ್ಮ ನೀ ಆ ಟೈಮ್ದಲ್ಲಿ ಹೊಡೆದಿ ಅಂತ ಹೇಳಿ ನಾನು ಈ ಸದ್ಯ ಹೀಗಿದ್ದೇನಮ್ಮ ಅಂದು ನನಗೆ ಅವ ಸಮಾಧಾನ ಮಾಡುತ್ತಾನೆ ಮೇಡಮ್. ಅದು ಇರ್ಲಿ ಮೇಡಮ್, ಇದು ನಿನ್ನೆ ನಡೆದ ಘಟನೆ. ನಾನು ಉಡುಪಿ ಹಿಂಗೆಲ್ಲ ಹೊರನಾಡು ಪ್ರವಾಸಕ್ಕೆ ಹೋಗಿದ್ದೆ. ಅಲ್ಲೇ ನನ್ನ ಕಾಲು ಜರಿತು ಮೇಡಮ್. ಆ ಟೈಮ್ದಲ್ಲಿ ನನ್ನ ಜೊತೆ ಇರುವವಳು ಬಂದು ಅಗ್ದಿ ಕ್ಷಣದಲ್ಲಿ ಕೈ ಗಟ್ಟಿಯಾಗಿ ಹಿಡಿದಳು. ನಾನು ಬೀಳಲಿಲ್ಲ. ಯೂನಿವರ್ಸ್ಗೆ ಹೇಳಿದೆ, ನೀವು ಎಷ್ಟೊಂದು ನನ್ನ ಕಾಳಜಿ ತಗೋತಿರಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದೆ. ಅದು ಬಿದ್ದಿದ್ರೆ ತುಂಬಾ ಅದು ಇಹೆ ಆಗಿತ್ತು ಮೇಡಮ್. ಒಂದೇ ಕ್ಷಣದಲ್ಲಿ ಅವಳು ನೋಡಿಲ್ಲ, ಅವಳು ನೋಡಿಲ್ಲ. ಪಾಟೂಣಿಗೆ ಇಳಿಯು ಮುಂದೆ ಕಾಲು ಹಿಂಗ್ ಜರ್ದ್ ಬಿಡ್ತು ಮೇಡಮ್. ಅವಳು ಬಂದು ಗಟ್ಟಿಯಾಗಿ ಹಿಡಿದು ಬಿಟ್ರು ಅವಳು ನನ್ನೆ. ಹಿಂಗಾಗಿ ತುಂಬಾ ಯೂನಿವರ್ಸ್ಗೆ ತುಂಬಾ ಥ್ಯಾಂಕ್ ಯು ಹೇಳಿದೆ ಮೇಡಮ್. ಈಗ ಧ್ಯಾನಕ್ಕೆ ಬಂದ ಮೇಲೆ ನಾನು ಹೇಗೆ ಇರಬೇಕು, ಹೇಗೆ ಮಾಡಬೇಕು, ತುಂಬಾ ನಮಗೆ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಮೇಡಮ್. ಇವತ್ತಿನದು ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ದೀಪಾ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದೇ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಕ್ಷಮಿಸು, ಐ ಆಮ್ ಸಾರಿ ಅಂದ್ರೆ ನನ್ನ ತಪ್ಪನ್ನು ಕ್ಷಮಿಸು, ಮತ್ತೆ ಥ್ಯಾಂಕ್ ಯು ಯೂನಿವರ್ಸ್. ಮತ್ತೆ ಇನ್ನೊಂದೇನ್ ಹೇಳ್ದೆ, ಎಲ್ಲವನ್ನ ಮರ್ತು ಬಿಡು, ನಾನ್ ಮಾಡಿರೋ ತಪ್ಪುಗಳನ್ನ ಮರಿ ಅಂತ, ಫರ್ಗಿವ್ ಮೀ, ನನ್ನ ಕ್ಷಮಿಸಿ ಬಿಡು ಅಂತ. ಈ ರೀತಿ ಅನ್ಕೊಳ್ಳಿ ಮಾಸ್ಟರ್ಸ್, ನಿಜವಾಗ್ಲೂ ಸರಿ ಹೋಗ್ತಾ ಬರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಗಿಲ್ಟ್ ಇಟ್ಕೊಳ್ಳೋದ್ ಬೇಡ, ನಾನು ಹಂಗ್ ಮಾಡ್ಬಿಟ್ಟಿದೀನಿ, ಹಿಂಗ್ ಮಾಡ್ಬಿಟ್ಟಿದೀನಿ ಅಂತ. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನಾವು ಮಾಡಿದೀನಿ ಅಂತ ನಮ್ಗೆ ಅರಿವಾಗುತ್ತಲ್ಲ ಮಾಸ್ಟರ್ಸ್, ಆಗ ಸಾರಿ ಕೇಳ್ಕೊಳ್ಳೋದು ದೊಡ್ಡತನ ಆಗ್ಬಿಡತ್ತೆ. ನಾನ್ ಮಾಡಿದೀನಿ ಇದು, ನೆಕ್ಸ್ಟ್ ಅವರು ಅದನ್ನ ರಿಪೀಟ್ ಮಾಡೋದ್ ಬೇಡ. ನಮ್ಮಮ್ಮ ಹಂಗ್ ಮಾಡಿದ್ರು, ನೆಕ್ಸ್ಟ್ ಅವ್ರ ಮಕ್ಳ ಮೇಲೆ ಅವ್ರು ಮಾಡ್ತಾ ಹೋಗ್ತಾರೆ. ಸೊ ಇದಾಗೋದ್ ಬೇಡ. ಅದಕ್ಕೋಸ್ಕರ ಅವರಲ್ಲಿರೋ ಬ್ಲಾಕ್ಸ್ ನ ರಿಮೂವ್ ಮಾಡ್ಬೇಕು ಅಂದ್ರೆ ಅನ್ಕೊಳ್ಳೇಬೇಕು, ಸಾರಿ ಕೇಳ್ಕೊಳ್ಬೇಕು, ಅವರಲ್ಲಿರೋ ಬ್ಲಾಕ್ಸ್ ನ ರಿಮೂವ್ ಮಾಡ್ಬೇಕು. ಓಕೆ ಮೇಡಮ್, ಮಾಡ್ತೀನಿ ಮೇಡಮ್, ಖಂಡಿತವಾಗ್ಲೂ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಇದು ಎಲ್ಲರಿಗೂ ಮಾತ್ರ, ಚಿಕ್ಕವರು ದೊಡ್ಡವರು ಅಂತ ಏನು, ಎಲ್ಲರಿಗೂ ಇದು. ಓಕೆ ಮೇಡಮ್. ಎಸ್, ಥ್ಯಾಂಕ್ ಯು ಸುಜಾತ ಮ್ಯಾಮ್. ನಾಗರತ್ನಮ್ಮ BR ಮಾತಾಡಿ ಮ್ಯಾಮ್. ನಮಸ್ತೆ ಮ್ಯಾಮ್. ಮೇಡಮ್, ಅದು ಡಾಕ್ಟ್ರು ಅಂತ ಅವ್ರ ಫ್ಯಾಮಿಲಿ ಡಾಕ್ಟ್ರು ಅಂತಾರೆ, ಬಟ್ ನಾವು ಡಾಕ್ಟರ್ ಆಗ್ಲಿ ಅಂತ ಅನ್ಕೊಂಡಿರಲ್ಲ. ಹೆಂಗೋ ದೇವ್ರದ್ದು ಇದರಿಂದ ಆಗಿರ್ತದೆ. ನಾವು ಮೇಡಮ್ ಅದು ನಿಜವಾಗ್ಲೂ ಎಲ್ಲ ನಾವು ತಾಯಂದಿರಾಗಿ ತಿಳ್ಕೊಬೇಕಾಗಿದ್ದು ಈಗಾಗ್ಲೇ ನಾವು ಮಾಡಿ ಬಿಟ್ಟಿದೀವಿ. ಅವ್ರು ಹೇಳಿದ್ದೆಲ್ಲ ನಮ್ಮ ಮಕ್ಕಳನ್ನ ತಿದ್ದದಕ್ಕಾಗ್ಲಿ ಅಥವಾ ತಿದ್ದಕ್ಕೆ ಅಂತ ಹೋದ್ರು ಅದನ್ನ ನೈಸಾಗಿ ಹೇಳಕ್ ಬರ್ದೇನೆ, ನೀವು ಹೇಳ್ದಂಗೆ ಧ್ಯಾನಕ್ಕೆ ಬರಕ್ ಮೊದ್ಲೆ ನಮ್ ಭಾಷೆನಲ್ಲಿ ನಾವೇನೋ ಒಂದ್ ಹೇಳ್ಬಿಡೋದು. ಹೇಳಿದ್ದ ಎಲ್ಲಾ ತಪ್ಪು ನಾವು ಮುಕ್ಕಾಲ್ ಭಾಗ ಮಾಡಿದೀನಿ ಮೇಡಮ್. ನಾನು ಸ್ವಂತ ನನ್ನ ಇವಾಗ ನನಗೆ ಅರಿವಾಗ್ತಾ ಇದೆ. ಇವಾಗ ನಾವ್ ಹೆಂಗ್ ತಿಳ್ಕೋಬೇಕು ಅಂತಂದ್ರೆ, ಈಗ ಬೇರೆ ಕಡೆ ಎಲ್ಲ ಯೂನಿವರ್ಸಲ್ ಹೇಳ್ಕೊತಾ ಇರ್ತೀನಿ. 70% ಇವನ್ನ ಧ್ಯಾನ ಬಂತು. ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ ಅಷ್ಟೇ ಹೊರತು ನಾನ್ ಮಾತ್ರ ಬದಲಾವಣೆ ಆಗ್ತಾ ಇದ್ದೀನಿ, ಬೇರೆ ಯಾರು ಆದಂಗೆ ಕಾಣಿಸ್ತಾ ಇಲ್ಲ ನಮ್ಮ ಮನೆಗಳಲ್ಲಿ. ಇನ್ನು ಹೇಳ್ಬೇಕು ಅಂತಂದ್ರೆ, ಬೆಣ್ಣೆಲ್ ಕೂದಲು ತೆಗ್ದಂಗೆ ಮಾತಾಡ್ಬೇಕು. ಈಗ ಮಾತಾಡೋದಾದ್ರೂ ನಾನ್ ನಿಜ ಹೇಳ್ಬೇಕು ಅಂದ್ರು ಬೆಣ್ಣೆಲ್ ಕೂದಲು ತೆಗ್ದಂಗೆ ಹೇಳ್ಬೇಕು ಅಂತಿದ್ರೆ, ಅದಕ್ಕೆ ಉದಾಹರಣೆ ಮೊನ್ನೆ ಒಬ್ರು ಮೇಡಮ್ ಹೇಳಿದ್ರಲ್ಲ, ಒಬ್ಬ ಮಹಾರಾಜ ಇರ್ತಾನೆ, ಅವ್ರ ಮಗನ್ನ ಕಣ್ಮುಂದನೆ ಅವನು ಸಾವು, ನಿಮ್ ಮಗ ಅವನಿಗೆ ಒಬ್ಬ ಬರ್ತಿತ್ತು, ನೀನು ದೂರ್ಯ ಕಳಿಸ್ತೀಯ, ನಿನ್ ಕಡೆ ಅಷ್ಟೆಲ್ಲ ಮಾಡ್ತೀಯ ಅಂದಾಗ ಅವನು ಹೇಳಿದವನಿಗೆ ಎಲ್ಲ ಒಡವೆ ವಸ್ತ್ರ ಎಲ್ಲ ಕೊಟ್ಟು ಕಳಿಸ್ತಾನೆ. ಅದು ಮಾತು ಯಾವ ರೀತಿ ನೈಸಾಗಿ ಆಡಿದ್ರೆ, ನಿಜಾನೇ ನಾವು ಕಠೋರವಾಗಿ ಆಡಬಾರ್ದು ಅವ್ರ ಮುಂದೆ. ಅದು ನೈಸಾಗಿ ಆಡಿದ್ರೆ ಮಕ್ಕಳುಗಳಿಗೆ ಆಗ್ಲಿ ಯಾರಿಗೇ ಆಗ್ಲಿ ಮಾತು ಒಂಥರ ಹಿತ ಆಗಿರುತ್ತೆ.
ಅದು ಕೂಡ ಈ ಮೇಡಮ್ ಹೇಳೋದಕ್ಕೂ ನಾವು ಅನ್ಕೋತೀವಿ. ಜೊತೆಗೆ ನಮ್ಮ ತಾಯಿ ಹೇಳೋರು, ಏನಾದ್ರು ಒಂದ್ ಕೆಲ್ಸನ ಹೇಳ್ಬೇಕಾದ್ರೆ ಮಕ್ಳಿಗೆ ನೈಸಾಗಿ, ಚಿನ್ನ ಇದ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಮುತ್ತು ಅದ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಈ ಪೊರ್ಕೆ ಆ ಕಡೆ ಇಟ್ಬಿಡಪ್ಪ, ಈ ಕಲ್ಲಿ ಈ ಕಡೆ ಇಟ್ಬಿಡಪ್ಪ, ಆ ಪಾತ್ರೆ ಒಂಚೂರು ತೊಳ್ಬಿಡಪ್ಪ, ಈ ತರ ಪಾತ್ರೆ ತೊಳೆಯೋ, ಇದು ಕಸ ಗುಡ್ಸೋ ಅಂತೆಲ್ಲ ಹೇಳಿದ್ರೆ ಮಕ್ಳುಗಳ ಮಾಡಲ್ಲ. ಜಾಸ್ತಿ ಮಕ್ಳು ಮಂಡೆ ಬೀಳ್ತಾವ ಅಷ್ಟೇ ಅವು. ಆ ತರ ಹೇಳ್ಬಾರ್ದು, ಈ ತರ ಮಾಡಿಸ್ಕೋಬೇಕು ಅಂತ ನಮ್ ತಾಯಿನೇ ನಮ್ಗೆ ನಿಜವಾಗ್ಲೂ ಉದಾಹರಣೆ. ಆದ್ರೂ ನಾವು ಒಂದೊಂದ್ಸರಿ ನಮ್ ತಾಯಿ ಬುದ್ಧಿನೂ ಮೊದ್ಲೆಲ್ಲ ಹೊರಟಾಗೆ ಇದು, ಅವ್ರು ಕೊನೆಗೆ ಅವ್ರು ಬಂದಿದ್ದು. ಅವ್ರು ಬಂದಾಗ್ಲಾದ್ರು ನಾವು ತಿಳ್ಕೊಂಡಿದ್ರೆ ನಾವು ಇವಾಗ ಇಷ್ಟು ಅನುಭವಿಸ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ನೀವ್ ಹೇಳ್ಕೊಟ್ಟಿದ್ದು ಈ ಪದಗಳೆಲ್ಲ ಇನ್ನೊಂದ್ 5 ವರ್ಷ ಹಿಂದೆ ಇದ್ದಿದ್ರೆ ಜೀವನದಲ್ಲಿ ಎಷ್ಟೋ ಬದಲಾವಣೆ ಆಗ್ತಿತ್ತು. ನಾವು ಇವಾಗ 5 ವರ್ಷ ಹಿಂದೆ ಇರ್ಬೇಕಿತ್ತು ಮೇಡಮ್ ನಮಗಿದೆಲ್ಲ ಬುದ್ಧಿ. ಈಗ ನೀವ್ ಹೇಳ್ದಂಗೆ ನಾವು ಎಲ್ಲ ಈಗ ತಿಳ್ಕೊಂಡ್ರೆ ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಅಂತಾರಲ್ಲ, ಆ ತರ ಆಗ್ಬಿಟ್ಟಿದೆ ಇವಾಗ, ಆಗೋಗಿದೆ ಎಲ್ಲ. ನೀವ್ ಹೇಳ್ದಂಗೆ ಮುಂದೆ ಬರೋ ಮಕ್ಳಿಗೆ ಯೂಸ್ ಆಗುತ್ತೆ ಮ್ಯಾಮ್. ನೀವ್ ಇನ್ನೊಬ್ರಿಗೆ ಹೇಳ್ಕೊಡಿ, ಮುಂದೆ ನಿಮ್ಮ ಮೊಮ್ಮಕ್ಳು ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಯೂಸ್ ಆಗತ್ತೆ. ಸೊ ಅವಾಗ ಹೇಳ್ಕೊಡ್ಬೋದಲ್ವ ಮ್ಯಾಮ್. ಸೊ ಈಗ ಆಗೋಗಿದೆ ಅಂತ ಅನ್ಕೊಳ್ಳೋದ್ ಬೇಡ. ನಾವ್ ಮಾಡಿರೋ ತಪ್ಪುಗಳನ್ನ ನಾವು ಏನು ಇಲ್ಲ, ಕ್ಷಮಾಪಣೆ ಕೃತಜ್ಞತೆ ಸಲ್ಲಿಸೋದ್ರ ಮೂಲಕ ಇದನ್ನು ದಗ್ಧ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ನಾವು ಮಾಡಿರೋ ಕರ್ಮಗಳನ್ನ ಸಾರಿ ಕೇಳ್ತಾ, ಗೊತ್ತೋ ಗೊತ್ತಿಲ್ದೇನೋ ಅಜ್ಞಾನದಿಂದ ಬಹಳಷ್ಟು ಮಾಡಿದೀವಿ. ಈಗ ಜ್ಞಾನ ಬರ್ತಾ ಇದೆ. ಸೊ ಜ್ಞಾನ ಬಂದ್ಮೇಲೆ ಕಿತ್ಕೊಳ್ಳಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿರೋದಿಲ್ಲ. ಸೊ ನಾವು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಕ್ಷಮಾಪಣೆ ಕೇಳೋದ್ ಮಾತ್ರ ಮರಿಬೇಡಿ. ಆ ಮಕ್ಳುಗಳು ಅನ್ನೋದು ನಾವ್ ಆದ್ಮೇಲೆ ಅವು ಬರ್ತವೆ, ಬಹಳಷ್ಟು ಜ್ಞಾನವನ್ನ ತಗೊಂಡ್ ಬಂದಿರ್ತವೆ. ಆದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಈ ಒಂದು ಮಾಯೆಯಲ್ಲಿ ಬಿದ್ದು ಎಲ್ಲಾ ಕಲ್ತು ಅದ್ರ ತರನೇ ನಡ್ಕೊಳ್ಬೇಕು ಅವ್ರು ಅನ್ನೋ ತರ ನಾವು ಮೇಲೆ ಧೋರಣೆಯನ್ನ ಮಾಡ್ತಿರ್ತೀವಿ. ಸೊ ಅದನ್ನ ಬಿಡ್ಬೇಕು. ಫಸ್ಟ್ ನಮಗೆ ಕಲ್ಸ್ಲಿಕ್ಕೆ ಬಂದಿರುವಂತ ಗುರುಗಳು ಅಂತ ನಾವು ಸ್ವೀಕಾರ ಮಾಡ್ಬಿಡ್ಬೇಕು. ಏನಾಗುತ್ತೋ ಅದ್ ಹಾಗೇ ಆಗುತ್ತೆ. ಸೊ ಅವ್ರನ್ನ ಬದಲಾಯಿಸಕ್ ಹೋಗದೆ ನಮ್ಮನ್ನ ನಾವು ಬದಲಾಯಿಸ್ಕೊಂಡ್ಬಿಡ್ಬೇಕಷ್ಟೆ. ಹೌದು ಮೇಡಮ್. ಜೊತೆಗೆ ಅದೇ ಕೊರತಾ ಕೂತ್ಕೋಬಾರ್ದು. ನಾವ್ ಈಗ ಮಾಡ್ಬಿಟ್ವಿ, ಹಿಂಗ ಆಗೋಗಿದೆ ಅಂತ ಕೊರತಾ ಕೂತ್ಕೊಂಡ್ರು ಏನೂ ಆಗಲ್ಲ. ನೀವ್ ಹೇಳ್ದಂಗೆ ಈಗ ನನ್ನ ಮಕ್ಳುಗಳಿಗೆ ಇವಾಗ ಒಂದ್ಸರಿ ನೀವ್ ಹೇಳಿದ್ರೆ ನಾವು ತಂದಿದ್ ಕರ್ಮಗಳು ಜೊತೆಗೆ ಒಂದೊಂದು ನಾವ್ ಹೇಳ್ಕೊಟ್ಟಿದ್ದಿರ್ಬೋದು. ಈಗ ಅವ್ರವ್ರು ಮಾಡ್ಕೊಂಡಿದ್ರೆ ಕರ್ಮಕ್ಕೂ ಅವ್ರು ಅನುಭವಿಸ್ತಾ ಇರ್ತಾರೆ. ಅವಾಗ ನಾವು ಧೈರ್ಯನೇ ಹೇಳ್ಬೇಕಷ್ಟೇ. ಈಗ ನಾವ್ ಈಗ ಗೊತ್ತಾಗಿದೆ ಅಲ್ವಾ, ಅದು ನೀನ್ ಏನೇನ್ ಮಾಡಿದೋ ಯಾವ ಜನ್ಮದಲ್ಲಿ ಅದನ್ನ ನೀನ್ ಅನುಭವಿಸ್ತಾ ಇದೀಯ ಅಷ್ಟೇನೆ. ಅದನ್ನ ನಾವು ಸ್ವಲ್ಪ ನಿಧಾನಕ್ಕೆ, ಅದ್ರಲ್ಲೂ ಕಷ್ಟ ಆದ್ರೂ ಅದನ್ನ ಸುಖವಾಗಿ ಅನುಭವಿಸ್ಬೇಕು. ಕಷ್ಟನೂ ಸುಖ ಇರುತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಕಷ್ಟನೂ ಒಂಥರ ಚೆನ್ನಾಗಿರುತ್ತೆ. ಕಷ್ಟ ನೋವು ಎಲ್ಲನೂ ಒಂದು ಅದು ಅನುಭವಿಸೋದನ್ನ ಕಲ್ತ್ಕೋಬೇಕು. ಅದು ಒಂದು ಕಲೆ, ಅದು ಒಂದು ಅಂತ ಹೇಳ್ತಾರಲ್ಲ, ಅದನ್ನ ಹೇಳ್ಕೊಟ್ಕೊಂಡು ಮಕ್ಳ ಹತ್ರ ನೀವ್ ಹೇಳ್ದಂಗೆ ಜೀವನ ಮಾಡೋದನ್ನ ಕಲ್ತ್ಕೋಬೇಕು ಮೇಡಮ್. ನಾವ್ ಈ ಕಲೆಗಳೆಲ್ಲ ಇವತ್ತಿಗೆ ಮಾಸುವಂತ ಕಲೆ ಅಲ್ಲ, ಇದೆಲ್ಲ ATM ಇದ್ದಂಗೆ ಯಾವಾಗ್ಲೂ ಇರುತ್ತೆ. ಮುಂದಿನ ಪೀಳಿಗೆಗೂ ಉಪಯೋಗ ಆಗುತ್ತೆ. ಈಗ ಯಾವ್ದೋ ಒಂದು ಭಗವದ್ಗೀತೆ ಪುಸ್ತಕ ಯಾವ್ದೋ ಒಂದು ಬರ್ದಿಟ್ಟಿದ್ದಕ್ಕೆ ನಾವು, ನಮ್ ತಂದೆ, ಆಮೇಲೆ ನಮ್ ತಾತ ಅವರೆಲ್ಲ ಓದ್ಬಿಟ್ಟಿದ್ರೆ ಈಗ ನಾವು ಓದ್ತಾ ಇದೀವಿ. ಅದೇ ತರ ನಾವು ಇವತ್ತು ಈ ತಿಳುವಳಿಕೆಗಳನ್ನು ಬರ್ದಿಟ್ಟು ಅಥವಾ ಹೇಳಿದ್ರೆ ಇನ್ನೊಬ್ರು ಅವ್ರ ಮಕ್ಳಿಗೆ ಹೇಳೋದಕ್ಕಾದ್ರೂ ಉಪಯೋಗ ಆಗುತ್ತೆ. ನೀವ್ ಹೇಳಿದ್ರೆ ನಾವೇನೋ ತಪ್ಪು ಮಾಡಿದ್ವಿ, ನಾವ್ ಮಾಡಿದ ತಪ್ಪು ನೀವ್ ಮಾಡ್ಬೇಡ ಅಂತ ಒಬ್ರಿಗೆ ತಿಳುವಳಿಕೆ ಹೇಳಕ್ಕಾದ್ರೂ ನೀವು ಹೇಳಿದ್ದು. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ಅಂದ್ರೆ ನಾವು ತಪ್ಪು ಮಾಡಿದೀವಲ್ಲ, ಅಂದ್ರೆ ಇವಾಗ ತಿದ್ದುಕೊಳ್ಳೋಕಾದ್ರೂ ಈ ಕಾರಣಕ್ಕಾದ್ರೂ ಸಿಕ್ತು. ಈಗ 5 ವರ್ಷದಲ್ಲಿ ಸಿಗ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿ ಸಿಕ್ತು. ಮುಂದೆ ಸಿಗ್ತಿರುತ್ತೆ. ಕ್ಯೂನಲ್ಲಿ ಹಿಂದೆ ನಿಂತ್ಕೊಂಡವ್ರಿಗೆ ಹಿಂದೆನಾದ್ರೂ ಸಿಗುತ್ತೆ ಅನ್ನೋದು ಇದು ಉದಾಹರಣೆ ಆಯ್ತು ಮೇಡಮ್. ನಾವು ತುಂಬಾ ಹಿಂದೆ ಇದೀವಿ, ಈಗ ಮುಂದಕ್ಕೆ ಬರ್ಬೇಕು ಮೇಡಮ್. ಇನ್ನು ಕಲಿಸೋರ್ಗಾದ್ರೂ ಅನ್ಕೊಳ್ಳೋದೇ ಬಿಡಿ ಮ್ಯಾಮ್, ನಾವ್ ಹಿಂದೆ ಇದೀವಿ ಅನ್ಕೊಳ್ಳೋದೇ ಬಿಡಿ. ಯಾವಾಗ್ಲೂ ಅಷ್ಟೇನೆ ನೆಗೆಟಿವ್ ಅನ್ಕೊಳ್ಳೇಬೇಡಿ, ತುಂಬಾ ಉಪಯೋಗ ಪಾಸಿಟಿವ್. ಆಯ್ತು. ನಮ್ಮ ಮನಸ್ಸಿಗೆ ನಾವು ಧೈರ್ಯ ತಗೊಳ್ಳೋದಕ್ಕೂ ಆಯ್ತು. ಇವತ್ತು ಹೌದು ನಾನು ತಪ್ಪು ಮಾಡ್ಬಿಟ್ಟಿದೀನಿ, ಹಿಂಗಾಗ್ಲಿ ಅಂತ ಕೊರಗ್ತಾ ಇರೋ ಬದಲು ನೀವ್ ಹೇಳ್ದಂಗೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರ್ತಲ್ಲ. ಯಾವ್ದೇ ಒಂದು ಕಷ್ಟ ಬಂದ್ರು ಒಂದು ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ಉಪಯೋಗಿಸ್ಕೊಂಡು ನೀವ್ ಹೇಳ್ದಂಗೆ ಯೂನಿವರ್ಸಲ್ ಹೇಳ್ಕೊಂಡು, ಈ ಸಾರಿ ಹೇಳ್ಕೊಂಡು, ನೀವ್ ಹೇಳ್ದಂಗೆ ಫರ್ಗೆಟ್ ಮೀ ಅದೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ. ಸಾರಿ, ಫರ್ಗೆಟ್ ಮೀ, ಥ್ಯಾಂಕ್ಸ್, ಇವು 3 ಉಪಯೋಗಿಸ್ಕೊಂಡ್ರೆ ನಮ್ ರೋಗಗಳೆಲ್ಲನೂ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಮನೋರೋಗಗಳು, ಬೇರೆ ರೋಗ ನೀವ್ ಹೇಳ್ದಂಗೆ ಮನೋರೋಗ ಕಡಿಮೆ ಮಾಡಕ್ಕೆ ಇದಿಷ್ಟೇ ಔಷಧಿ, ಧ್ಯಾನ ಜೊತೆಗೆ ಈ ಒಂದು ಯೂನಿವರ್ಸ್ಗಳಲ್ಲಿ ಹೇಳ್ಕೊಡುವಂಥದ್ದು ಇದಿಷ್ಟು ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಮ್ಮಂತವ್ರಿಗೆಲ್ಲ ತುಂಬಾ ಉಪಯೋಗ ಆಯ್ತು. ಅಂದ್ರೆ ನಮಗೂ ಎಲ್ಲ ಗೊತ್ತಿರುತ್ತೆ, ಅದು ಹೇಳೋದಕ್ಕೂ ಬೇಕಲ್ಲ ಮೇಡಮ್. ನೀವ್ ಹೇಳಂಗ ನೀವು ಮಾಡಿದ್ದೆಲ್ಲ ಅನುಭವಿಸಿದೀನಿ ನಾನು ಕೂಡ. ಈ ನಿಮ್ ಮಗನಿಗೆ ಏನಾಯ್ತು, ನಮ್ಮ ಮಕ್ಕಳು ನಾವು ಮಾಡಿರ್ತೀವಿ, ಬಟ್ ನಮ್ಗೆ ಹೇಳ್ಕೊಳ್ಳೋಷ್ಟು ಜಾಣ್ಮೆ ಆಗ್ಲಿ, ತಾಳ್ಮೆ ಆಗ್ಲಿ, ಸಮಯ ಆಗ್ಲಿ ಸಿಕ್ಕಿರ್ಲಿಲ್ಲ. ಜೊತೆಗೆ ಇವಾಗ ನೀವ್ ಹೇಳ್ತಾರ ನೋಡ್ರೆ ಜಾಣ್ಮೆ, ತಾಳ್ಮೆ, ಸಮಯ ಎಲ್ಲ ಸಿಕ್ತು ಮೇಡಮ್. ಇನ್ನೂ ನಾವು ನೀವ್ ಹೇಳ್ದಂಗೆ ಕಲ್ತ್ಕೊಳ್ಳೋದಿದೆ. ಇದನ್ನ ಮನನ ಮಾಡ್ಕೋಬೇಕು ಮೇಡಮ್. ಇನ್ನೊಂದ್ಸರಿ ಹಾಕೊಂಡು ಕ್ಯಾಸೆಟ್ನ ಕೇಳಿಸ್ತೀನಿ. ನಿಮ್ದು ಈ ಕ್ಯಾಸೆಟ್ ಬಂದ್ಮೇಲೆ ಮಕ್ಳುಗಳ ಕಳಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ನಾಗರತ್ನಮ್ಮ ಮ್ಯಾಮ್. ಎಸ್, ಶ್ಯಾಮ್ಲಾ ಮ್ಯಾಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮ್ಯಾಮ್ ನಮಸ್ತೆ. ಹೇಗಿತ್ತು ಇವತ್ತಿನ ಕ್ಲಾಸ್ ಬಗ್ಗೆ ಮಾತಾಡಿ ಮ್ಯಾಮ್. ಚೆನ್ನಾಗಿತ್ತು ಮೇಡಮ್.
ನಾನು Okay. ಬಂದು ಇನ್ನು 8 ದಿನ ಆಗಿತ್ತಷ್ಟೇ ಮೇಡಮ್. ಓಕೆ. ತುಂಬಾ ಚೆನ್ನಾಗಿತ್ತು ಅಷ್ಟೇ. Thank you, ma'am. ಎಸ್ ಎಸ್ ಥ್ಯಾಂಕ್ ಯು. ಇಷ್ಟಾದ್ರೂ ಮಾತಾಡಿದ್ರಲ್ಲ 8-10 ದಿವಸ ಆಯ್ತು ಅಂತ ಹೇಳಿ ಪ್ರತಿಯೊಬ್ರು ಮಾತಾಡ್ಬೇಕು ಅಮ್ಮ, ಆಯ್ತಾ? ನೋಡ್ರಿ ದೀಪಾ ಮ್ಯಾಮು 2.5 ವರ್ಷ ಆಗಿದೆ ಧ್ಯಾನಕ್ ಬಂದ. ಅವರ ಸ್ವಂತ ಅನುಭವದಿಂದ ಎಂತ ಅದ್ಭುತವಾದ ಕ್ಲಾಸ್ ಕೊಟ್ಟಿದ್ದಾರೆ ಅಲ್ವಾ? ಹಾಗಾಗಿ ಪ್ರತಿಯೊಬ್ರು ಮಾತಾಡ್ಬೇಕು. ಅವ್ರಿಗೊಂದು ಕೃತಜ್ಞತೆ ಹೇಳಿದ್ರೆ ಎಷ್ಟೋ ಒಂಥರ ಖುಷಿ ಆಗುತ್ತೆ. ಓಕೆ ಅಂತಂದೇಳಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ಲಾ ಮ್ಯಾಮ್. ಥ್ಯಾಂಕ್ಸ್. ಗೀತಾ ಶಿವಪುತ್ರ ಮ್ಯಾಮ್ ನಮಸ್ತೆ. ಎಸ್ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮಾಸ್ಟರ್. ದೀಪಾ ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್ ನೀವು ಹೇಳಿದ್ದು. ಮಕ್ಳ ಬಗ್ಗೆ ನಾವು ಮಕ್ಳಿಗೆ ಕೋಪ ಬಂದಾಗ ಬೈತಾ ಇರ್ತೀವಿ, ಆದ್ರೆ ಅದನ್ನ ಯಾವ ತರ ಇದು ಮಾಡ್ಬೇಕು ಅಫರ್ಮೇಶನ್ಸ್ ಹಾಕೊಂಡು ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್ ನೀವು ಹೇಳಿದ್ದು. ತಿಳ್ಕೊಂಡ್ವಿ ಮೇಡಮ್, ತುಂಬಾ ತಿಳ್ಕೊಂಡಿದೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್. ಎಸ್ ಮ್ಯಾಮ್. ಬೈಯೋದ್ ಸುಲಭ, ಅಂದ್ರೆ ಆ ಬ್ಲಾಕ್ಸ್ ಗಳು ಅವರಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಬೈಯೋದ್ನ ಹೊಡಿಯೋದ್ನ ಎಲ್ಲ ನಿಲ್ಸಿ ಮಾಸ್ಟರ್ಸ್. ಜಸ್ಟ್ ನಿಮ್ಮ ಧ್ಯಾನ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿ, ಒಳ್ಳೆ ಆಲೋಚನೆ ಮಾಡ್ತಾ ಬನ್ನಿ, ನಿಜವಾಗ್ಲೂ ಎಲ್ಲ ಸರಿ ಮಾಡ್ಕೊಳ್ತಾ ಬರ್ಬೋದು. ಸಮಯ ತಗೊಳುತ್ತೆ, ಬಟ್ ಶ್ರದ್ಧೆಯಿಂದ ಮಾಡಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯಿಂದ ಮಾಡಿದಷ್ಟು, ಈಗ ನಾನ್ ನಿಮ್ ಮುಂದೆ ಕುತ್ಕೊಂಡು ಹಂಚ್ಕೊಳ್ತಾ ಇದೀನಿ ಅಂದ್ರೆ ಇನ್ನೊಂದ್ ದಿನ ನೀವು ಹಂಚ್ಕೊಳ್ತಾ ಇರ್ತೀರಾ. ಅಷ್ಟೇ ಮಾಸ್ಟರ್ಸ್. ಶ್ರದ್ಧೆ ಪ್ರಾಮಾಣಿಕತೆ ಮುಖ್ಯ. ಮಾಡಬಿಟ್ಟಿದೀನಿ ಅಯ್ಯೋ ಅಂತ ಕೊರಗದ್ ಬೇಡ. ಜಸ್ಟ್ ನೀವು ಧ್ಯಾನ ಮಾಡ್ತಾ ನಿಮ್ಮ ಆಲೋಚನಾ ವಿಧಾನವನ್ನ ಬದಲಾಯಿಸ್ಕೊಳ್ತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ನಿಮ್ಗೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇರಿ. ನಿಜವಾಗ್ಲೂ ಒಳ್ಳೇದಾಗತ್ತೆ. ಎಸ್ ಜ್ಯೋತಿ. ನಮಸ್ತೆ ಮೇಡಮ್. ಶಿವಪುತ್ರ ಮ್ಯಾಮ್. ಜ್ಯೋತಿ ಮ್ಯಾಮ್ ನಮಸ್ತೆ, ಮಾತಾಡಿ ಮೇಡಮ್ ಕೇಳಿಸ್ತಾ ಇದೆಯಾ ವಾಯ್ಸು? ಎಸ್ ಮ್ಯಾಮ್. ದೀಪಾ ಮೇಡಮ್ ತುಂಬಾ 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 ಕೋಟಿ ಕೋಟಿ ಪ್ರಣಾಮಗಳು ನಿಮ್ಗೆ. ಯಾಕೆಂದ್ರೆ ಏನ್ ತಪ್ಪು ಮಾಡಿದ್ವಿ, ನನಗೆ ತುಂಬಾ ಅಳು ಬರ್ತಿದ್ದೆ. ಮಕ್ಳ ಜೊತೆ ಆಗ್ಲಿ, ಆಮೇಲೆ ಆಂಟಿದಿರ್ ಜೊತೆ ಅಂದ್ರೆ ನಾದಿನಿದಿರ್ ಜೊತೆ ಆಗ್ಲಿ, ನಾನು ತುಂಬಾ ಮಿಸ್ಟೇಕ್ ಮಾಡಿದೀನಿ. ಇವತ್ತು ಒಂದು ಒಳ್ಳೆ ಅದ್ಭುತವಾದ ಕ್ಲಾಸು. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ನಮ್ಮಲ್ಲಿರೋ ಏನ್ ತಪ್ಪುಗಳನ್ನ ಮಾಡ್ತಾ ಇದ್ವಿ ನಾವು, ಆ ತಪ್ಪುಗಳನ್ನ ತೋರ್ಸಿದ್ವಿ ಇವತ್ತು. ನಾವ್ ಅದನ್ನ ಹೇಗ್ ತಿದ್ಕೋಬೇಕು, ಮಕ್ಕಳ ಜೊತೆ ನಾವ್ ಹೇಗಿರ್ಬೇಕು, ಮತ್ತೆ ಯೂನಿವರ್ಸ್ಗೆ ಹೇಗ್ ಕನೆಕ್ಟ್ ಮಾಡ್ಬೇಕು, ಅದರಿಂದ ಹೇಗ್ ಬದಲಾವಣೆ ಆಗ್ತಾರೆ. ನಾನ್ ಸುಮ್ನೆ ಹೇಳ್ದೆ ನನ್ನಲ್ಲಿ ತಪ್ಪಿಟ್ಕೊಂಡು ಮಕ್ಳು ಚೇಂಜ್ ಆಗ್ಲಿಲ್ಲ, ಹಸ್ಬೆಂಡ್ ಚೇಂಜ್ ಆಗಲ್ಲ, ಅವ್ರು ಚೇಂಜ್ ಆಗಲಿ, ಇವ್ರು ಚೇಂಜ್ ಆಗ, ನನ್ನಲ್ಲೇ ಏನು ಬದಲಾವಣೆ ಆಗಿಲ್ಲ, ಬೇರೆಯವ್ರನ್ನ ಏನ್ ಬದಲಾವಣೆ ಮಾಡಕ್ ಸಾಧ್ಯ ಅನ್ನೋದು ನನ್ಗಿವತ್ತು ಮನವರಿಕೆ ಮಾಡ್ಕೊಟ್ಬಿಟ್ಟಿದೀರಿ ನೀವು. ತುಂಬಾ 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 ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ನೋ ವರ್ಡ್ಸ್. ಇಂಥ ಕ್ಲಾಸ್ಗಳು ಇನ್ನೂ ಬೇಕು ಕೂಡ. ಯಾಕೆಂದ್ರೆ ಫಸ್ಟ್ ನಾನು ಚೇಂಜ್ ಮಾಡ್ಕೊಂಡು ನನ್ನ ಮಕ್ಕಳನ್ನ ಕೂಡ ನಾನು ಚೇಂಜ್ ಮಾಡ್ತೀನಿ. ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗುಣ ಬದಲಾದ ತಕ್ಷಣ ನಮ್ಮ ಎದುರಿಗಿರೋರ್ ಗುಣವಂತರಾಗಿ ಕಾಣಿಸ್ತಾರೆ ಮ್ಯಾಮ್. ನಾವು ಬದಲಾಯಿಸ್ಕೊಂಡ್ಬಿಡೋಣ, ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಣ ಸಾಕು. ಗುರುಗಳು ಹೇಳಿರೋದು ಅದೇನೆ ಅಲ್ವಾ? ನಿಮ್ಮನ್ನು ನೀವು ಉದ್ಧರಿಸ್ಕೊಳ್ಳಿ ಸಾಕು, ಎಲ್ಲರೂ ಉದ್ಧಾರ ಆಗಿರೋ ತರ ಕಾಣಿಸ್ತಾರೆ ನಿಮ್ಗೆ. ಸಂತೋಷ ಅನ್ನೋದಲ್ಲೇ ಶುರು ಆಗತ್ತೆ. ಅಷ್ಟೇ ಮ್ಯಾಮ್. ಥ್ಯಾಂಕ್ ಯು. ರೀಚ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಜ್ಯೋತಿ ಮ್ಯಾಮ್. ಶಿಲ್ಪಾ ಜಗದೀಶನ್ ಅವ್ರು ಇದಾರೆ. ನಮಸ್ತೆ. ನಮಸ್ತೆ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ, ಹೇಳಿಪ್ಪ. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ನಾನು ಮಕ್ಕಳನ್ನ ಬೆಳೆಸ್ತಾ ಇದ್ದೆ, ಊಟ ಕೊಡ್ತಾ ಇದ್ದೆ ಅಷ್ಟೇ. ತುಂಬಾ ತಪ್ಪುಗಳನ್ನ ಮಾಡಿದೀನಿ ನಾನುನುವೆ. ನನ್ಗೂ ದುಃಖ ಆಗ್ತಾ ಇದೆ ಮೇಡಮ್. ತುಂಬಾ ಹಿಂಸೆ ಕೊಡ್ತೀನಿ ಮಕ್ಳಿಗೆ. ನಾನು ಹಾಗೆ ಇದ್ದೆ ಆ ಬೈದಲ್ಲಿರೋದ್ರಿಂದ ನನ್ನ ಮಕ್ಕಳನ್ನ ಧೈರ್ಯ ಬರಲ್ಲ ನಿಮ್ಗೆ, ನೀನ್ ಯಾವ್ದ್ರಲ್ಲೂ ಮುಂದಿಲ್ಲ ಅಂತೆಲ್ಲ ಬೈದಿದ್ದೀನಿ. ನಂದು ಅವ್ರ ಮಕ್ಳು ಬಂದಿದೆ ಅಂತ ನಾನು ಅನ್ಕೊಂಡಿದ್ದೆ. ನಂದು ಬರ್ಸಿರೋದು. ನಾನು ಬದ್ಲಾಗ್ತೀನಿ ಮೇಡಮ್, ಮಕ್ಳನ್ನು ಬದ್ಲು ಮಾಡ್ತೀನಿ, ಧ್ಯಾನಕ್ಕೆ ಮಕ್ಳನ್ನು ತರ್ತೀನಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗಿಂದ. ಧ್ಯಾನಕ್ಕೆ ಬರ್ಬೇಕಾದ್ರೆ ಮೇಡಮ್ ಇದು ಸಾರಿ ಯೂನಿವರ್ಸ್ ಅದೆಲ್ಲ ಹೇಳಿದ್ರಲ್ಲ, ಓಪನ್ ಹೇಳಿದ್ರಲ್ಲ ಮೇಡಮ್. ಐ ಆಮ್ ಸಾರಿ ಯೂನಿವರ್ಸ್, ಫರ್ಗಿವ್ ಮಿ ಯೂನಿವರ್ಸ್. ಹಲೋ, ಅದನ್ನ ಎಷ್ಟಲ್ಲಿ ಹೇಳ್ಬೇಕು ಮ್ಯಾಮ್? ಮ್ಯಾಮ್ ಅದನ್ನ ನಾನ್ ಕೇಳಿಸ್ಕೊಳ್ಳೋ ಪ್ರಕಾರ 108 ಸಲ ಹೇಳ್ಬೇಕು ಅಂತ ಹೇಳ್ತಾರೆ. 108 ಟೈಮು ಡೈಲಿ ವೈಸ್ 2 ಸಲ 108 ಸಲ ಹೇಳ್ಬೇಕಂತ. ಒಂದು 5 ಹೇಳ್ಬೇಕು ಆತರ. ಎಷ್ಟು ಮೇಡಮ್?
108 ಸಾರಿ ಎಷ್ಟು Yes. ಸಾರಿ ಮೇಡಮ್? 108 ವಾಯ್ಸ್ ಬ್ರೇಕ್ ಆಗ್ತಾ ಇದೆ. I am sorry. ಹಾ. Please forgive me. I love you, universe. Thank you so much. ಮೇಡಮ್ ಹೇಳ್ತಾ ಇದೀನಿ, ನಂದು ಪಾಪಗಳು ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಸಂಜೆ ಹೇಳ್ತಾ ಇದ್ದೀನಿ ಮೇಡಮ್, ಆದ್ರೆ ಕಂಟಿನ್ಯೂ ಆಗಿ ಹೇಳ್ತಾ ಇಲ್ಲ ನಾನು. ಪರವಾಗಿಲ್ಲ ಮ್ಯಾಮ್. ಈಗ Hello? ನಿಮ್ಗೆ ದಿನಕ್ಕೊಂದ್ 2 ಸಲ ಹೇಳ್ಕೊಂಡ್ರು ನಿಜವಾಗ್ಲೂ ಚೇಂಜಸ್ ಬರುತ್ತೆ. ಅದು ಒಳಗಿಂದ ನಿಮ್ಗೆ ಬರ್ಬೇಕದು. ನಿಮ್ಮ ಒಳಗಿಂದ ನಾನು ಸುಮ್ನೆ ಬಾಯಿ ಹೇಳೋದಲ್ಲ, ಅಂತರಾಳದಿಂದ ಹೇಳ್ಬೇಕು. ಮನ್ಸಾರೆ ಹೇಳ್ಬೇಕು. ಅಂತರಾಳದಿಂದ ಭಾವನೆಯಿಂದ ಹೇಳ್ಬೇಕು. ಆಗ ಯೂನಿವರ್ಸ್ ಕ್ಯಾಚ್ ಮಾಡುತ್ತೆ. ಏನೋ ಹೇಳ್ಬೇಕಲ್ಲ, ಒಂದ್ ಹೇಳ್ಕೊಟ್ಟಿದ್ದಾರೆ ಒಂದ್ ಅಂತ ಹೇಳೋದಲ್ಲ ಮಾಸ್ಟರ್ಸ್. ನಿಮಗೆ ಆ ನೋವು ಅರ್ಥ ಆಗ್ಬೇಕು. ಅದನ್ನ ನೀವು ಅನುಭವಿಸಿ ಒಳ್ಳೆ ಭಾವನೆಯಿಂದ ಪಶ್ಚಾತ್ತಾಪದಿಂದ ಹೇಳ್ಬೇಕು. ನೀನ್ ಇಷ್ಟೆಲ್ಲಾ ಕೊಟ್ಟೆ ತಾಯಿ, ನಾನ್ ನಿನಗೆ ಏನೂ ಕೊಡ್ಲಿಲ್ಲ, ನೀನ್ ಕೊಟ್ಟಿರೋ ಮಕ್ಕಳನ್ನು ಕೂಡ ನಾನು ಹಿಂಸೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಮ್ಮ, ಪ್ಲೀಸ್ ಫರ್ಗಿವ್ ಮೀ. ಅಜ್ಞಾನದಿಂದ ನಾನು ಮಾಡಿರೋ ತಪ್ಪುಗಳನ್ನ ಕ್ಷಮಿಸು ತಾಯಿ. ನಿಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ನೀವ್ ಈ ತರ ಹೇಳ್ಕೊಳ್ತಾ ಬನ್ನಿ ಮಾಸ್ಟರ್ಸ್. ನೀವ್ ಎಷ್ಟು ಆರೋಗ್ಯವಂತರಾಗ್ತೀರಾ ನೋಡ್ಕೊಳ್ಳಿ. ಗರ್ಭಕೋಶ ಮಾತಾ ಇರ್ಬೋದು, ಆತ್ಮಗಳನ್ನ ಸೃಷ್ಟಿ ಮಾಡೋದಿಕ್ಕೆ 12 ವರ್ಷದ ಮಗು ಇದ್ದಾಗಿಂದ ಪೀರಿಯಡ್ಸ್ ಅನ್ನೋ ಒಂದು ಪ್ರೋಸೆಸ್ ನ ಹಾಕೊಂಡು ಬರುತ್ತೆ. ಆ ಗರ್ಭಕೋಶ ತನ್ನ ಎಲ್ಲಾ ಕಸವನ್ನ ಕ್ಲೀನ್ ಮಾಡ್ಕೊಂಡು ಆ ಶುದ್ಧಾತ್ಮವನ್ನ ಪೋಷಿಸೋದಕ್ಕೋಸ್ಕರ ಅದನ್ನ ಅಷ್ಟು ಚೆನ್ನಾಗ್ ಮಾಡ್ಕೊಂಡ್ ಬರುತ್ತೆ. ನಾವು ಆ ಪೀರಿಯಡ್ಸ್ ಟೈಮ್ ಬಂದಾಗ ಬೈಕೊಳ್ತೀವಿ, ಪೋಸ್ಟ್ಪೋನ್ ಆಗ್ಬಾರ್ದ, ನಾನ್ ಗಂಡಾದ್ರೂ ಆಗ್ಬಾರ್ದಾಗಿತ್ತ, ಏನಿದೆ ಹೆಣ್ಮಕ್ಳಿಗೆ ಈ ಹಣೆ ಬರ, ಎಷ್ಟು ಬೈಕೊಂಡಿದೀವಿ ಮಾಸ್ಟರ್ಸ್. ಅದು ನಮ್ಮ ಆತ್ಮಗಳು ಅಂದ್ರೆ ನಮ್ಮ ಮಕ್ಕಳನ್ನ ಸೃಷ್ಟಿ ಮಾಡೋದಿಕ್ಕೆ ಆ ಗರ್ಭಕೋಶ ಮಾತ್ರ ಅಷ್ಟು ಸದೃಢವಾಗಿ ಪುಷ್ಟಿಯುತವಾಗಿ ಬಂದಿರುತ್ತೆ. ಅದನ್ನ ನಾವು ಆರಾಮಾಗಿ ಏನೋ ಒಂದು ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ರಿಮೂವ್ ಮಾಡ್ಬಿಡಿ ಅಂತ ಹೇಳ್ತೀವಿ. ಗರ್ಭಕೋಶನ ರಿಮೂವ್ ಮಾಡ್ಬಿಡಿ. ನಮ್ಮ ಒಂದು ಭಾಗವನ್ನ ಆರಾಮಾಗಿ ಕಳ್ಕೊಳಕ್ಕೆ ನಾವು ಸಿದ್ಧವಾಗ್ಬಿಡ್ತೀವಿ. ತಪ್ಪು ಮಾಸ್ಟರ್ಸ್. ನಿಮ್ಮ ಪ್ರತಿಯೊಂದು ಅಂಗಾಂಗಗಳು ಕೂಡ ಬೇರೆ ಲೋಕಗಳಿಂದ ಆ ಆತ್ಮ ಬಾಡಿಗೆಗೆ ತಗೊಂಡ್ಬಂದಿದೆ. ಅದನ್ನ ನೀವು ವಾಪಸ್ ಯಾವ ರೀತಿ ತಂದಿರ್ತೀರೋ ಅದೇ ರೀತಿ ಶುದ್ಧವಾಗಿ ಕೊಡ್ಬೇಕು. ಆವಾಗ ಮಾತ್ರ ನಿಮಗೆ ಮೋಕ್ಷ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಅಂಗಾಂಗಗಳ ರಚನೆ ಆ ಮೇಲ್ಲೋಕದಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಸಿದ್ಧ ಮಾಡ್ಕೊಂಡ್ ಬಂದಿರುತ್ತೆ. ಆ ಕೋಶಗಳನ್ನ, ಅಂಗಾಂಗಗಳನ್ನ ಯಾವ ರೀತಿ ತಗೊಂಡ್ಬಂದಿರ್ತೀರೋ ಅದೇ ರೀತಿ ನೀವು ವಾಪಸ್ ಕೊಟ್ರೆ ಮಾತ್ರ ನಿಮಗ್ ಮೋಕ್ಷ. ಯಾರಿಗೋ ಆ ದಾನಗಳನ್ನ ಮಾಡೋದು, ಅಂಗಾಂಗಗಳ ದಾನ. ಒಂದು ಕಾಲಿಗೆ ಮುಳ್ ಚುಚ್ಚಿದ್ರೆ ಮುಳ್ ತೆಗಿತೀರಾ, ಕಾಲೇ ಕಡ್ಸೋಲ್ಲ. ಕಣ್ಣಿಗೆ ಕಸ ಬಿದ್ರೆ ತೊಳಿತೀರಾ, ಕಣ್ ಕಿತ್ತಾಕ್ಸಲ್ಲ. ಗರ್ಭಕೋಶಕ್ ತೊಂದ್ರೆ ಆದ್ರೆ ಯಾಕೆ ಮಾಸ್ಟರ್ಸ್ ಕಿತ್ತಾಕ್ಸ್ತೀರಾ? ದಯವಿಟ್ಟು ಅದನ್ನ ರಕ್ಷಣೆ ಮಾಡ್ಕೊಳ್ಳಿ. ಇವತ್ತಿಂದ ಕನೆಕ್ಟ್ ಆಗಿ ಪ್ರತಿಯೊಂದು ಅಂಗಾಂಗಗಳಿಗೆ ಸಾರಿ ಕೇಳ್ಕೊಳ್ಳಿ. ಯಾರಾದ್ರೂ ಗರ್ಭಕೋಶ ರಿಮೂವ್ ಮಾಡಿದ್ರೆ ದಯವಿಟ್ಟು ಕ್ಷಮೆ ಕೇಳ್ಕೊಳ್ಳಿ. ಮೆನೋಪಾಸ್ ಅನ್ನೋದು ಸ್ಮೂತ್ ಆಗತ್ತೆ. ಪೀರಿಯಡ್ಸ್ ಅನ್ನೋದು ಅದ್ಭುತವಾಗಿರುತ್ತೆ. ನಿಮ್ಮ ಸ್ತ್ರೀ ತತ್ವವನ್ನ ನೀವು ಸ್ವೀಕಾರ ಮಾಡ್ಕೊಳ್ಳಿ ಮಾಸ್ಟರ್ಸ್. ಯಾರು ಸ್ತ್ರೀ ತತ್ವನ ಇನ್ನ ಸ್ವೀಕಾರ ಮಾಡ್ಕೊಂಡಿಲ್ವೋ ಅವ್ರಿಗೆ ಗರ್ಭಪಾತ, ಗರ್ಭಕೋಶದಲ್ಲಿ ತೊಂದ್ರೆ, ಸಿಸ್ಟು, ಮಕ್ಕಳಾಗದೆ ಇರೋದು, ಇವೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ದಯವಿಟ್ಟು ಪ್ರತಿ ಒಂದು ಅಂಗಾಂಗಗಳ ಜೊತೆ ಕನೆಕ್ಟ್ ಆಗಿ ಪ್ರೀತಿಯಿಂದ ಮಾತಾಡ್ಸಿ, ಗೌರವದಿಂದ ಮಾತಾಡ್ಸಿ, ಕಾಳಜಿಯನ್ನ ತೋರಿಸಿ. ಬರೀ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಅಂಗಾಂಗಗಳ ಬಗ್ಗೆ ಯಾವಾಗ ಹೆಚ್ಚು ಪ್ರೀತಿನ ಮಾಡ್ತಿರೋ ನೀವು ಎಲ್ಲಾರ ಬಗ್ಗೆನು ಪ್ರೀತಿ ಗೌರವ ತೋರಿಸ್ತೀರಾ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ನಾನು ತುಂಬಾ ಟೈಮ್ ತಗೊಂಡ್ಬಿಡ್ತೀನಿ ಬಿಟ್ರೆ. ಇಲ್ಲ, ವಿಚಾರ ತಿಳ್ಕೊಬೇಕಂದ್ರೆ ಟೈಮ್ ಬಗ್ಗೆ ಯೋಚನೆ ಮಾಡಬಾರ್ದಂತ ನನ್ನ ಅಭಿಪ್ರಾಯ ಮ್ಯಾಮ್. ಶಿಲ್ಪಾ ಮ್ಯಾಮ್, ದಯವಿಟ್ಟು ಕಣ್ಣೀರ್ ಹಾಕ್ಬೇಡಿ. ಇವತ್ತಿನ ವಿಡಿಯೋನ 1 ಸತಿ ಅಲ್ಲ 10 ಸತಿ ಕೇಳಿ. ನಿಮ್ಗೆ 10 ಜನಕ್ಕೆ ವಿಡಿಯೋನ ಸೆಂಡ್ ಮಾಡಿ. ಇದು ಎಲ್ಲರಿಗೂ ಉಪಯೋಗ ಆಗ್ತಿರೋಂತ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮೇಡಮ್ ದೀಪಾ ಮೇಡಮ್. ಅದ್ಭುತವಾದ ಕ್ಲಾಸ್ ಅನ್ಬೋದು. ಇವತ್ತು ಹೇಳಿ ಮಾಡಿಸಿದಂಗೆ ನನಗೆ ಇದೇ ಕ್ಲಾಸ್ ಅಂತ ಅನ್ಬೋದು. ಯಾಕೆಂದ್ರೆ 8 ವರ್ಷದ ಮಗಳಿದ್ದಾಳೆ, 3 ವರ್ಷದ ಮಗ ಇದ್ದಾನೆ. ಹಂಗಾಗಿ ಎಲ್ಲ ಕ್ಲಾಸ್ ನನಗೆ ಇತ್ತು ಅಂತ ನನಗೆ ಇವತ್ತು ಅನಿಸ್ತು. ತುಂಬಾನೇ ಚೆನ್ನಾಗಂತ ಮ್ಯಾಮ್, ತುಂಬಾ ಖುಷಿ ಆಯ್ತು. ನನ್ಗುನು ಸಹ ಹೇಳ್ಬೇಕು ಅಂತಂದ್ರೆ ನನ್ನ ಇನ್ನರ್ ಥಾಟ್ಸ್ ಆಗಿರ್ಬೋದು, ನಾನ್ ಧ್ಯಾನಕ್ ಬರಕ್ಕಿಂತ ಮುಂಚೆ ನನಗೆ ಮದ್ವೆ ಆಗಿ 5 ವರ್ಷ ಆದ್ರೂ ಮಕ್ಳಾಗಿರ್ಲಿಲ್ಲ. ತುಂಬಾನೇ ಬೈಕೊಳ್ತಿದ್ದೆ. ಬಟ್ ಧ್ಯಾನ ಸಿಕ್ತಲ್ಲ ಅವತ್ತಿಂದನೇ ನಾನು ಪ್ರತಿಯೊಂದು ಅಂಗಾಂಗಗಳಿಗೂ ನನಗೂ ತುಂಬಾನೇ ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಯಾವಾಗ ನಾನು ಪ್ರತಿಯೊಂದು ಅಂಗಾಂಗಗಳಿಗೂ ನಾನು ಈ ತರ ಹೇಳ್ಕೊಂತ ಬಂದಿದ್ದೀನಲ್ಲ, 2 ಮಕ್ಳಿಗೂ ನಾನು ತುಂಬಾನೇ ಇಂಗ್ಲಿಷ್ ಟ್ರೀಟ್ಮೆಂಟ್ ತಗೊಂಡು ಮಕ್ಕಳಾಗಿರೋದು. ಈಗ ನಾನು 5 ಮಂತ್ಸ್ ಪ್ರೆಗ್ನೆನ್ಸಿ ಇದ್ದೀನಿ. ಯಾವುದೇ ಒಂದು ಟಾಬ್ಲೆಟ್ಸ್ ಇಲ್ದಂಗೆ
ನಾನು ಧ್ಯಾನದಿಂದ ಇದನ್ನ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಅದೇ ರೀತಿ ಈ ತರ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಕಾಶ್ ಸರ್ ನಮಸ್ತೆ, ಮಾತಾಡಿ ಸರ್. ಎಸ್ ಸರ್. ಎಲ್ಲರಿಗೂ ತುಂಬಾ ಮೇಡಮ್ ಅವರು ತುಂಬಾ ಬಹಳ ಅದ್ಭುತವಾಗಿ ಹೇಳಿದ್ರು. ಅವ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಗೆ ನೋವಾಗದ ರೀತಿಯ ನಡೆಯನ್ನ ಮಕ್ಕಳೊಂದಿಗೆ, ಹಿರಿಯರೊಂದಿಗೆ, ಚಿಕ್ಕವರೊಂದಿಗೆ, ಸಮಾಜದ ಎಲ್ಲ ಜನರೊಂದಿಗೆ ಹೇಗೆ ನಡೆಯಬೇಕು, ಹೇಗೆ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ತಮ್ಮ ನಡೆನುಡಿಗಳನ್ನ ಸರಿಪಡಿಸಿಕೊಳ್ಳಬೇಕು ಅಂತಕ್ಕಂಥ ತಿಳಿಸಿರ್ತಕ್ಕಂತಹ ದೀಪಾ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಷ್ಟ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಂತ ಅದ್ಭುತವಾದ ಕ್ಲಾಸು. ಇದನ್ನಂತೂ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ಬೇಕು ಮಾಸ್ಟರ್ಸ್. ನೀವು ಸಹ ನಾಳೆ ಬರುವಂತ ಇದು ವಿಡಿಯೋ ಅದನ್ನ ಲೈಕ್ ಮಾಡ್ಬೇಕು, ಪ್ರತಿಯೊಬ್ರು ಸ್ಟೇಟಸ್ ಹಾಕೋಬೇಕು ಮಾಸ್ಟರ್ಸ್. ಇಂತಹ ಅದ್ಭುತವಾದ ಕ್ಲಾಸ್ಗಳು ನನಗೆ ಈಗ ಒಂದ್ 50 ವರ್ಷ 60 ವರ್ಷ ಆಗಿದೆ. ನನ್ನ ಮಕ್ಕಳು ದೊಡ್ಡರಾಗಿದ್ದಾರೆ. ಇದು ನನಗೆ ಕ್ಲಾಸು ಇದು ಮುಖ್ಯ ಅಲ್ಲ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ. ಏಕೆಂದ್ರೆ ತುಂಬಾ ಚಿಕ್ಕ ಮಕ್ಕಳು ಇರೋರು ಧ್ಯಾನಕ್ಕೆ ಬರ್ತಾರೆ, ಅವ್ರ ತಾಯಂದಿರು ಬರ್ತಾರೆ. ಅವ್ರಿಗೆಲ್ಲದು ಇದು ಪ್ರೇರಣೆ ಆಗ್ಲಿ ಈ ಕ್ಲಾಸು. ಎಲ್ಲರಿಗೂ ವಿಡಿಯೋನ ಸೆಂಡ್ ಮಾಡಿ ದಯಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ವೇದಿಕೆಗೆ ಬಂದ್ರೆ ಅದ್ಭುತವಾದ ಕ್ಲಾಸ್ ಕೊಟ್ಟಿದ್ದೀರಾ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದು ಮಾಸ್ಟರ್ಸ್ ಒಂದು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಯಾರ ಮೇಲೂ ಕೋಪ ಬೇಡ, ಯಾರ ಮೇಲೂ ದ್ವೇಷ ಬೇಡ, ಯಾರನ್ನು ಒಡೆಯೋದು ಬೇಡ, ಯಾರನ್ನು ನಿಂದಿಸೋದು ಬೇಡ. ಜಸ್ಟ್ ನಿಮ್ಮ ಪ್ರಾರ್ಥನೆ ಅವ್ರಿಗೆ ನಿಮ್ಗೆ ಯಾರು ಹಿಂಸೆ ಕೊಡ್ತಾ ಇದ್ರೋ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿ ಮಾಸ್ಟರ್ಸ್. ಯೇಸು ಹೇಗ್ ರೀತಿ ತನಗೆ ಎಷ್ಟು ಹಿಂಸೆ ಆದ್ರೂನು ನನಗೆ ಯಾರು ಈ ರೀತಿ ಮಾಡ್ತಿದಾರೋ ಅವ್ರ ಅಜ್ಞಾನದಲ್ಲಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದ್ ಮಾಡು ಭಗವಂತ, ಅವ್ರನ್ನೆಲ್ಲ ಕ್ಷಮಿಸು ಅಂತ ಯಾವ ರೀತಿ ಅನ್ಕೊಂಡೋ ಅದೇ ರೀತಿ ನಾವುನು ನಮ್ ಜೊತೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅವ್ರನ್ನ ನಾವೇ ಕರ್ಕೊಂಡ್ ಬಂದಿರೋಂತ ಸಹಾಯಕ ಆತ್ಮಗಳು 20,000 ಆತ್ಮಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ನಾವು ಕರ್ಕೊಂಡ್ ಬಂದಿದೀವಿ ಮಾಸ್ಟರ್ಸ್. ಸೊ ನಮ್ಗೆ ಬಿಡಿಸೋರು, ಏಳ್ಸೋರು, ಪ್ರೀತಿ ತೋರ್ಸೋರು ಎಲ್ಲ ಸಿಗ್ತಾರೆ ನಮ್ ಲೈಫ್ ಅಲ್ಲಿ. ಎಲ್ಲರನ್ನ ಪ್ರೀತಿಸೋಣ, ಗೌರವಿಸೋಣ, ಕಾಳಜಿ ವಹಿಸೋಣ, ಆನಂದವಾದ ಜೀವನವನ್ನ ನಡೆಸೋಣ. ಈ ಧ್ಯಾನ ನಮ್ಗೆ ಅಷ್ಟು ಅದ್ಭುತ ಜೀವನ ಕೊಟ್ಟಿದೆ, ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಈ ಒಂದು ಅದ್ಭುತ ಅವಕಾಶ ಕೊಟ್ಟಂತಹ ಮೇಡಮ್ಗೆ, ನಿಮ್ಮ ಟೀಮ್ಗೆ ನನ್ನ ಕೃತಜ್ಞತೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮತ್ತೆ ಮುಂದೆ ಒಂದು ದಿನಗಳಲ್ಲಿ ನಮಗೆ ಇನ್ನು ಅತಿ ಹೆಚ್ಚಾದ ಜ್ಞಾನವನ್ನು ನೀಡಲಿಕ್ಕೆ ನಮ್ಮ ವೇದಿಕೆಗೆ ನೀವು ದಯಮಾಡಿ ಬರ್ಬೇಕು ಮ್ಯಾಮ್. ನೀವು ಖಂಡಿತ ಬರ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಕ್ಕಳು ಅದ್ಭುತವಾದ ಸಂಗೀತ ಧ್ಯಾನವನ್ನು ಮಾಡಿಸಿದಂತಹ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ನಮ್ಗೆ ಅದ್ಭುತವಾದ ಜ್ಞಾನವನ್ನು ನೀಡಿದ್ದಾರೆ ನಮ್ಮ ಮೇಡಮ್, ಅವ್ರಿಗೂ ಸಹ ಧನ್ಯವಾದಗಳು. ಇಲ್ಲಿ ತನಕ ಸಹನದಿಂದ ಎಲ್ಲರೂ ಕೂತು ಕ್ಲಾಸ್ ಅನ್ನು ಕೇಳ್ತೀರಾ, ನಿಮಗೂ ಸಹ ಧನ್ಯವಾದಗಳು ಮಾಸ್ಟರ್ಸ್. ಸಂಪನ್ನ ಮಾಡೋಣ ಮ್ಯಾಮ್. ಎಸ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಎಲ್ಲರಿಗೂ.